ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ವತಿಯಿಂದ ಎಲ್ಲ ಅರ್ಬನ್ ಬ್ಯಾಂಕ್ನ ಶಾಖೆಗಳ ವ್ಯವಸ್ಥಾಪಕರಿಗೆ ಏರ್ಪಡಿಸಿರ್ತಕ್ಕಂಥ ಈ ಒಂದು ವಿಶೇಷ ಕಾರ್ಯಾಗಾರಕ್ಕೆ ಈ ಚಿಂತನೆ ಮಂಥನ ಮಾಡ್ತಕ್ಕಂಥ ಈ ಒಂದು ಸಮಾರಂಭಕ್ಕೆ ತಮಗೆಲ್ಲರಿಗೂ ಬೇರೆ ಬೇರೆ ಕಡೆಯಿಂದ ಆಗಮಿಸಿದ್ರಿ. ತಮಗೆಲ್ಲ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ, ನಿಮಗೆ ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಯಾಕೆ ಹೇಳಿದೆ ಅಂದರೆ, ಈ ಚಳುವಳಿಯ ಭಾಗವಾಗಿದ್ದೀರಿ ನೀವು. ಅದಕ್ಕೆ ಅಂದರೆ ಸಹಕಾರ ಚಳುವಳಿಯ ಭಾಗವಾಗಿ ನೀವು ಕೆಲಸ ಮಾಡ್ತಾಯಿದ್ದೀರಿ. ಸಹಕಾರ ಚಳುವಳಿಯ ಕುಟುಂಬದ ಸದಸ್ಯರಾಗಿ ಕೆಲಸ ಮಾಡ್ತಾಯಿದ್ದೀರಿ. ಈ ಒಂದು ಅತ್ಯಂತ ಪ್ರಮುಖವಾದ ಕಾರ್ಯದಲ್ಲಿ ಭಾಗಿಯಾಗಿದ್ದೀರಿ. ಆ ಕಾರಣಕ್ಕೆ ನಾನು ವಿಶೇಷವಾದ ನಿಮಗೆ ಧನ್ಯವಾದಗಳನ್ನು ನಾನು ವೈಯಕ್ತಿಕವಾಗಿ ಹಾಗೂ ಹಿಂದೆ ಇಲಾಖೆಯಲ್ಲಿದ್ದೆ. ಈಗ ತಾನೇ ಒಂದು 2 ತಿಂಗಳ ಹಿಂದೆ ನಾನು ನಿವೃತ್ತಿಯಾಗಿದ್ದೀನಿ. ವೈಯಕ್ತಿಕವಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ತಾವೆಲ್ಲ ಸೌಹಾರ್ದ ಸಹಕಾರಿ ಬ್ಯಾಂಕ್ಗಳಲ್ಲಿ, ಬ್ಯಾಂಕ್ ನಾನು ಸೊಸೈಟಿ ಅಂತಿಲ್ಲ ಅಥವಾ ಸಹಕಾರಿ ಅಂತಿಲ್ಲ, ಬ್ಯಾಂಕ್ ನೀವೆಲ್ಲ ಬ್ಯಾಂಕು, ಯಾಕೆಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಲೈಸೆನ್ಸ್ ತಗೊಂಡು ನೀವು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀರಿ. ಸೊ ಹಾಗಾಗಿ ಬ್ಯಾಂಕ್ಗಳ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀರಿ ಅಂದರೆ ಇನ್ನೂ ಅವು ಅಸ್ತಿತ್ವದಲ್ಲಿದ್ದಾವೆ, ಉಳ್ಕೊಂಡಿದ್ದಾವೆ, ಬೆಳೀತಾ ಇದ್ದಾವೆ. ನೀವು ಬೆಳೆಸ್ತಾ ಇದ್ದೀರಿ, ಉಳಿಸಿದ್ದೀರಿ ಅಂದರೆ ನಿಮಗೆ ಆ ಒಂದು ದಕ್ಷತೆ ಇದೆ ಕಾರ್ಯದಲ್ಲಿ, ಆ ಕೆಲಸದಲ್ಲಿ ಅಂತ ಅನ್ನೋದು ಅರ್ಥ. ಇಲ್ಲಾಂದರೆ ಬೇಗ ನಶಿಸಿ ಹೋಗ್ಬಿಡ್ತವೆ, ಕೆಪಾಸಿಟಿ ಇಲ್ಲ, ಸ್ಟಫ್ ಇಲ್ಲ ಅಂದರೆ. ಸೊ ಆಗಿದ್ಮೇಲೆ ಹೆಡ್ ಆಫೀಸ್ ಮತ್ತು ಅಲ್ಲಿ ಚೀಫ್ ಎಕ್ಸಿಕ್ಯೂಟಿವ್ಸ್ ಇದ್ದೇ ಇರ್ತಾರೆ. ಅವ್ರಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಕರ್ಕೊಳ್ಳಿ ಅಥವಾ ಚೀಫ್ ಎಕ್ಸಿಕ್ಯೂಟಿವ್ ಅಂತ ಕರೀರಿ, ಜನರಲ್ ಮ್ಯಾನೇಜರ್ ಅಂತ ಅವ್ರು ಕರೀರಿ, ಒಟ್ಟು ಚೀಫ್ ಎಕ್ಸಿಕ್ಯೂಟಿವ್ಸ್ ಇದ್ದಾರೆ. ಅವರ ಅಂಡರಲ್ಲಿ ಬೇರೆ ಬೇರೆ ಶಾಖೆಗಳಿರ್ತವೆ. ಆ ಶಾಖೆಗಳ ಹೆಡ್ ಆಗಿ ನೀವು ಇಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ಇಲ್ಲಿ ಬಂದಿದ್ದೀರಿ. ಕರೆಕ್ಟ್ ಅಲ್ಲ? ಶಾಖಾ ಮ್ಯಾನೇಜರ್ಸ್ ಪ್ರಮುಖವಾದ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್, ಕರ್ತವ್ಯಗಳು ಬಹುಶಃ ನಿಮಗೆ ಗೊತ್ತಿರುತ್ತೆ. 3 ಭಾಗ ಮಾಡ್ಬೋದು. ಬ್ರಾಂಚ್ ಮ್ಯಾನೇಜರ್ಸ್ನ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸು, ಅದರಲ್ಲಿ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಇರುತ್ತೆ ಫಸ್ಟ್. ಇದು ಕೂಡ ಅಡ್ಮಿನ್ ವರ್ಕ್. ಅಡ್ಮಿನ್ ವರ್ಕ್ ಅಂದರೆ ನಿಮ್ಮ ಬೆಳಗ್ಗೆ ನಿಮ್ಮ ಕೆಲಸ ಸ್ಟಾರ್ಟ್ ಆಗೋದೇ ನಿಮ್ಮ ಶಾಖೆಯಲ್ಲಿ ಸ್ಟಾಫ್ ಎಷ್ಟು ಜನ ಬಂದಿದ್ದಾರೆ, ಕ್ಯಾಶಿಯರ್ ಇದ್ದಾರಾ ಇಲ್ವಾ, ಇವತ್ತು ಕೌಂಟ್ರಲ್ಲಿ ಬಂದಿದ್ದಾರಾ ಇಲ್ವಾ, ಇದ್ದಕ್ಕಿದ್ದಾಗೆ ಕೈ ಕೊಟ್ಬಿಟ್ಟಿದ್ದಾರೋ, ಅಂದರೆ ಏನೋ ತೊಂದರೆ ಆಗಿ ಬಂದಿಲ್ವೋ, ಆಗಿದ್ಮೇಲೆ ಆಲ್ಟರ್ನೇಟಿವ್ ಏನು. ಫಸ್ಟ್ ಡ್ಯೂಟಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡ್ಯೂಟಿ ಅದೇ. ಬ್ರ್ಯಾಂಚ್ ಓಪನ್ ಮಾಡೋದಕ್ಕೆ ಎಲ್ಲ ಕ್ಯಾಶಿಯರ್ ಇದ್ದಾರಾ, ಕೀ ತಂದಿದ್ದಾರಾ ಇಲ್ವಾ, ಕರೆಕ್ಟ್ ಅಲ್ಲ? ಅದು ಇದು ಸ್ಮಾಲ್ ಥಿಂಗ್ಸ್, ಅದೇನು ಇಟ್ಸ್ ಎ ಮೈನರ್ ಸರ್, ಅದೆಲ್ಲ ಏನು, ಆದರೆ ಅದು ಮೇಜರ್ ಆಗುತ್ತೆ ಒಂದೊಂದ್ಸಲ. ಕೀನೇ ಮರ್ತುಬಿಟ್ಟು, ಅಂದರೆ ಪರ್ಪಸ್ ಆಗಿ ಬಿಟ್ಟಿರಲ್ಲ, ಏನೋ ಮರ್ತುಬಿಟ್ಟು ಬಂದಿರ್ತಾರೆ. ನಾನು ಸುಮಾರು 3 DCC ಬ್ಯಾಂಕ್ MD ಆಗಿ ಕೆಲಸ ಮಾಡಿದ್ದೀನಿ. ಅವರು ಆಟೋದಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ರು ಒಬ್ಬರು, ಮೇಯ್ನು ಇದನ್ನೇ ಇದು ಏನೋ ಬಂಚು ಮತ್ತು ಅವ್ರದ್ದೇನೋ ನೋಟು, ಅವು ಬುಕ್ಕು ಅವೆಲ್ಲ ತಗೊಂಡು ಆಟೋದಲ್ಲಿ ಬಿಟ್ಟು ಹಾಗೆ ಹಿಡಿದು ಬಂದ್ಬಿಟ್ಟಿದ್ದಾರೆ. ಆಟೋದವನು ಹೋಗ್ಬಿಟ್ಟಿದ್ದಾನೆ, ಇಲ್ವೇ ಇಲ್ಲ. ಅಲ್ಲಿಗೆ ಇವೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸು. ಸೊ ಹಾಗಾಗಿ ಫಸ್ಟ್ ನೀವು ಎಲ್ಲ ಬಂದಿದ್ದಾರೆ, ಅಟೆಂಡರಿಂದ ಹಿಡಿದು ಎಲ್ಲ ಕ್ಲೀನ್ ಮಾಡಿದಾನ, ಕ್ಯಾಶಿಯರ್ ಬಂದಿದ್ರು ಕೀ ತಂದಿದ್ದಾರಾ ಇಲ್ವಾ. ಸೊ ಇವೆಲ್ಲ ನಿಮಗೆ ಅಲ್ಲಿ ದಿನನಿತ್ಯ ಫೇಸ್ ಮಾಡ್ತಕ್ಕಂಥ ಇದು. ಆದರೆ ಜನರಲ್ ಆಗಿ ನೀವು ಬಂದಿರ್ತೀರಿ, ಜನರಲ್ ರೂಟೀನಾಗಿ ನಡೀತಿರುತ್ತೆ. ಇದು ಯಾವಾಗಲೂ ಒಂದೊಂದ್ಸಲ ಆಗಿಬಿಡುತ್ತೆ, ಆದಾಗ ಪ್ರಾಬ್ಲಮ್ ಆಗಿರುತ್ತೆ. ಆದ್ದರಿಂದ ಇವು ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಎಲ್ಲ ನೋಡ್ಕೊಳ್ಬೇಕಾಗತ್ತೆ. ಸ್ಟಾಫಿಗೆ ಇನ್ಕ್ರಿಮೆಂಟು, ಅವರು ಅಟೆಂಡೆನ್ಸು, ಅವ್ರದ್ದು ಪ್ರಮೋಷನ್ಸ್ದು, ಹೆಡ್ ಆಫೀಸಿಗೆ ಇದು ಮಾಡು, ಇವೆಲ್ಲ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅದೇ ರೀತಿ ನಿಮ್ಮ ಕಸ್ಟಮರ್ಸ್ದು ಕೂಡ ಕೋಆರ್ಡಿನೇಷನ್ ಎಲ್ಲ ಇರುತ್ತೆ. ಇವೆಲ್ಲ ಅಡ್ಮಿನಿಸ್ಟ್ರೇಟಿವ್ ಲೈನ್ನಲ್ಲಿ ನೀವು ಆ ಕೆಲಸ ಮಾಡಬೇಕು. ಅದು ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿಲಿ. ನಿಮ್ಮ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿನ ನಾನು ಬೈಫರ್ಗೇಷನ್ ಮಾಡ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ, ಎಲ್ಲ ಓವರ್ ಆಲನ್ನ. ಇನ್ನು 2ನೇ ಕೆಲಸ ಏನು ಅಂದರೆ ಬ್ಯಾಂಕಿಂಗ್ ಕೆಲಸ ನೀವು ಮಾಡೋದು. ಬ್ಯಾಂಕಿಂಗ್ ಇದೇ ಮೇಜರ್ ವರ್ಕ್.
ಬ್ಯಾಂಕಿಂಗ್ ವರ್ಕಲ್ಲಿ ತುಂಬ ಇರ್ತವೆ, ಬ್ಯಾಂಕ್ ನಡೆಸೋದು, ಓವರಾಲ್ ಬ್ರ್ಯಾಂಚನ್ನು ನಡೆಸೋದು. ಸೊ ಅದರಲ್ಲಿ ಎಲ್ಲ ವಿಷಯಗಳು ಬರ್ತವೆ. ಬೆಳಗ್ಗೆ ನಿಮಗೆ ಈ ಟಾಪಿಕ್ಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಇವರು ಏನು ಟ್ರೈನಿಂಗ್ ಕೊಡ್ತಾರೆ ಬ್ಯಾಂಕಿಂಗ್ ಬಗ್ಗೆನೇ ಹೆಚ್ಚಿನ ಟ್ರೈನಿಂಗ್ ನಿಮ್ಗೆ ಆಗುತ್ತೆ. ಬೆಳಿಗ್ಗೆನೂ ಈಗ ಬೆಳಿಗ್ಗೆ ಸೆಷನಲ್ಲಿ ಕೂಡ ಪ್ರಿಯಾರಿಟಿ ಲೆಂಡಿಂಗ್ ಅಂದರೆ ಬ್ಯಾಂಕಿಂಗಲ್ಲಿ ಒಂದು ಪಾರ್ಟ್ ಆಫ್ ದಿ ಬ್ಯಾಂಕಿಂಗ್ ಅದು ಇದೆ. ಮೂರನೇದು ಏನು ಅಂದರೆ ಕಮ್ಯುನಿಕೇಷನ್ ಆ್ಯಂಡ್ ಕಂಪ್ಲೇಂಟ್ಸ್, ಅದು ನಿಮ್ಮ ಕೆಲಸ ಇರುತ್ತೆ. ಕಮ್ಯುನಿಕೇಷನ್ ಆ್ಯಂಡ್ ಕಂಪ್ಲೇಂಟ್ಸ್ ಅಂದರೆ ನೀವು ಹೆಡ್ ಆಫೀಸ್ಗೆ ಕಮ್ಯುನಿಕೇಟ್ ಮಾಡಬೇಕಾಗಿರುತ್ತೆ, ರಿಟರ್ನ್ಸ್ ಕೊಡಬೇಕಾಗತ್ತೆ, ಡಾಕ್ಯುಮೆಂಟ್ಸ್ ಕೊಡಬೇಕಾಗತ್ತೆ, ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ, ಆಮೇಲೆ ಸ್ಟ್ಯಾಚ್ಯುಟರಿ ಕಂಪ್ಲೇಂಟ್ಸ್ ಮಾಡಬೇಕಾಗತ್ತೆ ನಿಮ್ಮ ಬ್ರಾಂಚಿಗೆ ಸಂಬಂಧಪಟ್ಟಾಗೆ. RBI ಗೈಡ್ಲೈನ್ಸು ನಿಮ್ಮಲ್ಲಿ ಏನೋ ವೈಲೇಷನ್ ಆಗ್ಬಿಟ್ಟಿರುತ್ತೆ, ಅದನ್ನು ಸರಿ ಮಾಡಿಸಿ ಕೊಡಬೇಕಾಗತ್ತೆ. ಕಸ್ಟಮರ್ಸ್ಗೆ ಅವರ ಪ್ರಾಬ್ಲಮ್ಸನ್ನು ಅಟೆಂಡ್ ಮಾಡಬೇಕಾಗತ್ತೆ. ಅವ್ರದ್ದೇನಾದ್ರು ಇದ್ದಿದ್ರೆ ಹೆಡ್ ಆಫೀಸಿಗೆ ರೆಫರ್ ಮಾಡಬೇಕಾಗತ್ತೆ. ಇದು ಅಪಾರ್ಟ್ ಫ್ರಮ್ ಬ್ಯಾಂಕಿಂಗ್ ಈ ಕೆಲಸ ಇರುತ್ತೆ. ಇದು ಬ್ಯಾಂಕಿನ ಕೆಲಸ ಅಲ್ಲ. ಅಂದರೆ ಬರೀ ಬ್ಯಾಂಕ್ ಅಂದರೆ ನೀವು ಟ್ರಾನ್ಸಾಕ್ಷನ್ ಮಾಡ್ತಿರೋ ಅದು ಮಾತ್ರ ಅಲ್ಲ, ಇದು ಇತರೆ ಇವೆಲ್ಲವೂ ಬರ್ತವೆ. ಬ್ರಾಡ್ ಕ್ಲಾಸಿಫಿಕೇಷನಲ್ಲಿ ನಾವು ಒಂದು 3 ಭಾಗ ಮಾಡಿದ್ದೀನಿ. ಅದರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡ್ತಾ ಇಲ್ಲ. ಕಮ್ಯುನಿಕೇಷನ್ ಆ್ಯಂಡ್ ಕಂಪ್ಲೇಂಟ್ಸ್ ಬಗ್ಗೆನೂ ನಾವು ಏನು ಡಿಸ್ಕಸ್ ಮಾಡ್ತಾ ಇಲ್ಲ. ಬ್ಯಾಂಕಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅದರಲ್ಲಿ ಒಂದು ಪಾರ್ಟ್, ಬ್ಯಾಂಕಿಂಗಲ್ಲಿ ತುಂಬ ಇದೆ, ಅದರಲ್ಲಿ ಒಂದು ಪಾರ್ಟನ್ನು ಈಗ ನಾವು ಡಿಸ್ಕಸ್ ಮಾಡ್ತೀವಿ. ಬೆಳಿಗ್ಗೆ ಒಂದು ಪಾರ್ಟ್ ಡಿಸ್ಕಸ್ ಆಗಿದೆ, ಪ್ರಿಯಾರಿಟಿ ಲೆಂಡಿಂಗ್, ಅದು ಪಾರ್ಟ್ ಆಫ್ ದಿ ಬ್ಯಾಂಕಿಂಗ್. ಇವತ್ತು ನಾವು ಬ್ಯಾಂಕಿಂಗಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್, ಹೇಗೆ ಡೆವಲಪ್ಮೆಂಟ್ ಮಾಡೋದು, ಹೇಗೆ ಇಂಪ್ರೂವ್ ಮಾಡಬೇಕು, ಯಾವ್ಯಾವ ಐಟಮಲ್ಲಿ ಇಂಪ್ರೂವ್ ಮಾಡ್ಬೋದು, ಯಾವ್ಯಾವ ಏರಿಯಾನ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಅದರಿಂದ ಈ ಬ್ಯಾಂಕಿಂಗಲ್ಲಿ ಒಂದು ಪಾರ್ಟು ಬಿಸ್ನೆಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, BDP ಅಂತ ಕರಿತೀವಿ ನಾವು ಸಾಮಾನ್ಯವಾಗಿ, ಬಿಸ್ನೆಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ. ಅದನ್ನು ನಾವು ಇವತ್ತು ಡಿಸ್ಕಸ್ ಮಾಡಬೇಕು. ಇಲ್ಲಿ ನಾನು ಜಸ್ಟ್ ಉಪನ್ಯಾಸ ನೀಡೋದು ಅಲ್ಲ, ನೀವು ಕೇಳೋದು ಅಲ್ಲ, ಸುಮ್ಮನೆ ಡಿಸ್ಕಷನ್ ಅಷ್ಟೇ. ನಾನು ಏನು ಹೇಳ್ತಿದ್ದೆ ಅದೇ ಫೈನಲ್ಲು ಅಂತಲ್ಲ, ನೀವೇನು ಹೇಳ್ತೀರಿ ಅದೇ ಫೈನಲ್. ಒಬ್ರಿಗೊಬ್ರು ಡಿಸ್ಕಸ್ ಮಾಡಿ ಪ್ರಾಬ್ಲಮ್ಸನ್ನು ಹಿಂಗೆ ಬಂದರೆ ಏನು ಮಾಡ್ಬೋದು, ಔ ಟು ಓವರ್ಕಮ್ ಇಟ್ ಅಂತ ಅನ್ನೋದನ್ನು ಅಷ್ಟೇ ಚಿಂತನೆ ಮಾಡೋದು, ಸುಮ್ಮನೆ ಒಂದು ಡಿಸ್ಕಷನ್ ಮಾಡೋದು ಅಷ್ಟೇ. ಆದ್ದರಿಂದ ಇಲ್ಲಿ ಒನ್ ಸೈಡ್ ಅಂತ ಏನೋ ಅಂದ್ಕೊಳ್ಬೇಡಿ, ನಾನು ಹೇಳಿದ್ದಷ್ಟೇ ಕೇಳ್ಕೊಂಡಿರಬೇಕು ಅಂತಿಲ್ಲ. ನಿಮ್ಮ ಡೌಟ್ಸ್ ಇದ್ದರೆ ನೀವು ಕೇಳಿ, ಅದಕ್ಕೆ ಸೊಲ್ಯೂಷನ್ ಏನಿದೆ ನನಗೆ ಗೊತ್ತಿರೋದು ಹೇಳಿರ್ತೀನಿ. ಅದೇ ರೀತಿ ನಿಮ್ಮಲ್ಲೂ ಒಳ್ಳೊಳ್ಳೆ ಬ್ಯಾಂಕ್ ನಡೆಸಿರೋರು ಇದ್ದೀರಿ. ನನಗೆ ಗೊತ್ತಿರೋ ಹಾಗೆ ಸುಕೋ ಬ್ಯಾಂಕು ಚೆನ್ನಾಗಿ ನಡೀತಾ ಇದೆ, ಬಹುಶಃ ಸುಕೋ ಬ್ಯಾಂಕ್ನವ್ರು ಬಂದಿರಬೇಕು ಇಲ್ಲಿ. ವಿಕಾಸ್ ಬ್ಯಾಂಕು, ತುಂಬ ದೊಡ್ಡ ಬ್ಯಾಂಕ್ಗಳು ಇದ್ದಾವೆ ಇದರಲ್ಲಿ ಸೌಹಾರ್ದದಲ್ಲಿ. ಅಷ್ಟೆಲ್ಲ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅಂದರೆ ಅವರು ಬಿಸ್ನೆಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಅಡಾಪ್ಟ್ ಮಾಡಿದ್ದಾರೆ ಎಫೆಕ್ಟಿವ್ ಆಗಿ ಅಂತ ಅರ್ಥ. ಸುಮ್ಮನೆ ಅದು ಡೆವಲಪ್ ಆಗಿರಲ್ಲ, ಹಾಗೆ ಅದು ಸುಮ್ಮನೆ ಉಳ್ಕೊಂಡಿರಲ್ಲ. ಬೇರೆಯವರು ಕೂಡ ನೀವು ಬ್ರಾಂಚ್ಗಳನ್ನು ಓಪನ್ ಮಾಡಿದ್ದೀರಿ, ಹೆಡ್ ಆಫೀಸ್ ಅಲ್ಲದೆ ಬ್ರಾಂಚ್ ಓಪನ್ ಮಾಡಿದ್ದೀರಿ ಅಂದರೆ ನಿಮ್ಮ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆಯಿತು ಅಂತ ಅರ್ಥ, ಬಿಸ್ನೆಸ್ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಇಲ್ಲ ಅಂದರೆ ಬ್ರಾಂಚ್ ಮಾಡೋಕ್ಕಾಗಲ್ಲ. ಸೊ ನೀವು ಈಗಾಗಲೇ ವರ್ಕ್ ಮಾಡ್ತಾ ಇದ್ದೀರಿ, ಅದರಿಂದ ವಿಶೇಷ ಅಂತ ಏನೂ ಇಲ್ಲ ಈ ವರ್ಕಲ್ಲಿ. ಸುಮ್ಮನೆ ಜಸ್ಟ್ ಒಂದು ಸಲ ಏನೇನು ಇರ್ತವೆ ಅದರಲ್ಲಿ ಅಂತ ಗ್ಲ್ಯಾನ್ಸ್ ಮಾಡೋದು ಅಷ್ಟೇ ಇವತ್ತಿನ ಇದು ಡಿಸ್ಕಷನ್ ಟಾಪಿಕ್. ಇದರಲ್ಲಿ ಅವು ಸೌಹಾರ್ದ ಸಹಕಾರಿ ಬ್ಯಾಂಕ್ಗಳು ಎಲ್ಲಿರ್ತವೆ? ಆಲ್ಮೋಸ್ಟ್ ಆಲ್ ಸೌಹಾರ್ದ ಸಹಕಾರಿ ಬ್ಯಾಂಕ್ಸ್ ಆರ್ ಪ್ರೈಮರಿ ಲೊಕೇಟೆಡ್ ಇನ್ ಸೆಮಿ ಅರ್ಬನ್ ಏರಿಯಾ ಆ್ಯಂಡ್ ಸೆಮಿ ಅರ್ಬನ್ ಏರಿಯಾ. ಅದರಿಂದ ನೀವು ಯಾವುದೋ ರಿಮೋಟ್ ವಿಲೇಜಲ್ಲಿ ಇಲ್ಲ, ನಿಮ್ಮ ಬ್ರಾಂಚ್ ಇರೋದು ಕೂಡ ಅರ್ಬನ್ ಏರಿಯಾದಲ್ಲಿರ್ಬೋದು, ಸೆಮಿ ಅರ್ಬನ್ ಏರಿಯಾದಲ್ಲಿರ್ಬೋದು. ಅಂದರೆ ಸೆಮಿ ಅರ್ಬನ್ ಅಂದರೆ ಅರ್ಬನ್ ಇರೋ ಡಿಸ್ಟಿಕ್ಕಲ್ಲಿ, ನೆಕ್ಸ್ಟು ತಾಲೂಕು, ಇನ್ನೂ ಮುಂದೆ ಹೋಬಳಿಗಳಿಗೆ ಹೋಗಬೇಕಾಗತ್ತೆ. ಅದೇ ಬಿಸ್ನೆಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮುಂದೆ. ಇನ್ನು ಮುಂದೆ ಹೋಬಳಿಗಳು ಕೂಡ ಗ್ರ್ಯಾಜುವಲ್ ಆಗಿ ಅರ್ಬನೈಸೇಷನ್ ಆಗ್ತವೆ. ಆಮೇಲೆ ಈಗ ಕೆಲವು ಹೋಬಳಿನೇ ಅಲ್ಲ, ಆದರೂ ಅದು ಏನೋ ಸೆಂಟರ್ ಇರುತ್ತೆ, 4-5 ಹಳ್ಳಿಗಳಿಗೆ ಸೆಂಟರ್ ಆಗ ಅಂತ ಒಂದು ಜಾಗ ಇರುತ್ತೆ. ಹೋಬಳಿ ಅಂತಲೂ ಡಿಕ್ಲೇರ್ ಮಾಡಿರಲ್ಲ. ಅಂಥ ಕಡೆ ನೀವು ಇನ್ವಾಲ್ವ್ ಆಗಬೇಕಾಗತ್ತೆ. ಒಟ್ಟಿನಲ್ಲಿ ಸದ್ಯಕ್ಕಂತೂ ನೀವು ಸಾಮಾನ್ಯವಾಗಿ ಸೆಮಿ ಅರ್ಬನ್ ಏರಿಯಾ ಮತ್ತು ಅರ್ಬನ್ ಏರಿಯಾದಲ್ಲಿ ನೀವು ಲೊಕೇಟ್ ಆಗಿದ್ದೀರಿ ನಿಮ್ಮ ಬ್ಯಾಂಕು. ಅದಕ್ಕೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರಿತೀವಿ ನಾವು. ಪಟ್ಟಣ
ಸಹಕಾರ. ಆ ಪಟ್ಟಣ ಅನ್ನೋ ಮೀನಿಂಗ್ ಈಗ ಭಾಳ ದೊಡ್ಡ ಅರ್ಥವನ್ನೇ ಪಡ್ಕೊಂಡಿದೆ. ಎಲ್ಲವೂ ಪಟ್ಟಣಗಳಾಗ್ತಾ ಇದ್ದಾವೆ, ಸಿಟಿಗಳು. ಇದು ತುಂಬ ರಿಮೋಟ್ ವಿಲೇಜಸ್ಸು ಕೂಡ ಈಗ ಪಟ್ಟಣದ ಯಾವ ಯಾವ ಫೆಸಿಲಿಟಿ, ಯಾವ್ಯಾವ ವಿಚಾರಗಳಿದ್ದಾವೆ ಅವೆಲ್ಲವೂ ಈಗ ಹಳ್ಳಿಗಳಲ್ಲೇ ಆಗೋಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಅದರಲ್ಲೂ ಸಿಟಿ ಕಲ್ಚರನ್ನು ಕಂಪ್ಲೀಟ್ ಹಳ್ಳಿಯವರು ಅಡಾಪ್ಟ್ ಮಾಡ್ಕೊಬಿಟ್ಟಿದ್ದಾರೆ. ಸಿಟಿಯವರು ಈಗ ರೂರಲ್ ಏರಿಯಾದ ಬಗ್ಗೆ ಅಲ್ಲಿರಬೇಕು ಅಂತ ಯೋಚನೆ ಮಾಡ್ತಾರೆ. ಎಲ್ಲ IT ಅವರೆಲ್ಲ ಸುಸ್ತಾಗಿ 40 ವರ್ಷಕ್ಕೆ ಸಾಕು, ಇನ್ನು ನಾನು ವ್ಯವಸಾಯ ಮಾಡಬೇಕು ಅಂತೇಳಿ ಜಮೀನು ತಗೊಂಡು ಹೊರಗಡೆ ಹೋಗಿ ವ್ಯವಸಾಯ ಮಾಡೋರನ್ನ ನಾವು ನೋಡಿದ್ದೀವಿ. ಅವರು ಒಳ್ಳೆ ಕಂಪ್ನಿಯಲ್ಲಿ ಇರ್ತಾರೆ, ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬೇಡ ಅಂಥೇಳಿ ನಮ್ಮ ರಿಲೇಟಿವ್ ಒಬ್ಬರು ಹಾಸನಲ್ಲಿ ಅವ್ರಿಗೆ ಓನ್ ಲ್ಯಾಂಡ್ ಇಲ್ಲ, ಒಳ್ಳೆ ಅರ್ನ್ ಮಾಡಿದ್ದಾರೆ ಇದರಲ್ಲಿ, ಏನೋ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಕೊನೆಗೆ ಅಲ್ಲೋಗಿ ಕಲ್ಲಂಗಡಿ ಬೆಳೆದಿದ್ದಾರೆ. ಹೆಂಗೆ ಬೆಳೆದ್ರಿ ಅಂದರೆ, ಇಲ್ಲ ಗುತ್ತಿಗೆ ತಗೊಂಡಿದ್ದೆ 2 ಎಕರೆನ, ನೀರಾವರಿ ನೀರಿತ್ತು, ನಾನು ಕಲ್ಲಂಗಡಿ ಬೆಳೆದಿದ್ದೀನಿ. ಏನಿದು, ನಾವು ಎಲ್ಲ ವಾಪಸ್ ಇಲ್ಲ, ನನಗೆ ಇದರಲ್ಲಿ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ. ಸೊ ಎಲ್ಲ ವಾಪಸ್ ಅಲ್ಲಿಗೆ ಹೋಗ್ತಾ ಇದ್ದಾರೆ. ನಿಮ್ಮ ನೀವು ಯಾಕೆ ಇಂಪಾರ್ಟೆಂಟು, ನಿಮ್ಮ ಎಕ್ಸಿಸ್ಟೆನ್ಸ್ ಯಾಕಿದೆ ಅಂದರೆ, ನೀವು ಬ್ಯಾಂಕಿಂಗ್ ನೀಡ್ಸ್ ಬಗ್ಗೆ, ಅಂದರೆ ಬ್ಯಾಂಕಿನ ಯಾವ ಕೆಲಸ ಇದ್ದಾವೆ ಅವುಗಳನ್ನೆಲ್ಲ ನೀವು ಟಾಪ್ ಮಂದಿಗೆ ಕೊಡ್ತಾ ಇಲ್ಲ. ಅಂದರೆ ಟಾಟಾದವ್ರಿಗೆ, ಬಿರ್ಲಾದವ್ರಿಗೆ, ಅದಾನಿಗೆ, ಅವ್ರಿಗೆ ನೀವು ಮಾಡ್ತಾ ಇಲ್ಲ, ನೀವು ಡೌನ್ ಟ್ರೋಡನ್ ಪೀಪಲ್ಗೆ ಕೊಡ್ತಾ ಇದ್ದೀರಿ. ಅಂದರೆ ತುಂಬ ಯಾರು ಅನ್ಡಿಸರ್ವ್ ಇರ್ತಾರೆ, ಅವರು ಅರ್ವರೇ ಅಲ್ಲ, ಬ್ಯಾಂಕ್ ಅನ್ನೋದೇ ಗೊತ್ತಿಲ್ಲ ಅವರಿಗೆ, ಏನೋ ಯಾವ ನಾಲೆಡ್ಜು ಇಲ್ಲ, ಯಾವ ಫೀಲ್ಡಲ್ಲೂ ಅವರಿಲ್ಲ, ಎಲ್ಲೋ ಒಂದು ಕಡೆ ಇರ್ತಾರೆ, ಕಾಣದ ಮರೆಯಾಗಿರ್ತಕ್ಕಂಥ ಕಾಯಿದ್ದಾಗೆ. ಅಂಥವ್ರಿಗೆ ನೀವು ಮಿಡ್ಲ್ ಇನ್ಕಮ್ ಗ್ರೂಪು ಮತ್ತು ಲೋ ಇನ್ಕಮ್ ಗ್ರೂಪು, ಸ್ಮಾಲ್ ಟ್ರೇಡರ್ಸು, ಪೆಟಿ ಬಿಸ್ನೆಸ್ಸು, ಈ ಫುಟ್ಪಾತ್ ವ್ಯಾಪಾರಿಗಳು, ಇಂಥವ್ರುಗಳು, ಮತ್ತು ಹಳ್ಳಿಯಲ್ಲಿರ್ತಕ್ಕಂಥ ಇತರೆ ಆರ್ಟಿಜಾನ್ಸು, ಕುಶಲಕರ್ಮಿಗಳು ಅಂತೀವಲ್ಲ, ನಾವು ಬೇರೆ ಬೇರೆ ಕೆಲಸ ಮಾಡ್ತಾರೆ, ಕೃಷಿ ಅಲ್ಲದೆ ಕೃಷಿಗೆ ಸಂಬಂಧಪಟ್ಟಾಗೆ ಇತರೆ ಕೆಲಸ ಕೂಳ ಗುದ್ಲಿ ಇಂಥವುಗಳನ್ನ ಮಾಡೋದು, ಅಲ್ಲಿ ಮರ ಕೆಲಸ ಮಾಡ್ತಕ್ಕಂಥದ್ದು, ಅಲ್ಲಿ ಇತರೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಕ್ಕಂಥದ್ದು, ಅಂಥವ್ರಿಗೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋ ಉದ್ದೇಶದಿಂದ ನಿಮಗೆ ಇಂಪಾರ್ಟೆನ್ಸ್ ಇದೆ. ಇನ್ನೂ ಇದಾಗಿ ಇಷ್ಟೆಲ್ಲ ಇದ್ದರೂ ನಿಮಗೆ ರೆಗ್ಯುಲರೈಸೇಷನ್ ಯಾರು ರೆಗ್ಯುಲೇಟ್ ಮಾಡೋದು ಅಂದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಕೊಡುತ್ತೆ. ಆ ರೆಗ್ಯುಲೇಷನ್ನೇ ನೀವು ಫಾಲೋ ಮಾಡಬೇಕಾಗತ್ತೆ. ಯಾಕೆಂದರೆ ಲೈಸೆನ್ಸ್ ಕೊಟ್ಟಿರೋದೇ RBI, ನೀವು ಬಿಸ್ನೆಸ್ ಮಾಡಿ ಅಂತ ಲೈಸೆನ್ಸ್ ಕೊಟ್ಟಿರೋದೇ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದರ ಗೈಡ್ಲೈನ್ಸನ್ನು ನೀವು ಒಬೆ ಮಾಡಲೇಬೇಕಾಗತ್ತೆ. ಇದಲ್ಲದೆ ನಿಮ್ಮದು ರಿಜಿಸ್ಟರ್ ಆಗಿರೋದು ಕರ್ನಾಟಕ ಸೌಹಾರ್ದ ಸಹಕಾರಿ ಆ್ಯಕ್ಟ್ 1997 ಅಂಡರಲ್ಲಿ. ಸೊ ಹಾಗಾಗಿ ನೀವು ಆ ರಿಜಿಸ್ಟ್ರಾರ್ ಯಾರು ರಿಜಿಸ್ಟರ್ ಮಾಡಿದ್ದಾರೆ ಆ ರಿಜಿಸ್ಟ್ರಾರ್ನ ನಾರ್ಮ್ಸನ್ನು ಕೂಡ ನೀವು ಅಡ್ಮಿನಿಸ್ಟ್ರೇಟಿವ್ ಲೈನಿಗೆ ಸಂಬಂಧಪಟ್ಟಾಗೆ ಫಾಲೋ ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಆಡಳಿತ ಮಂಡಳಿ ರಚನೆ, ಎಲೆಕ್ಷನ್ನು, ಆಡಿಟ್ಟು, ಕಂಪ್ಲೈನ್ಸು, ಅಡ್ಮಿನಿಸ್ಟ್ರೇಷನ್ನು, ಇವುಗಳನ್ನೆಲ್ಲ ಸಂಬಂಧಪಟ್ಟಾಗೆ ಇತರೆ ಇವಾಗ ಎನ್ಕ್ವೈರಿ ಇರ್ಬೋದು, ಇನ್ಸ್ಪೆಕ್ಷನ್ ಇರ್ಬೋದು, ಇತ್ಯಾದಿಗಳಿಗೆ ಸಂಬಂಧಪಟ್ಟಾಗೆ ಗೈಡ್ಲೈನ್ಸ್ ಏನೇನಿದ್ದಾವೆ, ಆ್ಯಕ್ಟ್ ಏನೇನು ಹೇಳುತ್ತೆ ಅದನ್ನು ಕೂಡ ನೀವು ಫಾಲೋ ಮಾಡಬೇಕಾಗತ್ತೆ. ನೀವು ಅಂದರೆ ಈ ಫೆಡರೇಷನ್ನು ನಿಮಗೆ ರಿಜಿಸ್ಟ್ರಾರ್ ಈಗ ಮಾಡಿದ್ದಾರೆ, ಹಿಂಗಿದೆ, ಅಥವಾ ನಾನು ಈಗ ನಿಮಗೆ ಡೈರೆಕ್ಷನ್ ಕೊಡ್ತಾ ಇದ್ದೀನಿ, ಈಗ ಮಾಡಿ ಅಂತೇಳಿ ಫೆಡರೇಷನ್ ಡೈರೆಕ್ಷನ್ ಕೊಡುತ್ತೆ. ಸೊ ರಿಜಿಸ್ಟ್ರಾರ್ ನಾರ್ಮ್ಸನ್ನು ಫಾಲೋ ಮಾಡಬೇಕು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನಾರ್ಮ್ಸನ್ನು ಫಾಲೋ ಮಾಡಬೇಕು. ಅದರಿಂದ ನಿಮಗೆ ಒಬ್ಬರು ಬಾಸ್ ಅಲ್ಲ, ಇಬ್ಬಿಬ್ಬರು ಬಾಸು. ಅವ್ರಿಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಇದಿರುತ್ತೆ, ಇವರು ಯಾವುದೋ ಒಂದು ಪರ್ಟಿಕ್ಯುಲರ್ ಐಡಿಯಾವನ್ನು ಅಥವಾ ಏರಿಯಾದಲ್ಲಿ ನಿಮಗೆ ಡೈರೆಕ್ಷನ್ ಕೊಡ್ತಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿಂಗ್ ಬಗ್ಗೆ ಮಾಸ್ಟರ್ ಸರ್ಕ್ಯುಲರ್ ಅಂತ ಇಶ್ಯೂ ಮಾಡುತ್ತೆ. ನೀವು ಕೇಳಿರ್ಬೋದು ಅಥವಾ ನೋಡಿರ್ಬೋದು, ಮಾಸ್ಟರ್ ಸರ್ಕ್ಯುಲರ್ಸ್ ಅಂತ ಇರುತ್ತೆ RBIದು. ಆ ಸರ್ಕ್ಯುಲರ್ಸ್ದು ನಿಮಗೆ ಎಲ್ಲ ಸರ್ಕ್ಯುಲರ್ನು ಇದು ಮಾಡಿರೋ ಅಂಥದ್ದು ನಿಮ್ಮ ಹೆಡ್ ಆಫೀಸಿಂದ ತರಿಸ್ಕೊಡಿ, ಅಥವಾ ಹೆಡ್ ಆಫೀಸಲ್ಲಿಲ್ಲ ಅಂದರೆ ಫೆಡರೇಷನ್ ಕೇಳಿ, ಅದು ಇಲ್ಲಾಂದರೆ RBI ವೆಬ್ಸೈಟಲ್ಲೂ ಕೂಡ ಸಿಗ್ತವೆ. ಆ ಮಾಸ್ಟರ್ ಸರ್ಕ್ಯುಲರ್ಸು ಸಾಮಾನ್ಯವಾಗಿ ಬ್ಯಾಂಕಿಂಗ್ ರಿಲೇಟೆಡ್ ಇರುತ್ತೆ, ಆದರೆ ಬೇರೆವುಗಳಿಗೆಲ್ಲ ಅದಿರಲ್ಲ. ನಿಮ್ಮ ಎಲೆಕ್ಷನ್ ಮಾಡಿ 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ ಮಾಡಿ ಅಂತ ಅದೇನು ಹೇಳಿರಲ್ಲ. ಅದು ಹೇಳೋದು ಯಾರು ಅಂದರೆ ರಿಜಿಸ್ಟ್ರಾರ್, ಸೊ ಫೆಡರೇಷನ್. ಆದ್ದರಿಂದ ಎರಡೂ ಕೂಡ ನಿಮಗೆ ಒಬ್ಬರಲ್ಲ ಇಬ್ಬರು ಕೂಡ ಇರ್ತಾರೆ, ಎರಡೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ.
ಒಂದು ಮನೆ ನಡಿಬೇಕಾದ್ರೆ ಬರೀ ತಂದೆ ಇದ್ರೆ ಮಾತ್ರ ಸಾಲಲ್ಲ, ತಾಯಿನೂ ಇರಬೇಕು. ತಾಯಿ ತಂದೆ ಇಬ್ಬರು ಕರೆಕ್ಟಾಗಿ ನಡ್ಕೊಂಡು ಹೋದರೆ ಅವರಿಬ್ಬರು ಸರಿಯಾದ ರೀತಿಯ ಒಂದೊಂದು ಏರಿಯಾದಲ್ಲಿ ಮನೆಗೆ ಸಂಬಂಧಪಟ್ಟ ವ್ಯವಹಾರ ಎಲ್ಲ ತಾಯಿ ಹೇಳಿದ್ರೆ, ಇನ್ನು ಇತರೆ ಹೊರಗಡೆ ವ್ಯವಹಾರದ ಬಗ್ಗೆ ಎಲ್ಲ ತಂದೆ ಹೇಳಿದ್ರೆ ಎರಡೂ ಕಾಂಪನ್ಸೇಟ್ ಆಗಿ ಹೋಗ್ತಾವಲ್ಲ. ಹಾಗೆ ಇನ್ನು ನಿಮ್ಮ ಇಂಪಾರ್ಟೆನ್ಸ್ ಏನು ಅಂದರೆ ಫಿನಾನ್ಸಿಯಲ್ ಇನ್ಕ್ಲೂಷನ್ ಅಂತ. ಅಂದರೆ ಯಾರ್ಯಾರು ಸೇರಿಲ್ಲ ಅವ್ರನ್ನೆಲ್ಲ ಸೇರಿಸೋದು ನಿಮ್ಮ ಪ್ರಮುಖವಾದ ಕೆಲಸ ಆಗಿರೋದ್ರಿಂದ ನಿಮಗೆ ಆ ಬಗ್ಗೆ ಇಂಪಾರ್ಟೆನ್ಸ್ ಇದೆ. ಯಾರ್ಯಾರು ಸೇರಿಲ್ಲ ಅಂದರೆ ಬ್ಯಾಂಕ್ ಫೋಲ್ಡ್ಗೆ ಯಾರು ಬಂದಿಲ್ವೋ ಅದನ್ನೆಲ್ಲ ನೀವು ತರಿಸೋದು. ಯಾಕೆ ತರಿಸ್ತೀರಿ ನೀವು ಅಂದರೆ, ನೀವು ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಬ್ರ್ಯಾಂಚ್ ಓಪನ್ ಮಾಡಿರ್ತೀರಿ. ಇನ್ನು ಮುಂದೆ ಮಾಡದೇ ಇದ್ದರೆ ಬಿಸ್ನೆಸ್ ಡೆವಲಪ್ಮೆಂಟಲ್ಲಿ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ನೀವು ಮಾಡಬೇಕು ಅಂತ ಅರ್ಥ. ಅದು ರೋಲ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಅರ್ಬನ್ ಬ್ಯಾಂಕ್ಸ್ ಬಗ್ಗೆ ನಾವು ಇದುವರೆಗೆ ಮಾತಾಡ್ತಾ ಇದ್ದೀವಿ. ಸೊ ಏನು ಇಂಪಾರ್ಟೆನ್ಸ್ ಏನು ನಿಮಗೆ ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಮಾತಾಡೋದ್ರ ಜೊತೆಗೆ ಇನ್ಯಾವ ಉದ್ದೇಶದಿಂದ ನೀವು ಭಾಳ ಮುಖ್ಯ, ನೀವು ಇಲ್ದಿದ್ರೂ ನಡೆಯುತ್ತಲ್ಲ, ಆದರೆ ನೀವೇ ಯಾಕೆ ಮುಖ್ಯ ಅಂತ. ಈಗೆಲ್ಲ ನಿಮಗೆ ಪ್ಯಾರಲರ್ ಆಗಿ ಯಾರ್ಯಾರು ಇದ್ದಾರೆ ಈ ರೋಡಲ್ಲೇ ನೋಡ್ಬೋದು. ನೀವು ಯಾವುದು ಸಂಪಿಗೆ ರೋಡಲ್ಲೇ ಒಂದು 15 ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳಿದ್ದಾವೆ. ಒಂದು 10-15 ಜನಸೇವಾ ಇದೆ, ಆಮೇಲೆ ಉಜ್ಜೀವನ್ ಇದೆ, ಉತ್ಕರ್ಷ ಇದೆ, AU ಇದೆ, ಇನ್ನು ಯಾವ್ಯಾವುದೋ ಇದ್ದಾವೆ ತುಂಬ. ಹೇಳಿ, ಇಸಾಫ್ ಇದೆ. ಸೊ ಇವರೆಲ್ಲ ಏನಾಗುತ್ತೆ ಅಂದರೆ ನಿಮಗೆ ಸ್ಮಾಲ್ ಫೈನಾನ್ಸಿಂಗ್ ಬ್ಯಾಂಕ್ಗಳು ಅವು. ಆದರೂ ನಿಮಗೆ ಯಾಕೆ ಇಂಪಾರ್ಟೆನ್ಸ್ ಅಂದರೆ, ನೀವು ಸಾಮಾನ್ಯವಾಗಿ ಎಲ್ಲ ಸ್ಮಾಲ್ ಸೆಕ್ಟರ್ ಅಂದರೆ ಅನ್ಆರ್ಗನೈಸ್ಡ್ ಸೆಕ್ಟರ್ಗೆ ನೀವು ಇನ್ವಾಲ್ವ್ ಮಾಡ್ಕೊಳ್ತೀರಿ. ಅದಕ್ಕೆ ನಿಮ್ಗೆ ಇಂಪಾರ್ಟೆನ್ಸ್ ಇದೆ. ಆರ್ಗನೈಸ್ಡ್ ಸೆಕ್ಟರ್ ಯಾವ್ಯಾವು, ಯಾವುದೋ ಒಂದು ಸಂಸ್ಥೆ ಮಾಡೋದು ಅದು ಆರ್ಗನೈಸ್ಡ್ ಸೆಕ್ಟರು, ಅದಕ್ಕೆ ಲೆಂಡಿಂಗ್ ಮಾಡೋದು ಈಸಿ. ಅದೇ ಅನ್ಆರ್ಗನೈಸ್ಡ್ ಸೆಕ್ಟರ್ ಇದೆಯಲ್ಲ, ಗೊತ್ತೇ ಇಲ್ಲ, ಯಾವುದೂ ಇಲ್ಲ, ಅವನ ರಿಜಿಸ್ಟ್ರೇಷನ್ ಇಲ್ಲ, ಏನಿಲ್ಲ, ಬರೀ ವ್ಯಕ್ತಿ ಇದ್ದಾನಪ್ಪ ಅಷ್ಟೇ. ನಿಮ್ಮ ಸವಾಲ್ದಕ್ಕೆ ಬಂದು ಸಾಲ ಕೇಳ್ತಾನೆ, ಪರ್ಸ್ನಲ್ ಲೋನು, ಅವನಿಗೂ ನೀವು ಕೆಲವು ಪ್ರೊಸೀಜರ್ ಫಾಲೋ ಮಾಡಿ ಸಾಲ ಕೊಡ್ತೀರಿ. ಅದೇ ಕಮರ್ಷಿಯಲ್ ಬ್ಯಾಂಕಿಗೆ ಹೋದರೆ, ಇಲ್ಲ ನಿಮ್ಮದು ಪಾನ್ ಕಾರ್ಡು ಇದು ಕೊಡಿ, ನಿಮ್ಮದು ಕ್ರೆಡಿಟ್ ರೇಟು ನೋಡ್ತಾ ಇದ್ದೀವಿ, ನಿಮ್ಮದು 700 ಬರ್ತಾ ಇಲ್ಲ ಕ್ರೆಡಿಟ್ ರೇಟು, ಆಮೇಲೆ ಕ್ರಿಸಲ್ನಲ್ಲಿ ಚೆಕ್ ಮಾಡಿದಾಗ ನೀವೇನೋ ಡಿಫಾಲ್ಟರ್ ಆಗಿದ್ರಿ ಅಂತ ಗೊತ್ತಾಯಿತು, ನೀವು ಅದಿಲ್ಲ ಇದಿಲ್ಲ, ನಿಮ್ಮದು ವರ್ತ್ ಇಲ್ಲ, ನಿಮ್ಮ ಬಿಸ್ನೆಸ್ಸು ನೀವು ಯಾರು ಅನ್ನೋದು ಸರಿಯಾಗಿ ಗೊತ್ತಾಗಲ್ಲ, 108 ಕೊಯ್ರೆ ಆಗ್ತವೆ. ಬಟ್ ನೀವು ನಿಮ್ಮದೇ ಆದ ವ್ಯವಸ್ಥೆ ನೋಡಿಕೊಂಡು ಅದನ್ನು ಅನಲೈಸ್ ಮಾಡಿ ಅವರನ್ನು ಇನ್ವಾಲ್ವ್ ಮಾಡ್ಕೊಳ್ತೀರಿ. ಅದರಿಂದ ನಿಮಗೆ ಇಂಪಾರ್ಟೆಂಟ್ ಇದೆ ಅಂತ. ಆಮೇಲೆ ಸೇವಿಂಗ್ಸ್ ಮತ್ತು ಇತರೆ ಡೆಪಾಸಿಟಿಗೆ ಸಂಬಂಧಪಟ್ಟಾಗೆ ನೀವು ಅನ್ಡಿಸರ್ವ್ ಪೀಪಲ್ಗೆ ನೀವು ಹೆಲ್ಪ್ ಮಾಡ್ತೀರಿ, ಅದಕ್ಕೆ ಭಾಳ ಇಂಪಾರ್ಟೆಂಟು ನೀವು ಅಂತ. ಇನ್ನು ಸೆಲ್ಫ್ ಹೆಲ್ಪ್ ಗ್ರೂಪ್ ಕೇಳಿರ್ಬೋದು ನೀವೆಲ್ಲ, ಸ್ವಸಹಾಯ ಗುಂಪುಗಳು ಕೇಳಿದ್ದೀರಾ? ನಿಮ್ಮಲ್ಲಿ ಸ್ವಸಹಾಯ ಗುಂಪುಗಳು ಇರ್ತವೆ. ಸಾಮಾನ್ಯವಾಗಿ ಮಹಿಳಾ ಸ್ವಸಹಾಯ ಗುಂಪುಗಳು ಜಾಸ್ತಿ ಇರ್ತವೆ. ಏನು ಹೇಳಿ? ಸ್ತ್ರೀ ಶಕ್ತಿ ಸಂಘಗಳು. ಓಕೆ, ಅದನ್ನು ಗೌರ್ಮೆಂಟ್ ಸ್ತ್ರೀ ಶಕ್ತಿ ಸಂಘಗಳು ಅಂತ ಮಾಡಿದ್ದಾವೆ. ವುಮೆನ್ ಆ್ಯಂಡ್ ಚಿಲ್ಡ್ರನ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಕೋಆಪರೇಟಿವಿಂದ ಸ್ವಸಹಾಯ ಗುಂಪುಗಳು ಅವರವ್ರ ಹೆಸರಿಟ್ಕೊಂಡು ಸ್ವಸಹಾಯ ಗುಂಪುಗಳನ್ನ ಮಾಡ್ಕೊಂಡಿದ್ದಾರೆ. ಸೊ ಕಾಮನ್ ಆಗಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಕರಿತೀವಿ. ಸುಮಾರು 20 ಜನ ಒಂದು ಕಡೆ ಒಂದು ಗುಂಪು ಮಾಡಿಕೊಂಡು, ಅವ್ರಿಗೇನು ರಿಜಿಸ್ಟ್ರೇಷನ್ ಇಲ್ಲ, ಏನೂ ಇಲ್ಲ, ಅವರೊಂದು ಸ್ವಸಹಾಯ ಗುಂಪು ಯಾವುದೋ ಒಂದು ಅವರ ದೇವ್ರ ಹೆಸರು ಯಾವುದೋ ಒಂದು ಹೆಸರು ಇಟ್ಕೊಂಡು ಆ ಗುಂಪನ್ನು ಮಾಡ್ಕೊಂಡಿರ್ತಾರೆ. ಅವರು ನಿಮ್ಮಲ್ಲಿ ಅಕೌಂಟ್ ಓಪನ್ ಮಾಡ್ತಾರೆ. ಸೊ ಅಕೌಂಟ್ ಓಪನ್ ಮಾಡಿಕೊಂಡು ಅವರು ಸೇವಿಂಗ್ಸ್ ಏನೇನು ಮಾಡ್ತಾರೆ, ವಾರಕ್ಕೊಂದ್ಸಲ ಮೀಟಿಂಗ್ ಮಾಡೋದು, ಅದೆಲ್ಲ ತುಂಬ ದೊಡ್ಡ ಟಾಪಿಕ್ಕೇ ಇದೆ. ನಾವು ಸೆಲ್ಫ್ ಹೆಲ್ಪ್ ಗ್ರೂಪ್ ಬಗ್ಗೆ DCC ಬ್ಯಾಂಕಲ್ಲಿ ವಿಶೇಷವಾದ ಇವುಗಳನ್ನ ವಹಿಸಬೇಕು ಅಂತ ನಬಾರ್ಡ್ ಗೈಡ್ಲೈನ್ಸ್ ಇದೆ. DCC ಬ್ಯಾಂಕ್ಗಳಿಗೆಲ್ಲ ನಬಾರ್ಡು, ನಿಮಗೆಲ್ಲ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡೈರೆಕ್ಷನ್ ಕೊಡೋದು. ಸೊ ಅದು ತುಂಬ ದೊಡ್ಡ ವಾಸ್ಟ್ ಟಾಪಿಕ್ಕು, ಅದು ಸಪ್ರೇಟು ಇದು ಮಾಡಬೇಕಾಗತ್ತೆ. ಅವೆಲ್ಲ ಮೈಕ್ರೋ ಎಂಟರ್ಪ್ರೈಸಸ್ ಇರ್ತವೆ, ಕೆಲವು ಸಣ್ಣ ಉದ್ಯಮಗಳು, ಅಂಗಡಿ ಇಟ್ಕೊಂಡಿರೋದು ಅಥವಾ ಸ್ಮಾಲ್ ಗ್ಯಾರೇಜು ಇತ್ಯಾದಿ. ಏನು ಹೇಳಿ? ಪೆಟಿ ಶಾಪ್ಸ್ ಅಂದರೆ ಈ ಪೆಟಿ ಅಂಗಡಿಗಳು, ಫುಟ್ಪಾತಲ್ಲಿ ಇದು ಮಾಡೋದು, ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು, ಇಂಥವು ಸ್ಮಾಲ್ ಎಂಟರ್ಪ್ರೈಸಸ್ ಮತ್ತು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳನ್ನ ನೀವೆಲ್ಲ ಕವರ್ ಮಾಡ್ತೀರಿ. ಅದಕ್ಕೆ ನೀವು ನಮ್ಮ ಇದರಲ್ಲಿ ಈ ವ್ಯವಸ್ಥೆಯಲ್ಲಿ ಇಂಪಾರ್ಟೆಂಟು ಅಂತ. ಇನ್ನು ಫೈನಾನ್ಷಿಯಲ್ ಆಕ್ಸೆಸ್ ಸೆಮಿ ಅರ್ಬನ್ ಮತ್ತು ಅರ್ಬನ್ ಏರಿಯಾ. ಈಗ ಸದ್ಯಕ್ಕೆ ಸೆಮಿ ಅರ್ಬನ್ ಏರಿಯಾದಲ್ಲೂ ಇದೀರಿ ಅನಿಸುತ್ತೆ. ಇಲ್ಲದೇ ಇದ್ದರೆ ಸೆಮಿಗಿಂತ ಇನ್ನೂ ಕೂಡ ರೂರಲ್ ಏರಿಯಾಗೆ ಹೋಗ್ಬೇಕಾಗತ್ತೆ. ಔಟ್ ರೀಚ್ ಅಂತಾರೆ ಅದಕ್ಕೆ. ಸೊ ಅಲ್ಲಿಗೆ ನೀವು ಹೋಗ್ಬೇಕಾಗತ್ತೆ ಅಂತ. ಅದು ಈಗ ಸದ್ಯಕ್ಕೆ ಅದು ಇರೋದ್ರಿಂದ ನಿಮಗೆ
ಇದಿದೆ, ಏನು ಇಂಪಾರ್ಟೆನ್ಸ್ ಇದೆ. ಆಬ್ಜೆಕ್ಟಿವ್ಸ್ ಏನು, ನಮ್ಮ ಉದ್ದೇಶ ಏನು ಅಂದರೆ ನಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಉದ್ದೇಶ ಏನು ಅನ್ನೋದನ್ನ ಅಲ್ಲಿ ಹಾಕಿದ್ದೀನಿ ನಾನು. ಎಕ್ಸ್ಪ್ಯಾಂಡ್ ಕಸ್ಟಮರ್ ಔಟ್ರೀಚ್ ಅಂದರೆ ಕಸ್ಟಮರ್ಗೆ ರೀಚ್ ಆಗಬೇಕು, ನೀವು ಲಾಸ್ಟ್ ವ್ಯಕ್ತಿಗೆ ರೀಚ್ ಆಗೋ ಅಂಥದ್ದು ಇದರ ಉದ್ದೇಶ, ಅಂದರೆ ಎಕ್ಸ್ಪ್ಯಾನ್ಷನ್ ಮಾಡುವಂಥದ್ದು. ಮಾರ್ಕೆಟ್ ಸೇರಲ್ಲಿ ನಿಮ್ಮದು ಒಂದು ಪಾಯಿಂಟ್ ಇದೆ, ಒಂದು ಪಾರ್ಟ್ ಇದೆ ಅನ್ನೋದು ಆಗಬೇಕು. ಈಗ ಮಾರ್ಕೆಟ್ ಸೇರಲ್ಲಿ ನೀವು ಇದ್ದೀರಾ? ಮಾರ್ಕೆಟ್ ಸೇರ್ ಅಂದ್ಕೂಡಲೇ ಶೇರ್ ಮಾರ್ಕೆಟ್ ಅಂತ ಏನು ಅಂದ್ಕೋಬೇಡಿ. ಓವರ್ ಆಲ್ ಲೆಂಡಿಂಗ್ ಇದೆಯಲ್ಲ, ಓವರ್ ಆಲ್ ಕ್ರೆಡಿಟ್, ಓವರ್ ಆಲ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಇದೆಯಲ್ಲ, ಅದರಲ್ಲಿ ನಿಮ್ಮದು ಒಂದು ಪಾರ್ಟ್ ಇದೆ. ಅದು 1% ಇರ್ಬೋದು, 0.1 ಇರ್ಬೋದು, ದಟ್ ಈಸ್ ಇಮ್ಮೆಟೀರಿಯಲ್. ಬಟ್ ಒಂದು ಪಾರ್ಟ್ ಇದೆ. ನೀವು ಏನೋ ಈ ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರಿ, ಫಿನಾನ್ಷಿಯಲ್ ಇಂಪ್ಲಿಮೆಂಟೇಷನ್ ಮಾಡಿ ಕಾಂಟ್ರಿಬ್ಯೂಟ್ ಮಾಡ್ತೀರಿ, ಅದರಿಂದ ಡೆವಲಪ್ಮೆಂಟ್ ಆಗ್ತಿರುತ್ತೆ. ಯಾಕೆಂದರೆ ನಿಮ್ಮಲ್ಲಿ ತಗೊಂಡವರೆಲ್ಲ ಬರೀ ಮದುವೆ, ಮುಂಜಿ, ಜಾತ್ರೆ, ತಿಥಿ, ಶ್ರಾದ್ದ ಮಾಡೋಕ್ಕೆ ಮಾತ್ರ ತಗೊಳ್ತಾ ಇದ್ದಾರೆ. ಅದು ಸಾಲನ ಅಂದರೆ ಅನ್ಪ್ರೊಡಕ್ಟಿವಿಟಿಗೋಸ್ಕರ ತಗೊಳ್ತಾ ಇಲ್ಲ, ಪ್ರೊಡಕ್ಟಿವಿಟಿ ಪರ್ಪಸ್ ತಗೊಳ್ತಾರೆ. ಅದಿರ್ಬೋದು ಅಫ್ಕೋರ್ಸ್, ಏನೋ ಅವರು ಮದುವೆ, ಮುಂಜಿ, ಜಾತ್ರೆ, ತಿಥಿ, ಶ್ರಾದ್ದಕ್ಕೆ ಬಳಸ್ಬೋದು. ಆದರೆ ಒಂದು ಪಾರ್ಟ್ ಇದಕ್ಕೂ ಇರುತ್ತೆ. ಸೊ ನೀವು ಅಲ್ಲೇನೋ ಒಂದು ಈ ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಕೊಡ್ತಾ ಇದ್ರಿ ಲೆಂಡಿಂಗ್ ಮಾಡಿ ಅಂತ ಏನೋ ಹೇಳ್ತಾ ಇದ್ರಿ. ಇವಾಗ ಇಲ್ಲ ಅಂತ ಅನ್ಕೊಂತೀವಿ ಸರ್. ನಾವು ಕೊಡ್ತಿರೋದು ಕೂಡ ಕಂಪ್ಲೀಟ್ ಆಗಿ ಪರ್ಪಸ್ ನೋಡ್ಕೊಂಡೆ ಎಲ್ಲ ಲೆಂಡಿಂಗ್. ಅದನ್ನೇ ನಾನು ಹೇಳ್ತಾ ಇರೋದು, ನೀವು ಕೊಡ್ತಾ ಇರೋದು ಬರೀ ಮದುವೆ, ಮುಂಜಿ, ಜಾತ್ರೆ, ತಿಥಿ, ಶ್ರಾದ್ದಕ್ಕೆ ಮಾತ್ರ ಕೊಡ್ತಾ ಇಲ್ಲ ಅಂದ್ರೆ ಅದಕ್ಕೆ ಬಳಸ್ತಾ ಇಲ್ಲ ಅವರು. ನೀವು ಯಾವುದೋ ಪ್ರೊಡಕ್ಟಿವ್ ಪರ್ಪಸ್ ಕೊಡ್ತಾ ಇದ್ರಿ, ಅದರಿಂದ ನಿಮ್ಮ ಕಾಂಟ್ರಿಬ್ಯೂಷನ್ ಇದೆ ಸೊಸೈಟಿಗೆ. ಅದನ್ನೇ ನಾ ಹೇಳ್ತಾ ಇರೋದು. ಈಗ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ ಅನ್ಸುತ್ತೆ, ನೀವು ಬರೀ ಅದಕ್ಕೆ ಮಾತ್ರ ಕೊಡ್ತೀರಿ ಅಂತ. ಅರ್ಥ ಆಗಿದೆಯಾ ನಿಮಗೆ? ಸೊ ನಿಮ್ಮಲ್ಲಿ ಸೊಸೈಟಿಗೆ ನೀವು ಕಾಂಟ್ರಿಬ್ಯೂಷನ್ ಇದೆ, ಪರ್ಸೆಂಟೇಜ್ ವೇರಿ ಆಗ್ಬೋದು. ಇಡೀ ಇದರಲ್ಲಿ ಎಷ್ಟು ವ್ಯವಸ್ಥೆಗಳಿದ್ದಾವೆ. ಕಮರ್ಷಿಯಲ್ ಬ್ಯಾಂಕ್ ಇದೆ, ನ್ಯಾಷನಲೈಸ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಇದ್ದಾವೆ, SBI, ಕೆನರಾ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿಗೆ ಇದಾಗೋಯ್ತು ಬಿಡಿ. ಏನು ಅವೆಲ್ಲ ಬ್ಯಾಂಕ್ ಆಫ್ ಬರೋಡಾ ಇರ್ಬೋದು, ಯಾವುದು ಇವೆಲ್ಲ ನ್ಯಾಷನಲೈಸ್ಡ್ ಕಮರ್ಷಿಯಲ್ ಬ್ಯಾಂಕ್ ಇದ್ದಾವೆ, ಇದೇ ಬಿಸ್ನೆಸ್ ಮಾಡೋವು. ಇದಲ್ಲದೆ ಇನ್ನೇನಿದ್ದಾವೆ, ರೀಜನಲ್ ರೂರಲ್ ಬ್ಯಾಂಕ್ಸ್ ಇದೆ, RRBs, ಕಲ್ಪತರು, ಕಾವೇರಿ ಗ್ರಾಮೀಣ ಬ್ಯಾಂಕು, ಇವು ನೀವು ನೋಡಿರ್ಬೋದು ನಿಮ್ಮಲ್ಲೆಲ್ಲ. ಕಾವೇರಿ ಗ್ರಾಮೀಣ ಬ್ಯಾಂಕ್ಗಳು ಅಂದರೆ ರೀಜನಲ್ RRBs ಅಂತೀವಿ ಅದಕ್ಕೆ. ರೀಜನಲ್ ರೂರಲ್ ಬ್ಯಾಂಕ್ಸ್ ಇದ್ದಾವೆ, ಅದೇ ಕೆಲಸ ಮಾಡ್ತಾ ಇದ್ದಾವೆ. ಇನ್ಯಾವ ಇದ್ದಾವೆ? ಕೋಆಪರೇಟಿವ್ ಬ್ಯಾಂಕ್ ಇದ್ದಾವೆ ನಿಮ್ದು ಅಲ್ಲದೆ. DCC ಬ್ಯಾಂಕ್ ಇದೆ, ಅಪೆಕ್ಸ್ ಬ್ಯಾಂಕ್ ಇದೆ, ಪಿಕಾರ್ಡ್ ಬ್ಯಾಂಕ್ ಇದೆ. ಸೊ ಅವೆಲ್ಲವೂ ಕೂಡ ಒಂದು ವ್ಯವಸ್ಥೆ ಇದೆ. ಇದಲ್ಲದೆ ಇತ್ತೀಚೆಗೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು RBI ಇಂದ ಲೈಸೆನ್ಸ್ ತಕ್ಕೊಂಡೇ ಬಂದ್ಬಿಟ್ಟಿದ್ದಾವೆ, ಬೀದಿಗಿದ್ದಾವೆ ಈಗ ಅವು. ಈಗ ನೆಕ್ಸ್ಟ್ ಥ್ರೆಟ್ ಇರೋದು ಯಾರು ಅಂದರೆ ಅವೇ ನಿಮಗೆ. ಅದರ ದೊಡ್ಡ ಕಥೆನೇ ಇದೆ. ನಾನು ಬ್ಯಾಂಕ್ ಬಗ್ಗೆ ಭಾರಿ ಮಾತಾಡಬಲ್ಲೆ, ತುಂಬ ಮಾತಾಡಬಲ್ಲೆ. ಯಾಕೆ ಅಂದರೆ ಬ್ಯಾಂಕಲ್ಲಿ ನನಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದು 3 ಬ್ಯಾಂಕು, DCC ಬ್ಯಾಂಕಲ್ಲಿ MD ಆಗಿ ಕೆಲಸ ಮಾಡಿ ಇಲಾಖೆಯಲ್ಲಿ. ಜೊತೆಗೆ ನಾನು PhD ಮಾಡಿರೋದೇ ಬ್ಯಾಂಕಿಂಗ್ ಬಗ್ಗೆ ಮೈಸೂರು ಯೂನಿವರ್ಸಿಟಿಯಲ್ಲಿ. ಸೊ ಹಾಗಾಗಿ ನಾನು ದಿನಗಟ್ಟಲೆ, ವಾರಗಟ್ಟಲೆ ಮಾತಾಡಬಲ್ಲೆ ಒಂದೊಂದೇ ಟಾಪಿಕ್ ಬಗ್ಗೆನೇ. ಅದೇನೇ ಆಗಲಿ, ಬಟ್ ನಮಗೀಗ ಇದೆಲ್ಲ ಸುಮ್ಮನೆ ಜನರಲ್ ಆಗಿ ಬಿಸ್ನೆಸ್ ಡೆವಲಪ್ಮೆಂಟ್ ಬಗ್ಗೆ ಅಷ್ಟೇ ಇದು ಮಾಡೋದು. ಆದ್ದರಿಂದ ನೀವು ಇದನ್ನು ಮಾತಾಡ್ತಾ ಇದ್ದು ಯಾವುದು, ಮಾರ್ಕೆಟ್ ಶೇರ್ ಬಗ್ಗೆ. ಏನು ಹೇಳಿ ನೀವು ಯಾವ ವಿಷಯ ಹೇಳಿದ್ರು ನಾನು ಆನ್ಸರ್ ಮಾಡ್ತೀನಿ. 101% ಇಲ್ಲ. ಸೊ ಮಾರ್ಕೆಟ್ ಶೇರಲ್ಲಿ ನೀವು ಒಂದು ಕಾಂಟ್ರಿಬ್ಯೂಷನ್ ಇದೆ. ಅರ್ಬನ್ ಬ್ಯಾಂಕ್ಗಳಿದ್ದಾವೆ ಬೇರೆವು, ಅಂದರೆ ಸೌಹಾರ್ದ ಅರ್ಬನ್ ಬ್ಯಾಂಕ್ ಅಲ್ಲ. 1959 ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ 1959 ಆಕ್ಟ್ ಅಡಿಯಲ್ಲಿ ರಿಜಿಸ್ಟರ್ ಆಗಿ RBI ಲೈಸೆನ್ಸ್ ತಕ್ಕೊಂಡು ಅರ್ಬನ್ ಬ್ಯಾಂಕ್ ಇದಾವಲ್ವಾ, ಕೋಆಪರೇಟಿವ್ ಬ್ಯಾಂಕ್ಸು. ಸೊ ಅವು ಕೂಡ ಇದೇ ಕೆಲಸ ಮಾಡ್ತಾ ಇದ್ದಾವೆ, ನೀವು ಇದ್ದೀರಿ. ಜೊತೆಗೆ NBFCಗಳಿದ್ದಾವೆ, ನಾನ್ ಬ್ಯಾಂಕ್ ಫಿನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಇದ್ದಾವೆ, ಮೈಕ್ರೋ ಫೈನಾನ್ಸ್ಗಳಿದ್ದಾವೆ. ಅಷ್ಟೇ ಯಾಕೆ ಈ ಫೈನಾನ್ಸ್ಗಳು ಬೇರೆ ಇದ್ದಾವೆ. ಯಾವ್ಯಾವುದೋ ಫೈನಾನ್ಸ್ ಅಂತ ಹಾಕೊಂಡಿದಾರಲ್ಲ, ಅದಕ್ಕೆ ಲೈಸೆನ್ಸ್ ಕೊಡೋರೆ ನಾವು.
ನಾವು ಅಂದರೆ ಕೋಆಪ್ರೇಟಿವ್ನೇ ನೋಡಿ, ಇದನ್ನು ರಿಜಿಸ್ಟರ್ ಮಾಡೋನು ಕೋಆಪ್ರೇಟಿವ್ ಏರ್, ಅದಕ್ಕೆ ಲೈಸೆನ್ಸ್ ಕೊಡೋನು ಅವನೇ. ಸೊ ಚಿಟ್ ಫಂಡ್ಗಳಿದ್ದಾವೆ, ಫೈನಾನ್ಸ್ಗಳಿದ್ದಾವೆ, ವಿನಾಯಕ ಫೈನಾನ್ಸ್ ರಿಜಿಸ್ಟರ್ಡ್ ಅಂತ ಹಾಕೊಂಡಿರ್ತಾನೆ, ಅವನೇನೋ ಮನಿ ಲೆಂಡಿಂಗ್ ಮಾಡ್ತಿರ್ತಾನೆ ಅಲ್ಲಿ. ಅಲ್ಲಿಗೆ ಎಷ್ಟು ನಿಮಗೆ ಕಾಂಪಿಟೇಟರ್ಸು ನಿಮ್ಮ ಪಕ್ಕದಲ್ಲೇ ಇದ್ದಾರೆ ಅಂತ ಸುತ್ತಮುತ್ತ, ನೀವು ನಾ ಯಾರು ಇಲ್ಲಪ್ಪ, ನಾನೇ ರಾಜ ಜಗತ್ತಲ್ಲಿ ನಾವು ಒಬ್ಬನೇ ಅಂತ ಒಳಗೆ ಬತ್ತಿ ಇಡೋರು ಬಹಳ ಜನ ಇದ್ದಾರೆ. ಅದರಲ್ಲಿ ಇವರೆಲ್ಲ ಆದರೂ ನೀವು ನಿಮ್ದೊಂದು ಶೇರ್ ಇದೆ, ನಿಮ್ದು ಒಂದು ಕಾಂಟ್ರಿಬ್ಯೂಷನ್ ಇದೆ. ಸೊ ಅದಕ್ಕೆ ನಾನು 0.1 ಅಂತ ಯಾಕಂದೆ, 99 100ಅಲ್ಲಿ 1 ಅಲ್ಲ 0.1 ಅಂತ ಯಾಕಂದೆ ಅಂದರೆ ಪರ್ಸೆಂಟೇಜ್ ಇಸ್ ವೆರಿ ಲೆಸ್ ಆಫ್ ಕೋರ್ಸ್, ಬಟ್ ಶೇರ್ ಇಸ್ ದೇರ್. ಮಾರ್ಕೆಟಲ್ಲಿ ನೀವು ಇದ್ದೀರಿ ಅಂತ, ನೀವು ಲಿಸ್ಟ್ ಮಾಡಿರಬೇಕು ಶೇರ್ ಮಾರ್ಕೆಟಲ್ಲಿ ಅಂತಲ್ಲ. ಈ ಸೊಸೈಟಿಗೆ ನಿಮ್ದೊಂದು ಶೇರ್ ಇದೆ, ನಿಮ್ದೊಂದು ಕಾಂಟ್ರಿಬ್ಯೂಷನ್ ಇದೆ, ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ನೀವು ಇನ್ವಾಲ್ವ್ ಆಗಿದ್ದೀರಿ. ಅದನ್ನು ಅದು ನಮ್ಮ ಅಬ್ಜೆಕ್ಟಿವ್. ಇವತ್ತಿನ ನಾವು ಈ ಟಾಪಿಕ್ನ ಅಬ್ಜೆಕ್ಟಿವ್ ಏನು ಅಂದರೆ, ನಮ್ಮ ಶೇರ್ ಇದೆ, ಜೊತೆಗೆ ನಾವು ರೀಚ್ ಆಗ್ತೀವಿ ಅಂದರೆ ಲಾಸ್ಟ್ ಎಂಡಿಂಗ್ ಪರ್ಸನ್ಗೂ ಕೂಡ ರೀಚ್ ಆಗ್ತೀವಿ ಅಂತ. ಇನ್ನು ಎನ್ಹಾನ್ಸ್ ಸರ್ವಿಸ್ ಡೆಲಿವರಿ ಥ್ರೂ ಇನ್ನೋವೇಷನ್ಸ್. ನೀವು ಮಾಮೂಲಿ ಟ್ರೆಡಿಷ್ನಲ್ ಬ್ಯಾಂಕಿಂಗ್ ಮಾಡಿದ್ರೆ ನೀವೇನು ಬದುಕಲ್ಲ, ಯಾವಾಗ ಎಲ್ಲಿ ಹೋಗ್ಬಿಡ್ತೀರೋ ಗೊತ್ತಿಲ್ಲ. ಈಗಾಗಲೇ ನಿಮ್ಮ ಕೆಲವು ಬ್ಯಾಂಕ್ ಸೌಹಾರ್ದದಲ್ಲಿ ಒಂದು 5-6 ಸಂಸ್ಥೆಗಳು ಕಂಪ್ಲೀಟು ಎಂಟೈರ್ ವ್ಯವಸ್ಥೆನೇ ಹಾಳು ಮಾಡಿ ಅವು ಒಂದು 7-8 ಸಂಸ್ಥೆ ಹಂಗೆ ಮಾಡಿರೋದ್ರಿಂದ ನೀವು ಚೆನ್ನಾಗಿ ನಡೆಸೋರ್ಗೂ ನಿಮಗೂ ಕಪ್ ಚುಕ್ಕೆ ಎಲ್ಲ ಒಳ್ಳೆವಾಗಿರ್ತದೆ. ಬುಟ್ಟಿಯಲ್ಲಿ ಯಾವುದೋ ಒಂದು ಈಗ ತಾನೇ ಕೊಳ್ತೋಗಿರೋದು ಒಂದು ಹಾಕ್ಬಿಡ್ತಾರೆ, ಇಡೀ ಬುಟ್ಟಿ ಹಣ್ಣೆಲ್ಲ ಹೋಯ್ತು ಅಂತ ಅಂದ್ಕೊಳ್ತಾ ಇರೋದು. ಸೊ ಇವೆಲ್ಲ ಚಾಲೆಂಜಸ್ಸು ನಿಮಗೆ. ಆದರೂ ಕೂಡ ನೀವು ಇನ್ನೋವೇಷನ್ಸ್ ಮಾಡಿರಬೇಕು, ಅಂದರೆ ಹೊಸ ಐಡಿಯಾಗಳನ್ನು ಹುಡುಕ್ಬೇಕಾಗತ್ತೆ. ಅದು ಯಾವ್ಯಾವ ಐಡಿಯಾ ಹುಡುಕೋದು ಅನ್ನೋದು ನೆಕ್ಸ್ಟ್ ನೋಡೋಣ. ಅದಕ್ಕೆ ನಿಮಗೆ ಅದೊಂದು ಕಾರಣ ಇವತ್ತನ್ನು ನಾವು ಡಿಸ್ಕಸ್ ಮಾಡೋದಕ್ಕೆ. ಇನ್ಕ್ರೀಸ್ ರೆವಿನ್ಯೂ ಸ್ಟ್ರೀಮ್ಸು, ಬೇರೆ ಆದಾಯದ ಮೂಲಗಳನ್ನು ನೀವು ಹುಡ್ಕೊಳ್ಬೇಕು. ಯಾಕೋಸ್ಕರ? ಪ್ರಾಫಿಟಬಿಲಿಟಿ ಮಾಡೋದಕ್ಕೆ. ನಿಮ್ಮ ಸಂಸ್ಥೆ ಯಾವುದೇ ಸಂಸ್ಥೆ ಆಗಲಿ, ಇದು ಪುಕ್ಷಟೆ ಛತ್ರ ಅಲ್ಲ, ಇದು ಬಂದವ್ರಿಗೆಲ್ಲ ಉಂಡ್ಕೊಂಡು ಹೋಗ್ರಿ ಅಂತ ಅನ್ನೋದಕ್ಕೆ ಧರ್ಮಛತ್ರ ಅಲ್ಲ. ನಾವು ಭಾಷಣ ಮಾಡುವಾಗ ಎಲ್ಲ ಸಹಕಾರಿಗಳು ಸೇವೆಗಾಗಿ ನಿಂತಿರುತ್ತಾರೆ, ಸೇವಾ ಮನೋಭಾವ, ಸರ್ವಿಸ್ ಮೋಟಿವ್ ಏನ್ ನಮ್ದು ಸ್ಲೋಗನ್ನು. ಏನಪ್ಪ ನಾ ಇಂಥ ಬ್ಯಾಂಕಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀನಿ. ರಿಯಲ್ ಆಗಿ ಹೇಳೋದಾದ್ರೆ ಸರ್ವಿಸ್ ಅನ್ನೋ ಪಾಯಿಂಟ್ ಇಲ್ವೇ ಇಲ್ಲ. ಪ್ರಾಫಿಟ್ ಮಾಡಿದ ಮೇಲೆ ಸರ್ವಿಸ್ಸು, ಪ್ರಾಫಿಟ್ ಮಾಡಿದ ಮೇಲೆ ಸರ್ವಿಸ್. ಯಾಕೆಂದ್ರೆ ನಿಮಗೆ ಹೊಟ್ಟೆಗಿಲ್ಲ, ಇನ್ನೊಬ್ಬನು ಕೊಡ್ತೀರಾ? ನೀವು ಚೆನ್ನಾಗಿರ್ಬೇಕಲ್ರಿ ಫಸ್ಟು. ಈಗ ನಾನು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿದ್ದಾಗ ಇವನ್ಗೆ ಪಾಪ ಏನೋ ನನ್ನಲ್ಲಿ ಏನೋ ಒಂದು ಸ್ವಲ್ಪ ಮಾಡೋಣ ಹಂಗೆ. ನೀವು ಜಾಸ್ತಿ ಪ್ರಾಫಿಟ್ ಮಾಡಿದಾಗ ಆ ಪ್ರಾಫಿಟ್ನ ಒಂದು ಭಾಗ ಸೇವೆಯಾಗಿ ಕನ್ವರ್ಟ್ ಮಾಡ್ಬೋದು. ತುಂಬ ಜಾಸ್ತಿ ಆದಾಗ ನಿಮ್ಮ ಸರ್ವಿಸಲ್ಲಿ ಚಾರ್ಜ್ ಮಾಡೋದ್ರಲ್ಲಿ ಕನ್ಸೆಷನ್ ಕೊಡ್ಬೋದು, ಹೌದಲ್ವಾ? ನೀವು ಎಲ್ಲ ಫಸ್ಟ್ ಸ್ಟಾರ್ಟಿಂಗೇ ಪುಕ್ಷಟೆ ಕೊಡ್ಕೊಂಡು ಹೋಗ್ತೀರಾ? ಇಲ್ಲ, ಪ್ರಾಫಿಟಬಿಲಿಟಿ ಇರಲೇಬೇಕು. ಆದ್ದರಿಂದ ನಮ್ಮ ಸಹಕಾರ ಸಂಸ್ಥೆಗಳು, ವ್ಯಾವಹಾರಿಕ ಸಂಸ್ಥೆಗಳು, ಬಿಸ್ನೆಸ್ ಆರ್ಗನೈಸೇಷನ್ಸ್ ನಮ್ಮದು, ಬಿಸ್ನೆಸ್ ಇನ್ಸ್ಟಿಟ್ಯೂಷನ್ ನಮ್ಮದು, ಸರ್ವಿಸ್ ಇನ್ಸ್ಟಿಟ್ಯೂಷನ್ ನೋ, ನೆವರ್. ಸರ್ವಿಸ್ ಬರೋದು ಯಾವಾಗ? ಆಮೇಲೆ ಚೆನ್ನಾಗಿ ಒಳ್ಳೆ ಲಾಭ ಇದ್ದರೆ ನಿಮ್ಮ ಸೌಹಾರ್ದ ಸಹಕಾರಿಯಿಂದ ಈ ಪಾರ್ಕನ್ನು ನಿರ್ವಹಣೆ ಮಾಡೋದು ಇಂಥ ಸೌಹಾರ್ದ ಸಹಕಾರಿ ಅಂತ ಬೋರ್ಡ್ ಹಾಕೊಂಡು ಆ ಪಾರ್ಕನ್ನು ಮೇಂಟೈನ್ ಮಾಡ್ತೀರಿ, ಪಬ್ಲಿಕ್ಕಿಗೆ ಹೆಲ್ಪ್ ಆಗಲಿ ಅಂತ. ನಿಮ್ಮದು ಇದು ರೊಕ್ಕನೇ ಇಲ್ಲ ಅಂದರೆ ನೀವು ಎಲ್ಲಿ ಮೇಂಟೈನ್ ಮಾಡ್ತೀರಿ?
ಕುಡಿಯೋ ನೀರ್ದು ಯಾವುದೋ ಒಂದು ಇದಕ್ಕೆ ಏರಿಯಾಕ್ಕೆ ಕುಡಿಯೋ ನೀರ್ದು ವಾಟರ್ ಟ್ಯಾಂಕ್ ಕಟ್ಟಿ ಅದ್ರ ಮೇಲೆ ಬರ್ಸಿರ್ತಾರೆ ಇಂಥ ಸಹಕಾರಿ ಇದು ಅಂತ. ಈ ರೀತಿ ಸರ್ವಿಸ್ ಮಾಡೋಂಥವು ಸೋಷಿಯಲ್ ವೆಲ್ಫೇರ್ ಆಕ್ಟಿವಿಟೀಸ್ ಮಾಡಬೇಕಾದ್ರೆ ನೀವು ದುಡಿದು ಲಾಭ ಮಾಡಿ ಇದ್ದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಸೊ ಪ್ರಾಫಿಟಬಿಲಿಟಿಗೋಸ್ಕರ ನೀವು ಹೊಸ ಹೊಸ ರೆವಿನ್ಯೂ ಸ್ಟ್ರೀಮ್ಗಳನ್ನು ಹುಡ್ಕೊಳ್ಬೇಕಾಗತ್ತೆ. ಸುಮ್ಮನೆ ಅದೇ ಸಾಲ ಕೊಟ್ಟೆ ಬಡ್ಡಿ ಬಂತು ಫಿನಿಶ್, ಇದು ಆದರೆ ಸಾಲೋದಿಲ್ಲ. ಅದಕ್ಕೆಲ್ಲ ಬೇರೆ ಬೇರೆ ರೂಟ್ಗಳನ್ನು ನೋಡಬೇಕಾಗತ್ತೆ. ಇನ್ಯಾವ್ಯಾವ ರೂಟ್ಗಳು ನಿಮಗೆ ಹೊಸ ಹೊಸ ಸ್ಟ್ರೀಮ್ಸ್ ಇದ್ದಾವೆ ಅಂತ, ಚಾನಲ್ಸ್ ಇದ್ದಾವೆ ಅಂತ. ಮಾಡ್ರನೈಸೇಷನ್ ಹಳೇ ಕಾಲದ ತಗಡು ಒಂದು ಚೇರು ಟೇಬಲ್ ಹಾಕೊಂಡು ಕೂತ್ಕೊಂಡ್ರೆ ಯಾವಂದ್ರೆ ಈ ಬ್ಯಾಂಕ್ ಅಂತಾನೆ ನಿಮ್ಮ ಹತ್ರ ಬಂದು. ಏರ್ ಕಂಡೀಷನ್ ಇದಿರಬೇಕು, ಒಳ್ಳೆ ಬಿಲ್ಡಿಂಗ್ ಇರಬೇಕು. ಯಾವುದೋ ಒಂದು ಮೂಲೆಯಲ್ಲಿ 4 ಹಿಂಗೆ ತಿರ್ಕೊಂಡು ಅಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಸಣ್ಣ ಬೋರ್ಡು ಇದು ಇಲ್ಲಿ ಇದು ಹೆಂಗಪ್ಪ ಡೆಪಾಸಿಟ್ ಇರೋದು ಈ ಬ್ಯಾಂಕಲ್ಲಿ, ನಾಳೆಗೆ ಇವನೇನಾದ್ರು ಎತ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು? ಹಂಗೆ ಯೋಚನೆ ಮಾಡ್ತಾರೆ, ಕರೆಕ್ಟ್ ಅಲ್ಲ? ಅದಕ್ಕೆ ಮಾಡ್ರನೈಸೇಷನ್, ಇನ್ಫ್ರಾಸ್ಟ್ರಕ್ಚರಲ್ಲಿ ಮಾಡ್ರನೈಸೇಷನ್. ನೀವು ಬಾಡಿಗೆ ಬಿಲ್ಡಿಂಗ್ ನೋಡಿ, ನೆಟ್ಟಿಗಿರೋದು ನೋಡಿ, ಸೊಟ್ಟಿಗಿರೋದು ನೋಡಬೇಡಿ ಅಂತ ಅಷ್ಟೇ, ಇನ್ನೇನಿಲ್ಲ. ಸರಿಯಾದ ರೀತಿ ನೋಡಿ, ಆಕ್ಸೆಸಿಬಿಲಿಟಿ ಇರಬೇಕು, ಅದಕ್ಕೊಂದು ಹೊರಗಡೆ ಒಂದು ಔಟ್ಲುಕ್ ಇರಬೇಕು. ಸುಣ್ಣ ಬಣ್ಣ ಬಳಿದೆ ಯಾವುದೋ ಕಾಲದಿಂದ ಬಿದ್ದೋಗಂಥದ್ದು ಕಡಿಮೆ ಬಡ್ಡಿ ಇದಕ್ಕೆ ಸಿಗುತ್ತೆ ಏನೋ ಬಾಡಿಗೆಗೆ ಅಂತೇಳಿ ಯಾರೋ ಕೊಟ್ಟರು ಅಂತೇಳಿ ಇದು ಯಾವುದೋ ಅಲ್ಲಿ ಪಕ್ಕದಲ್ಲಿ ಕಸ ಹಾಕಿರ್ತಾರೆ, ಅಲ್ಲೆಲ್ಲೋ ಮೂಲೆಯಲ್ಲಿ ಹಳೇ ಬಿಲ್ಡಿಂಗಲ್ಲಿ ಒಂದು ಕಡೆ ಒಂದು ಬೋರ್ಡ್ ಹಾಕೊಂಡು ನಾನು ಸವಾರ್ದ ಯಾವ ಸವಾರ್ದಲ್ಲಿ ನೀವು ಅಷ್ಟೇ. ಈಗ ಇದಿರಬೇಕು, ಒಬ್ಬ ಮ್ಯಾನೇಜರ್ ಅಂದರೆ ಹೇಗೇಗೋ ತಿರ್ಬೋಕಿ ಥರ ಹೋಗೋದಲ್ಲ. ನಿಮ್ ನೋಡಿದ್ರೆ ಹಿಂಗಿರುತ್ತೆ. ಆಮೇಲೆ ಏನ್ರಿ ಯಾವ ಬ್ಯಾಂಕಲ್ಲಿ, ಅಯ್ಯೋ ಇಲ್ಲೇ ಒಂದು ಸೌಹಾರ್ದದಲ್ಲಿ ಇದ್ದೀವಿ ಸರ್, ಇಲ್ಲೇ ಒಂದು ಬ್ಯಾಂಕಲ್ಲಿ ಒಂದು ಕೆಲಸದಲ್ಲಿ ಇದ್ದೀನಿ ಅಲ್ಲದೆ ಅದನ್ನೇ ನಾವು ಸೌಹಾರ್ದ ಬ್ಯಾಂಕ್ ಅಂತಿದೆಯಪ್ಪ, ಅಲ್ಲಿ RBI ಗೈಡ್ಲೈನ್ಸ್ ಪ್ರಕಾರ ನಾವು ಕೆಲಸ ಮಾಡ್ತೀವಿ, ಹಂಗಿದೀನಿ ನಾವು ಸರ್ವಿಸ್ ಮಾಡ್ತೀವಿ, ಇದು ಬಡ್ಡಿ ಸಾಲ ಕೊಡ್ತೀವಿ, ಡೆಪಾಸಿಟ್ ಕಮೆಂಡಿಂಗ್. ನಿಮ್ ನೋಡಿದ್ರೆ ಆ ಒಂದು ಅಪಿಯರೆನ್ಸ್ ಬರಬೇಕು. ನೀವು ಯಾವುದೋ ಹಳೆ ಕಾಲದ ಪ್ಯಾಂಟು ಅವೈ ಚಪ್ಪಲಿ ಹಾಕೊಂಡು ನೀವು ಬ್ಯಾಂಕ್ ಮ್ಯಾನೇಜರ್ ಅಂತ ಹೋದ್ರೆ ಹಿಂಗ್ ನೋಡ್ತಾನೆ ಅವನು, ನಮಸ್ಕಾರ ಬರ್ತೀನಿ. ಮ್ಯಾನೇಜರ್ ಕರೆಕ್ಟ್. ಈ ಮ್ಯಾನೇಜರ್ ಹಿಂಗಿರ್ಬೇಕಾದ್ರೆ ಬ್ರಾಂಚ್ ಇನ್ ಹೆಂಗಿರ್ಬೇಕು, ಆ ಬ್ರಾಂಚ್ ಮಾಡೋನು ಇನ್ನು ಹೆಂಗಿರ್ಬೇಕು. ಸೊ ಮಾಡರ್ನೈಸೇಷನ್ ಇರಬೇಕು ಇನ್ಫ್ರಾಸ್ಟ್ರಕ್ಚರಲ್ಲಿ. ಡಿಜಿಟಲ್ ಕೇಪಬಿಲಿಟೀಸ್ ಇರಬೇಕು. ಎಲ್ಲ ಹಳೆ ಕಾಲದ ಹಿಂದೆ ಎಲ್ಲ ನಾವು, ಯಾಕಂದ್ರೆ ಆ ಕಾಲದ್ದು ನೋಡಿದ್ವು ನಾವು ಸ್ಟಾರ್ಟಿಂಗಲ್ಲಿ ಸರ್ವಿಸ್ ಬಂದಾಗ ಏನಿತ್ತು ಈಗಿತ್ತು ಅಂತ. ಏನು ಹಿಂಗೆ ರಿಜಿಸ್ಟರ್ ತೆಗೆದ್ರೆ ಟೇಬಲ್ನಲ್ಲಿ ಇತ್ಲ ಬಂದು ಕೂತ್ಕೊಂಡು ಶುರು ಮಾಡೋದು, ಮತ್ತೆ ಇತ್ಲ ಬಂದು ಕೂತ್ಕೊಂಡು ಎಂಡ್ ಮಾಡೋದು. ತಮಾಷೆ ಎಲ್ಲ, ಇಟ್ಸ್ ಫ್ಯಾಕ್ಟ್. PLD ಬ್ಯಾಂಕ್ಗಳಿಗೆ ಹೋಗಿ ಅಲ್ಲಿ ನೋಡಿದ್ರೆ ರಿಜಿಸ್ಟ್ರಿ ಹೆಂಗಿರ್ತವೆ ಅಂದ್ರೆ, ಒಂದು ಟೇಬಲ್ಗೆ ಆ ಕಡೆ ದೊಡ್ಡ ಟೇಬಲ್ನಲ್ಲಿ ಹಿಂಗೆ ಓಪನ್ ಮಾಡಿದ್ರೆ ಆ ಎಡ್ಜ್ ಅಲ್ಲಿಗೆ ಬರುತ್ತೆ, ಈ ಎಡ್ಜ್ ಇಲ್ಲಿಗೆ ಬರುತ್ತೆ, ಮಧ್ಯದಲ್ಲಿ ಹಿಂಗೆ ಕೂತ್ಕೊಂಡು ಆಗೋದೇ ಇಲ್ಲ, ಹಿಂಗೆ ಬರಬೇಕು ಎದ್ದು. ಇದೆಲ್ಲ ಬರ್ಕೊಂಡು ಇದೆಲ್ಲ ಬರೆದ್ರೆ ಒಬ್ಬೊಂದು ಕಂಪ್ಲೀಟ್ ಆಯ್ತು ಅಂತ. ಇದನ್ನ ನಾವು ನೋಡಿದೀವಿ. ಅದನ್ನೇ ಹೇಳ್ತಾ ಇರೋದು. ಅಲ್ಲಿಗೆ ಯಾವ ಕಾಲದಲ್ಲಿ ಇದೀವಿ ನಾವು? 97ನಲ್ಲಿ ಡಿಪಾರ್ಟ್ಮೆಂಟಿಗೆ ಬಂದಾಗ ಇವಕ್ಕೆಲ್ಲ ನೋಡಿದ್ರೆ ಏನಪ್ಪ ಇದು, ಏನಿದು ಕತೆ ಅಂತ. ಇಂಥವು ತುಂಬ ಇದ್ದಾವೆ. ಆದರೆ ಇನ್ನು ನೀವು ಅದೇ ಇದಲ್ಲಿದ್ದರೆ ನೀವು ಎಲ್ಲ ನಿಮ್ಮ ಟೇಬಲ್ ಮುಂದೆ ಇಲ್ಲಿಂದ ಇಲ್ಲಿವರೆಗೆ ನೀವು ಕಾಣೋದೇ ಇಲ್ಲ.
ನೀವು ಕೂತಿದ್ ಮ್ಯಾನೇಜರ್ ಎಲ್ಲಿ ಅಂತ ಹುಡುಕ್ಬೇಕು ಬಂದವರು. ನಿಮ್ದೆಲ್ಲ ಏನು ಮ್ಯಾನ್ಯುವಲ್ ಹಿಂಗೆ ಹುಡುಕಿ ತುಂಬಿ ಇದು ಯಾವುದೋ ನಿಮ್ಮ ಲೆಡ್ಜರ್ಗಳು ಇದಾಗಿ ಇಲ್ಲಿ ಬಂದ್ರಿ ಇದೀನಿ ಅಂತ ಹಿಂಗೆ ಸರಿಸ್ಬೇಕು. ಆಗಿದ್ರೆ ಪಬ್ಲಿಕ್ ಬರ್ತಾರ? ಏನು ಮ್ಯಾನೇಜರ್ ಇನ್ನು ಯಾವ ಕಾಲದಲ್ಲಿ ಇದೀರಿ? ಅದೇನೋ ಪುಸ್ತಕಗಳನ್ನ ರಾಶಿ ಹಾಕೊಂಡು ಕೂತಾನ, ಅದು ಎಷ್ಟು ಒಂದು ನೋಡ್ತಾನಪ್ಪ ಇವನು ಆ ಪುಸ್ತಕಗಳನ್ನ. ಈಗೇನಿಲ್ಲ, ಒಂದು ಸಿಸ್ಟಮ್, ಜಸ್ಟ್ ಒಂದು ಸಿಸ್ಟಮ್ ಫಿನಿಶ್. ಅದು ಮಾಡರ್ನೈಸೇಷನ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡಿಜಿಟಲ್ ಕೇಪಬಿಲಿಟೀಸ್ ಅಂದ್ರೆ ಅದು ಡಿಜಿಟಲ್ನಲ್ಲಿ. ಅದಕ್ಕೆ ನಾವು ಇದಾಗಬೇಕಾಗತ್ತೆ. ಪ್ರಮೋಟ್ ಸೋಷಿಯಲ್ ಆ್ಯಂಡ್ ಫಿನಾನ್ಸಿಯಲ್ ಇನ್ಕ್ಲೂಷನ್ ಅಂದರೆ ಇನ್ಕ್ಲೂಷನ್ ಮಾಡೋದು ಅಂದರೆ ಹೊರಗಡೆಯವರು ಎಲ್ಲರನ್ನು ಸೇರಿಸೋದು, ಮತ್ತು ಸಾಮಾಜಿಕವಾಗಿಯೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ಬೇಕು. ನಾವು ಇನ್ಕ್ಲೂಷನ್ ಆಗಬೇಕು ಅಂದರೆ ನಮ್ಮ ರೋಲ್ ಏನು, ನಮ್ಮ ಕಾಂಟ್ರಿಬ್ಯೂಷನ್ ಏನು, ಯಾವುದೋ ಒಂದು ಫಂಕ್ಷನ್ ಆಗುತ್ತೆ, ನಮ್ಮದು ಏನಿದೆ, ನಮ್ಮ ಇಲ್ಲಿ ಏನಾದ್ರು ಒಂದು ನಮ್ಮ ರೆಕಗ್ನೈಸ್ ಮಾಡ್ಕೋಬೋದಾ ನಾವು ಇಲ್ಲಿ ಅನ್ನೋ ಥರ ನೀವು ವರ್ಕ್ ಮಾಡಬೇಕಾಗತ್ತೆ. ಅದು ಅದು ಹೇಗೆ ಮಾಡೋದು ಅನ್ನೋದೇ ಇವತ್ತಿನ ಆಬ್ಜೆಕ್ಟಿವ್ಸು. ಇದೆಲ್ಲ ಮಾಡಬೇಕಾದ್ರೆ ಏನೇನು ಮಾಡಬೇಕು, ಇಷ್ಟೆಲ್ಲ ಆಗಬೇಕಾದ್ರೆ ಯಾವ್ಯಾವ ಏರಿಯಾದಲ್ಲಿ ಏನೇನು ಮಾಡಬೇಕು ಅನ್ನೋದೇ ಇವತ್ತು ನಾವು ಚರ್ಚೆ ಮಾಡೋದು. ಮೊದಲನೇದಾಗಿ ಡಿಜಿಟಲ್ ಟ್ರಾನ್ಸ್ಫರ್ಮೇಷನ್ ಅಂದರೆ ಅದಕ್ಕೇನು ಡಿಜಿಟಲ್ ಟ್ರಾನ್ಸ್ಫರ್. ಈಗೆಲ್ಲ ನಾ ಈಗಾಗಲೇ ಹೇಳಿದ್ನಲ್ಲ, ನಮ್ಮಲ್ಲೆಲ್ಲ ಈ ಥರ ವ್ಯವಸ್ಥೆ ಇದ್ದಾವೆ ಅಂತ. ಈಗ ನಿಮ್ಮ ಸೌಹಾರ್ದಗಳು ರೆಕಗ್ನೈಸ್ ಆಗಬೇಕಾದ್ರೆ, ಸೌಹಾರ್ದಗಳು ಉಳಿಬೇಕಾದ್ರೆ, ಬೆಳಿಬೇಕಾದ್ರೆ, ನಿಮ್ಮ ಅಸ್ತಿತ್ವ ಇರಬೇಕು ಅಂದರೆ, ಅಭಿವೃದ್ಧಿ ಆಗಬೇಕು ಅಂದರೆ ಬರೀ ಉಳ್ಕೊಳ್ಳೋದೇ ಅಷ್ಟಿಲ್ಲ. 6 ಕೇರಲ್ಲ 3 ಕಿಡಿಯಲ್ಲ. ಅದೇನು ಗ್ರೋತ್ ಅಲ್ಲ, ಅದರಿಂದ ಡೆವಲಪ್ಮೆಂಟ್ ಅಲ್ಲ. ಈವನ್ ಅದೇ ಈಗ ತುಂಬ ದೊಡ್ಡ ಕಂಪ್ನಿಗಳು ಭಾಳ ಈಗ ಕಂಪ್ನಿಯಲ್ಲಿ ಸೇರ್ ಹಾಕೋದು ಗೊತ್ತಾ ನಿಮಗೆ? ಸೇರ್ಸ್ ಹಾಕ್ತಿದ್ದಿಲ್ಲ ನೀವು? ಇಲ್ವೋ? ಕೆಲವ್ರಿಗೂ ಹಾಕಿರ್ಬೋದು, ಕೆಲವ್ರು ಹಾಕ್ದೇ ಇರ್ಬೋದು. ಸೇರ್ಗಳು ನೋಡಿ, ಈಗ ಇನ್ಫೋಸಿಸ್ ದೊಡ್ಡ ಕಂಪನಿ, ಆಮೇಲೆ ರಿಲಯನ್ಸು ದೊಡ್ಡ ಕಂಪನಿ, ಇಂಥವುಗಳಿಗೆಲ್ಲ ಸೇರ್ಸನ್ನು ಹಾಕಿದ್ರೆ ಮಾರ್ಕೆಟ್ ಹೇಗಿರುತ್ತೆ ಅಂದರೆ ಒಂದು ಲೆವೆಲ್ನಲ್ಲಿ ಸ್ಲೋ ಆಗಿ ಅಪ್ವರ್ಡ್ಗೆ ಹೋಗುತ್ತೆ. ನೀವು ಈಗ ತಾನೇ ರಿಜಿಸ್ಟರ್ ಆಗಿ ಒಂದು ಸ್ವಲ್ಪ ವರ್ಷಗಳಾಗಿ ಮಾರ್ಕೆಟಿಗೆ ಬಂದೊಂದು 5-6 ವರ್ಷ ಆದರೆ ಮಿಡ್ ಕ್ಯಾಪ್ ಅಂತಾರೆ, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್. ಸ್ಮಾಲ್ ಕ್ಯಾಪ್ ಆ್ಯಂಡ್ ಮಿಡ್ ಕ್ಯಾಪ್ಗೆ ಸಂಬಂಧಪಟ್ಟಾಗ ಕಂಪ್ನಿ ಹಾಕಿದ್ರೆ ಆಗ್ತಾನೆ ಕಂಪ್ನಿ ಸ್ಟಾರ್ಟ್ ಮಾಡಿರ್ತಾರೆ, ಒಂದು 5-6 ವರ್ಷ ಆಗಿರುತ್ತೆ, ಇಂಪ್ರೂವ್ಮೆಂಟ್ ಆಗ್ತಿರುತ್ತೆ, ಅವರು ಭಾರಿ ಇನ್ವಾಲ್ವ್ಮೆಂಟ್ ಆಗಿರ್ತಾರೆ, ಖುಷಿಯಾಗಿರ್ತಾರೆ, ಹೊಸ ಇನ್ನೋವೇಷನ್ ಎಲ್ಲ ಮಾಡಿರ್ತಾರೆ, ಏಕದಮ್ ಅವು ಮೇಲಕ್ಕೆ ಹೋಗ್ತಿರ್ತವೆ. ಸೊ ಅದು ಇರೋ ಗ್ರೋತನ್ನು ಸಸ್ಟೈನ್ ಮಾಡಿಕೊಡೋದು ಕೂಡ, ಇರೋ ಅಂಥ ಅಚೀವ್ಮೆಂಟ್ ಇದೆಯಲ್ಲ ಸಸ್ಟೈನ್ ಮಾಡಿಕೊಡೋದು ಅದು ಕೂಡ ಡೆವಲಪ್ಮೆಂಟೇ. ಆದರೆ ಗ್ರೋತ್ ಆದಮೇಲೆ ತಾನೇ ಅದು ಸಸ್ಟೈನು. ನೀವು ಗ್ರೋತೇ ಆಗಿಲ್ವಲ್ಲ. ಇನ್ನೂ LKG UKG ಇರೋದ್ರಿಂದ ನಾ PhD ಮಾಡ್ತೀನಿ ಅಂದರೆ ಫಸ್ಟು SLC ಮುಗಿಸ್ರಪ್ಪ. ಅದರಿಂದ ಸ್ಲೋ ಆಗಿ ಅದು ಒಂದು ಲೆವೆಲ್ಗೆ ಬಂದರೆ PhD ಮಾಡಾದಮೇಲೆ PhDಯಲ್ಲಿ ಏನೇನು ಬರ್ತವೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು, ಆ ಸ್ಟೇಜ್, ಆ ನಾಲೆಡ್ಜನ್ನು. ಆದರೆ ಅಲ್ಲಿವರೆಗಂತೂ ಈಗ ಹೋಗಲೇಬೇಕಲ್ಲ, ಅಪ್ವರ್ಡ್ ಟ್ರೆಂಡಲ್ಲಿ ಇರಬೇಕಲ್ವಾ. ಅದಕ್ಕೆ ನೀವು ಡಿಜಿಟೈಸೇಷನ್ ಬೇಕಾಗತ್ತೆ. ಈಗೆಲ್ಲ ಡಿಜಿಟೈಸೇಷನ್ ಇದೆ. ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್, CBS. ನೀವು ಹಳೇ ಇದರಲ್ಲಿ ಮಾಡಿದ್ದೇ ಆದರೆ ನೀವು ಹಳೇ ಕಾಲದ ಲೆಡ್ಜರು, ಹಳೇ ಕಾಲದ ವೋಚರು, ಇದಕ್ಕೊಂದು ಸಿಗ್ನೇಚರ್ ಹಾಕಿ ಇದಕ್ಕೊಂದು ಫೋಟೋ ಅಂಟಿಸಿ, ಅವೆಲ್ಲ ಈಗ ಮುಗಿದ ಕತೆ. ಆದ್ದರಿಂದ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ನ ಅಕ್ರಾಸ್ ದಿ ಬ್ರಾಂಚ್ ಮಾಡಬೇಕು. ಸರ್ ಇಲ್ಲಿ ನಾನು ಡೆಪಾಸಿಟ್ಟು ನಿಮ್ಮ ಬ್ರಾಂಚಿಗೆ ಬರೋಕ್ಕಾಗಲ್ಲ, ಅದೆಲ್ಲೋ ಇನ್ನೊಂದು ಊರಲ್ಲಿ ಇದ್ದೀನಿ, ಅಲ್ಲೇ ಡೆಪಾಸಿಟ್. ಇಲ್ಲ ರೀ, ನಮ್ಮ ಬ್ರಾಂಚಿಗೆ ಬರಲೇಬೇಕು. ಇಲ್ಲ ನಾನು ಹೆಡ್ ಆಫೀಸಲ್ಲಿ ಕಟ್ಬಿಡ್ತೀನಿ, ನಿಮ್ಮ ಬ್ರಾಂಚಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಸಾಕು ಅಂದರೆ, ಇಲ್ಲ ಹೆಡ್ ಆಫೀಸ್ಗೂ ನಮಗೂ ಲಿಂಕ್ ಆಗಿಲ್ಲ ಇನ್ನೂ. ಅಂದರೆ ಬಿಸ್ನೆಸ್ ಡೆವಲಪ್ಮೆಂಟ್ ಆಗುತ್ತಾ? ಯಾಕಪ್ಪ ಇನ್ನು ಎಲ್ಲ ಲಿಂಕೇ ಆಗ್ಬಿಟ್ಟಾರೆ ಇಡೀ ಜಗತ್ತು. ನೀವ್ಯಾಕ್ರಿ ಲಿಂಕ್ ಆಗಿಲ್ಲ ಅಂದರೆ ಆ ಲಿಂಕ್ ನಮಗೆ ಗೊತ್ತೇ ಇಲ್ಲ ಸರ್. ಸೊ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಇರಬೇಕಾಗತ್ತೆ ನಿಮ್ಮಲ್ಲಿ. ಆ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಇಲ್ಲದೇ ಇದ್ದರೆ ಆ್ಯಕ್ಚುಲಾಗಿ ಅದಕ್ಕೆ DCC ಬ್ಯಾಂಕ್ಗಳೆಲ್ಲ ಕೋರ್ ಬ್ಯಾಂಕಿಂಗ್ ಆದವು. ಹೇಗಾದವು?
ನಬಾರ್ಡು ಅವ್ರಿಗೆ ಕಾಮನ್ ಸಾಫ್ಟ್ವೇರ್ ಪ್ರಿಪೇರ್ ಮಾಡಿ ಎಲ್ಲರೂ ಕೂಡ ಅದರ ಅಡಿಯಲ್ಲಿ ತಂದು ಅದ್ರ ಮೂಲಕ ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆ ಮಾಡಿಕೊಂಡಿದೆ. ನಿಮ್ಮಲ್ಲಿ ಇಂಡಿವಿಜುವಲ್ ಬ್ಯಾಂಕ್ಸ್ ಇದ್ದಾವೆ. ಸೊ ಅದರಿಂದ ಒಂದು ಕಾಮನ್ ಆಗಿ ಒಂದು ಪ್ಲಾಟ್ಫಾರ್ಮಲ್ಲಿ ಅದು ಸೌಹಾರ್ದ ಫೆಡರೇಷನ್ ಮೂಲಕ ಇರ್ಬೋದು ಅಥವಾ ಯಾವುದೇ ಇದಿರ್ಬೋದು, ಅಂಥವುಗಳ ಮೂಲಕ ಒಂದು ಸಾಫ್ಟ್ವೇರನ್ನು ಪ್ರಿಪೇರ್ ಮಾಡಿ ಅವರೇ ಡಾಟಾ ಸೆಂಟ್ರು ಮೇಂಟೈನ್ ಮಾಡುವ ಹಾಗೆ ಈ ಥರದ ವ್ಯವಸ್ಥೆಗಳನ್ನೆಲ್ಲ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಸಾಧ್ಯವಾದಷ್ಟು ನೀವು ಕೋರ್ ಬ್ಯಾಂಕಿಂಗ್ ಅಡಾಪ್ಟ್ ಮಾಡಲಿಲ್ಲ ಅಂದರೆ ನೀವು ಲೈಫಲ್ಲಿ ಉದ್ಧಾರ ಆಗಲ್ಲ. ನೀವು ಇರಬೇಕಾ ಮಾರ್ಕೆಟಲ್ಲಿ, ನೀವು ನಿಮ್ಮ ರೋಲ್ ಇರಬೇಕಾ, ನೀವು ಆಟ ಆಡ್ಬೇಕಾ? ಇಲ್ಲೆಲ್ಲ ನಾವು ಆಟ ಆಡೋಕ್ಕೆ ಬಂದಿರೋದು. ಆಟ ಆಡಲಿಲ್ಲ ಅಂದ್ರೆ ಮಲ್ಕೊಂಡ್ರಿ ಅಂತ ಅರ್ಥ, ಮಲಗಿದ್ರಿ ಅಂದ್ರೆ ಇನ್ನು ಎದ್ದೇಳಲ್ಲ ಅಂತ ಅರ್ಥ. ಬರೀ ಮಲಗಿ 5-6 ಗಂಟೆ ನಿದ್ದೆ ಹೊಡೆದಾಯ್ತು ಈಗ ಚೆನ್ನಾಗೇನೋ, ಇಲ್ಲ, ಪರ್ಮನೆಂಟ್. ಸೊ ಅದರಿಂದ ನೀವು ಲೈವ್ ಆಗಿರ್ಬೇಕಾ, ಕೋರ್ ಬ್ಯಾಂಕಿಂಗ್ ಅಡಾಪ್ಟ್ ಮಾಡಬೇಕಾಗತ್ತೆ. ಲಾಂಚ್ ಮೊಬೈಲ್ ಬ್ಯಾಂಕಿಂಗ್. ನಿಮ್ಮಲ್ಲಿ ಎಷ್ಟು ಜನ ಮೊಬೈಲ್ ಬ್ಯಾಂಕಿಂಗ್ ಮಾಡಿದ್ದೀರೋ ಗೊತ್ತಿಲ್ಲ. ಪ್ರತಿಯೊಬ್ಬರು ಕೂಡ ಈಗ ಲ್ಯಾಪ್ಟಾಪ್ ತಗೊಳ್ತಿದ್ರು ಮೊದಲು, ಆಮೇಲೆ ಪ್ಯಾಡ್ಗಳು ಬಂದವು, ಈಗ ಪ್ಯಾಡು ಹೋಯ್ತು, ಬರೀ ಮೊಬೈಲು. ಅದು ಈಗ ಎಷ್ಟರ ಮಟ್ಟಿಗೆ ಮೊಬೈಲು ಯಾವ್ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಬೇರೆದಕ್ಕೆಲ್ಲ ಯೂಸ್ ಆಗ್ತಾ ಇದೆ. ಅದರದ್ದು ಕತೆ ಬೇರೆ. ಅಂದರೆ ಮಾರಲ್ ಬಗ್ಗೆ ಮಾತಾಡುವಾಗ ಅದ್ರ ಬಗ್ಗೆ ತುಂಬ ಡಿಸ್ಕಸ್ ಮಾಡ್ಬೋದು. ಈಗ ಹೆಂಗಿದೆ ಸಿಚುಯೇಷನು, ಮೊದಲು ಹೆಂಗಿತ್ತು, ಅವೆಲ್ಲ ನಾವು ಬೇರೆ ಇದರಲ್ಲೆಲ್ಲ ಡಿಸ್ಕಸ್ ಮಾಡ್ತಿರ್ತೀವಿ. ಈಗ ನಮ್ಮ ಇದು ಅಂದರೆ ಬರೀ ಬ್ಯಾಂಕಿಂಗ್ ಸಂಬಂಧಪಟ್ಟಾಗೆ ಮೊಬೈಲ್ನಲ್ಲೇ ಪ್ರತಿಯೊಂದು ಬರ್ತವೆ. ಈಗ ಅದರಲ್ಲಿ ಆ್ಯಪ್ ಇರುತ್ತೆ, ಎಲ್ಲ ಕಡೆ ಆ್ಯಪ್ ಬಂದ್ಬಿಟ್ಟಿದ್ದಾವೆ. ಕುಂತ್ಕೊಂಡ್ರು ಆ್ಯಪು, ನಿಂತ್ಕೊಂಡ್ರು ಆ್ಯಪು. ಕೂತ್ಕೊಳ್ಳೋಕೆ ಹೆಂಗೆ ಕೂತ್ಕೊಳ್ಬೇಕು ಅನ್ನೋದಕ್ಕೆ ಆ್ಯಪ್ ಮಾಡೋದೆ, ನಿಂತ್ಕೊಳ್ಳೋದು ಹೆಂಗೆ ನಿಂತ್ಕೋಬೇಕು ಅಂತ. ಹೀಗಾಗಿ ಜಗತ್ತೇ ಈಗ ಏನಾಗ್ಬಿಟ್ಟಿದೆ ಅಂದರೆ ನಾವು ಏನು ಮಾಡಬೇಕು ಅನ್ನೋದೇ ಕನ್ಫ್ಯೂಷನು. ಆ ಥರ ಇನ್ನು ಮುಂದೆ ಇದು ಮೊಬೈಲ್ ಇರಲ್ವಂತೆ, ಬರೀ ವಾಚ್ ಇರುತ್ತಂತೆ, ಅಥವಾ ಬೆರಳು, ಈ ಬೆರಳ ಮೇಲೆ ಹಿಂಗಿದ್ರೆ ಎಲ್ಲ ಇಷ್ಟಾಗಲ್ಲ ತೋರಿಸುತ್ತಂತೆ. ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಹಿಂಗೆ ಹಿಡ್ಕೊಂಡ್ರೆ ತೋರಿಸುತ್ತಂತೆ. ಅಲ್ಲಿಗೆ ಆಚೆ ಇದ್ರ ಥರದ್ದು ಎಲೆಕ್ಟ್ರಾನಿಕ್, ಅದನ್ನು ಈಗ ಚೀನಾದವರು ಈಗಾಗಲೇ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಎಲ್ಲ ಸ್ಟಾರ್ಟಿಂಗ್ ಎಲ್ಲ ಅವ್ರು ಮಾಡ್ತಾರಲ್ಲ. ಸೊ ಹೀಗಾಗಿ ಇನ್ನು ಭಾಳ ಮುಂದಿನ ದಿನಗಳಲ್ಲಿ ಏನಿಲ್ಲ, ಇಲ್ಲಿಗೊಂದು ಚಿಪ್ ಹಾಕೊಂಡು ಹೋಗೋದು ಅಷ್ಟೇ. ನಮಸ್ಕಾರ, ಯಾರು ನೀವೊಂದು ಕೇಳೋಂಗೆ ಇಲ್ಲ. ನಾ ಇಂಥವನು, ನನ್ನ ಹಣೆ ಬರೋ ಇಂಥದ್ದು, ನನ್ನ ಜಾತಕ ಇಂಥದ್ದು, ನನ್ನ ಕುಲ ಇಂಥದ್ದು, ಗೋತ್ರ ಇಂಥದ್ದು, ನಾ ಹಿಂಗೆ ಮಾಡ್ತಾ ಇದ್ದೀನಿ ಅಂತ ಎಲ್ಲ ಅಲ್ಲೇ ಈ ಡಿಸ್ಪ್ಲೇ ಬರ್ತಾವಲ್ರಿ ಇದರಲ್ಲಿ ಅಂಗಡಿಗಳ ಮುಂದೆ ಹೋಗ್ತಾ ಇರುತ್ತಲ್ಲ, ಫ್ಲೋ ಹೋಗ್ತಾ ಇರುತ್ತಲ್ಲ, ಹಂಗೆ LED ಡಿಸ್ಪ್ಲೇ. ಸೊ ನಾವು ಅಂದರೆ ಮೊಬೈಲ್ ಬ್ಯಾಂಕಿಂಗ್ ನಾವು ಆ ಲೆವೆಲ್ಗಾರು ಬರಬೇಕಾಗತ್ತೆ. ಮೊಬೈಲ್ ಬ್ಯಾಂಕಿಂಗ್ ಮಾಡದೇ ಇದ್ದರೆ ಕಸ್ಟಮರ್ಸ್ಗೆ ನೀವು ಸರ್ವಿಸ್ ಕೊಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಈಗಾಗಲೇ ಅದೆಲ್ಲ ಮಾಡಿರೋರ ಹತ್ರ ಅವ್ರು ಹೋಗಿರ್ತಾರೆ. ನೀವು ಇನ್ನೂ ಹಳೆ ಇದರಲ್ಲಿ ಅಂದರೆ, ಸರ್ ನಿಮ್ಮಲ್ಲಿ ಮೊಬೈಲ್ ಬ್ಯಾಂಕಿಂಗ್ ಇದೆಯಾ? ಇಲ್ಲ ಸರ್, ಮೊಬೈಲ್ ಬ್ಯಾಂಕಿಂಗು ಅದು ಹೆಂಗೆ ಸರ್ ಮೊಬೈಲ್ ಬ್ಯಾಂಕಿಂಗ್ ಅಂದರೆ ಓ ಈ ಮ್ಯಾನೇಜರ್ ಸರ್ ಮೊಬೈಲ್ ಬ್ಯಾಂಕಿಂಗ್ ಅಂದರೆ ಏನು ಸರ್ ಅಂತ ಕೇಳ್ತಾನೆ ಅಂದರೆ ಇವ್ರ ಕತೆ ಮುಗೀತು, ನಮಸ್ಕಾರ. ಸೊ ಈ ರೀತಿ ಇರ್ತವೆ. ಆದ್ದರಿಂದ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ಸು, ಇಂಟರ್ನೆಟ್ ಬ್ಯಾಂಕಿಂಗು, ಮನೇಲೇ ಕೂತ್ಕೊಂಡು ಬ್ಯಾಂಕಿಂಗ್ ಮಾಡ್ತಾರೆ. ಈಗ ಇನ್ವೆಸ್ಟ್ ಮಾಡೋದು ಮನೆಯಲ್ಲೇ, ಡೆಪಾಸಿಟ್ ತಗೊಳ್ಳೋದು, ಕೊಡೋದು, ಲೋನ್ಗೆ ಅಪ್ಲಿಕೇಶನ್ ಹಾಕೋದು ಎಲ್ಲವೂ ಕೂಡ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕನೇ ಮಾಡ್ತಾರೆ. ಆ ಲೆವೆಲ್ಗೆ ನಾವು ರೀಚ್ ಆದರೆ, ಬೆಳೆದ್ರೆ ಮಾತ್ರ ನಿಮಗೆ ಅಸ್ತಿತ್ವ ಇರೋಕ್ಕೆ ಸಾಧ್ಯ. ಅಂದರೆ ನೀವು ಉಳ್ಕೊಳ್ಳೋಕ್ಕೆ ಸಾಧ್ಯ. ಯಾಕೆ ಇಷ್ಟೆಲ್ಲ ನಾವು ಮಾಡಬೇಕು ಅಂದರೆ, ಪಕ್ಕದಲ್ಲಿರೋನೆಲ್ಲ ಮಾಡ್ಕೊಂಡು ಕೂತಿದ್ದಾನೆ, ಅದನ್ನ ಅಂಗಡಿ ಈಗಾಗಲೇ ಸುತ್ತ ಬಂದಾಗಿದೆ. ಒಂದು 50 ಬಟ್ಟೆ ಅಂಗಡಿ ಇದ್ದಾವೆ, 50 ಜನ ಬಟ್ಟೆ ಅಂಗಡಿ ಓಪನ್ ಮಾಡ್ಕೊಂಡು, ಅವನು ಅದೇ ಸೀರೆ, ಇವನು ಇದೇ ಸೀರೆ, ಅವನು ಅದೇ ಪೆಟ್ಟಿಕೊಟ್ಟು, ಇವನು ಇದೇ ಪೆಟ್ಟಿಕೊಟ್ಟು. ಮತ್ತು ಆದರೂ ಹೆಂಗ್ರಿ ವ್ಯಾಪಾರ ಆಗ್ತವೆ? ಸ್ಕಿಲ್, ಸರ್ವಿಸ್, ಅಟ್ರಾಕ್ಷನ್, ಇನ್ವಾಲ್ವ್ಮೆಂಟ್, ಎಸ್ ಟ್ರೆಂಡ್, ಇನೋವೇಷನ್ಸ್, ಇವುಗಳಿಂದ ಮಾತ್ರ ಬದುಕೋಕೆ ಸಾಧ್ಯ. ಆದ್ದರಿಂದ
ನೀವು ಎಲ್ಲ ಈಗ ಆಗಲೇ ಪಕ್ಕದವ್ರು ಎಲ್ಲ ದೊಡ್ಡ ದೊಡ್ಡ ಅಂಗಡಿ ಓಪನ್ ಮಾಡಿ ಏನೇನೋ ಮಾಡ್ಕೊಂಡು ಕೂತಿದ್ದಾರೆ. ನೀವು ಒಂದು ಸಣ್ಣ ಗೂಡಂಗಡಿ ತಗೊಂಡಿದ್ದೀರಿ ಅಲ್ಲಿ ಮಧ್ಯದಲ್ಲಿ, ನೀವು ಅವ್ರ ಜೊತೆ ಕಾಂಪೀಟ್ ಮಾಡಿ ಸರಿಯಾಗಿ ಅದನ್ನು ಅಡಾಪ್ಟ್ ಮಾಡಲಿಲ್ಲ ಅಂದರೆ ಗೂಡಂಗಡಿ ಒಂದಿನ ಮುಚ್ಚೋಗುತ್ತೆ. ನಿಮಗೂ ಅವರು ಭಾಳ ದೂರ ಇದ್ದರೆ ನಮ್ಮ ಹತ್ರ ಯಾರೂ ಬಂದಿಲ್ಲ, ಅದರಿಂದ ನಾನೇ ಈಗ ಹಂಗಿಲ್ಲ, ಎಲ್ಲ ಕಡೆ ಅವರು ರೀಚ್ ಆಗ್ತಾ ಇದ್ದಾರೆ. ಅಂದರೆ ಕಾಂಪಿಟೇಟರ್ಸು ಬಂದುಬಿಟ್ಟಿದ್ದಾರೆ. ಸೊ ಮೊಬೈಲ್ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್ ಮತ್ತು ನಿಮ್ಮ ಆ್ಯಪ್ಗಳನ್ನ ನೀವು ರೆಡಿ ಮಾಡಬೇಕಾಗತ್ತೆ. ನಿಮ್ಮದೇ ಬ್ಯಾಂಕ್ನ ಆ್ಯಪ್ಗಳನ್ನು ರೆಡಿ ಮಾಡಿಕೊಳ್ಬೇಕಾಗತ್ತೆ. ಇದಕ್ಕೆಲ್ಲ ಟೆಕ್ನಾಲಜಿಗೆ ತುಂಬ ಇನ್ವೆಸ್ಟ್ ಮಾಡಬೇಕು. ಈಗಾಗಲೇ ಟೆಕ್ನಾಲಜಿಗೆ ಭಾಳ ಇನ್ವೆಸ್ಟ್ ಆಗ್ತಾ ಇದ್ದಾವೆ ಎಲ್ಲ ಕಡೆ. ಜಗತ್ತು ನೋಡಿದ್ರೆ ಭಾಳ ಎಲ್ಲೋ ಮುಂದೋಗಿದೆ. ಇದಿದ್ರೆ ಮಾತ್ರ ನೀವು ಅದು ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಪೂರಕ. ಇನ್ನು ಎನೇಬಲ್ UPI, IMPS, ನೆಫ್ಟ್, RTGS ಇವೆಲ್ಲವೂ ಕೂಡ ಪೇಮೆಂಟ್ ಸರ್ವಿಸ್ಗಳಲ್ಲಿ ಗೊತ್ತಿದೆ ನಿಮಗೆ. ಇದನ್ನು ನಾವು ಕೂಡ ಮಾಡಬೇಕಾಗತ್ತೆ. ಮೊದಲೆಲ್ಲ ಏನು ನಮ್ಮ ಇಂಡಿಯನ್ ಎಲ್ಲ ಡಿಜಿಟಲೈಸೇಷನ್ ಮಾಡಬೇಕು ಅಂದಾಗ ಅಯ್ಯೋ ಹಳ್ಳಿಲಿ ಅವನಿಗೆ ಓದೋಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ, ಅವನು ಯಾವ ಡಿಜಿಟಲೈಸೇಷನ್ ಮಾಡ್ತಾರೆ ಅಂತ ಒಬ್ಬ ದೊಡ್ಡ ಹಣಕಾಸು ಮಂತ್ರಿ ಹೇಳಿದ್ದೌದು ಹಿಂದೆ, ಹೆಸರುಗಳೇನೂ ಹೇಳೋದು ಬೇಡ. ಆದರೆ ಈಗ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋ ಅಂಥ ಒಬ್ಬ ಅಜ್ಜಿ QR ಕೋಡ್ ಇಟ್ಕೊಂಡಿದೆ. QR ಅಂದ್ರೆ ಏನು? QR ಅಂದ್ರೆ ಏನ್ರಿ? ಕ್ವಿಕ್ ರೆಸ್ಪಾನ್ಸ್. ಅಜ್ಜಿನೇ ಅಷ್ಟು ಬೇಗ ಕ್ವಿಕ್ ಆಗಿ ರೆಸ್ಪಾನ್ಸ್ ಮಾಡುವಾಗ ನಾಳೆ ನಾಳಿದ್ದು ಇನ್ನೇನು ಅಳ್ಳಾಡೋ ಮುದುಕಿ ಬಿದ್ದೋಗ ಅಂತವಳೇ ಅಷ್ಟೆಲ್ಲ ಮಾಡುವಾಗ ನೀವೆಲ್ಲ ಯಂಗ್ ಅಂಡ್ ಎನರ್ಜೆಟಿಕ್ ಎಲ್ಲ ಬುಲೆಟ್ ನಿಮ್ಮಿಂದ ಹೆಂಗೆ ಬರುತ್ತೆ? ಇನ್ನು 45 ಜಾಸ್ತಿ ಇಲ್ವೇ ಇಲ್ಲ. ನೀವೆಲ್ಲ ನೀವು ಹೆಂಗ್ರಿ ಇರಬೇಕು? ರಾಕೆಟ್ ವೇಗದಲ್ಲಿ ಇರಬೇಕು. ಆದರೆ ನಿಮ್ಮಲ್ಲಿ ಎಷ್ಟು ಜನ QR ಕೋಡು, ಮೊಬೈಲ್ ಆ್ಯಪು, ಬ್ಯಾಂಕಿಂಗ್, ಇದು ಇಂಟರ್ನೆಟ್ ಬ್ಯಾಂಕಿಂಗು ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ದೀರಿ? ನಾನು ಹೇಳ್ತಾ ಇರೋದು ಎಫೆಕ್ಟಿವ್. ಆ ಪಾಯಿಂಟ್ ಅದ್ರ ಬಗ್ಗೆ ಮಾತಾಡೋದ್ರೆ ಅರ್ಧ ಗಂಟೆ ಮಾತಾಡ್ಬೋದು. ಎಫೆಕ್ಟಿವ್ ಅಂದ್ರೆ ಏನು ಅಂದರೆ ಕಂಪೇರ್ ವಿತ್ ಅದರ್ಸಿಂದ ಎಫೆಕ್ಟಿವ್ ಅನ್ನೋ 2 ಸ್ಟಿಕ್ ತಗೊಳ್ಳೋದು. ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ, ಕರೆಕ್ಟಪ್ಪ, ನೀನು ಚೆನ್ನಾಗಿ ಮಾಡ್ತಾ ಇದೀಯ ಅಂತ ಹೇಗೆ ಗೊತ್ತಾಯ್ತು ನಿನಗೆ? ಅವನು ಅದೊಂದು ಮಾಡಿದ್ದಾನೆ, ನಾ 2 ಮಾಡಿದ್ದೀನಿ. ಓಕೆ. ಅವನು 5 ಅದು ಆ ಸರ್ವಿಸ್ ಕೊಟ್ಟಿದ್ದಾನೆ, ನಾನು ಅದಕ್ಕಿಂತ ಎಕ್ಸ್ಟ್ರಾ ಸರ್ವಿಸ್ ಕೊಟ್ಟಿದ್ದೀನಿ. ಓಕೆ. 2 ಸ್ಟಿಕ್ ಇರ್ತವೆ. ಅದರಿಂದ ಎಫೆಕ್ಟಿವ್ ಅಂದರೆ ಕಮರ್ಷಿಯಲ್ ಬ್ಯಾಂಕು, ಸ್ಮಾಲ್ ಫೈನಾನ್ಸಿಂಗ್ ಬ್ಯಾಂಕ್ಗಳು, ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಈಗ ಯಾವ ಲೆವೆಲ್ಗೆ ಹೋಗಿದ್ದಾವೆ. ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ ಇದ್ದಾವೆ. ನೀವು MG ರೋಡ್ಗೆ ಹೋದರೆ ಆ ಬ್ಯಾಂಕ್ ಹೆಸರು ಕೇಳಿಲ್ಲ, ಹೆಸರು ಹೇಳೋಕ್ಕೂ ಬರಲ್ಲ ನಮಗೆ, ಓದೋಕ್ಕೆ ಸರಿಯಾಗಿ ಗೊತ್ತಾಗಲ್ಲ ನಮಗೆ. ಆ ಥರದ ಬ್ಯಾಂಕ್ ಇದ್ದಾವೆ. DUTRE ಈ ಬ್ಯಾಂಕ್ ಅಂತ, ಇದು ಹಿಂಗೆ ಡಚ್ ಬ್ಯಾಂಕ್ ಅನ್ಬೇಕಾ, ಡಚರ್ ಬ್ಯಾಂಕ್ ಅನ್ಬೇಕಾ, ಏನಂತಂದ್ರೆ ಅನ್ಕೋಬೇಕು. ಅಲ್ಲಿಗೆ ಆ ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ಇದ್ದಾವೆ. ಸಿಕ್ಕಾಬಟ್ಟೆ ಫಾಸ್ಟು, ತುಂಬ ಹೈ-ಫೈ ಲೆವೆಲ್. ಈಗ ಹೇಳಿ ಎಫೆಕ್ಟಿವಾ? ನಾವು ಇಲ್ಲ, ಇನ್ನೂ ಕೂಡ ಏನೋ ಬೆಳಿಬೇಕಾಗಿದೆ ನಾವು. ಅದರಿಂದ ಎಫೆಕ್ಟಿವ್ ಆಗಿ ನಾವು ಅದನ್ನು ಮಾಡಬೇಕಾಗತ್ತೆ. ಸೊ ಇಂಥವುಗಳನ್ನೆಲ್ಲ ನಾವು ಇದು ಮಾಡಬೇಕು. ಆಮೇಲೆ ಇಂಟ್ರೊಡ್ಯೂಸ್ ATM ಹಾಕೋಂಥದ್ದು. ನೀವೇ ಸ್ವಂತ ATM ಹಾಕದೇ ಇದ್ದರೆ ಇನ್ನೊಬ್ಬರ ಜೊತೆ ಕೊಲಾಬರೇಟ್ ಆಗಿ ಅಥವಾ ಇನ್ವಾಲ್ವ್ ಆಗಿ ಅಗ್ರಿಮೆಂಟ್ ಮಾಡಿಕೊಂಡು ಅವ್ರ ಮೂಲಕ ATM-ಅನ್ನು ಮಾಡ್ಬೋದು. ನಾವು ಹಿಂದೆ DCC ಬ್ಯಾಂಕ್ಗಳೇ ATM ಮಾಡಿರಲಿಲ್ಲ. ನಾನು ತುಂಬ ವರ್ಷಗಳ ಹಿಂದೆ ಮೈಸೂರು DC ಬ್ಯಾಂಕ್ ಇದ್ದಾಗ ATM ಮಾಡಬೇಕು ಅಂದಾಗ ATM ಅವ್ರಿಗೆ ಇದೇ ಇಲ್ಲ. ಆಗ ಇನ್ನೊಂದು ಕಂಪನಿ ಜೊತೆ ಕರ್ಕೊಂಡು ಬಂದು ಅವರು ATM ಎಲ್ಲ ಹಾಕೋದು, ಅದರಲ್ಲಿ ಟ್ರಾನ್ಸಾಕ್ಷನ್ನಲ್ಲಿ ಇಷ್ಟು ಪರ್ಸೆಂಟೇಜು ಅವ್ರಿಗೆ ಅಂಥೇಳಿ ಆಮೇಲೆ ಅದನ್ನು ATM-ನ ಇಂಟ್ರೊಡ್ಯೂಸ್ ಮಾಡೋದು. ಹಿಂಗೆ ATM-ಗಳಿದ್ದಾವೆ. ಮೈಕ್ರೋ ATMs, ನೀವು ಯಾರಾದರೂ ಮೈಕ್ರೋ ATMs ಹಾಕಿದ್ದೀರಾ? ಗೊತ್ತಾ ಓಲಿ ಮೈಕ್ರೋ ATMs ಏನು ಅಂತ? ಓಲಿ BCಗಳು ಗೊತ್ತಾ? ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದರೆ ನಿಮ್ಮ ಏಜೆಂಟು, ಅವನು ನಿಮ್ಮ ಪರವಾಗಿ. ನೀವು ಬ್ಯಾಂಕಲ್ಲಿ ಕೂತಿರ್ತೀರಿ, ಅವನು ಬೀದಿಲಿ ಇರ್ತಾನೆ, ಇಷ್ಟೇ ವ್ಯತ್ಯಾಸ.
ಅಂದರೆ ಅವನ ಬಿಸ್ನೆಸ್ ಬೀದಿಲಿ ಯಾವನಿದ್ದಾನೆ ಅವನೇ ಕಂಡ್ರೆ ಬಿಸ್ನೆಸ್ ಕರೆಸ್ಪಾಂಡೆನ್ಸ್. ವೆರಿ ಸಿಂಪಲ್. ಅವನ ಮನೇಲೇ ಕೂತ್ಕೊಂಡು ಎ ಸಿ ರೂಮ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಆಗತ್ತಾ? ಇಲ್ಲ. ಫುಟ್ಪಾತಲ್ಲಿ ಓಡಾಡ್ತಿರ್ತಾನೆ. ಆದರೆ ನಿಮ್ಮ ಪರವಾಗಿ ಓಡಾಡ್ತಾ ಇದ್ದಾನೆ ಅಂದರೆ ನೀವೇ ಓಡಾಡ್ತಾ ಇದ್ದೀರಿ ಅಂತ ಅದರ ಅರ್ಥ. ಇಲ್ಲ ಸರ್ ನಾನು ಎ ಸಿ ರೂಮಲ್ಲಿ ಕೂತಿದ್ದೀನಿ. ಕರೆಕ್ಟು, ಫಿಸಿಕಲ್ ಆಗಿ ಎ ಸಿ ರೂಮ್ ಇದೆ. ನಿಮ್ಮವನು ಒಬ್ಬ ಅಲ್ಲಿ ಇದಾನಲ್ಲ, ಅವನು ಹೇಳೋದು ಇಂಥ ಬ್ಯಾಂಕು ಸವಾಲ್ದ ಅಂದಮೇಲೆ ನೀವೇ ಅಲ್ಲಿಗೆ ಹೋಗಿದ್ದೀರಿ ಅಂತ ಅರ್ಥ. ಸೊ ಬಿಸ್ನೆಸ್ ಕರೆಸ್ಪಾಂಡೆಂಟ್ಗೆ ಮೊಬೈಲ್ ಥರ ಇದು ಕೊಟ್ಟಿರ್ತಾರೆ. ಸಣ್ಣ ಟ್ಯಾಬ್ಗಿಂತನೂ ಈಗ ಕಮ್ಮಿ ಆಗ್ಬಿಟ್ಟಿದೆ. ಅದು ಟ್ಯಾಬ್ ಸ್ವಲ್ಪ ಇದು ಬರ್ತಾ ಇತ್ತು, ಈಗ ಬರೀ ಮೊಬೈಲ್ಗಿಂತ ಒಂಚೂರು ದೊಡ್ಡದು ಇಷ್ಟೇ. ಅದೇ ಮೈಕ್ರೋ ಎ ಟಿ ಎಮ್. ಅವನೇ ಅಲ್ಲಿ ಕ್ಯಾಶ್ ಕೊಡ್ತಾನೆ, ಅವನ ಇದರಿಂದ ತೆಗೆದು ಅಲ್ಲೇ. ಅದರಿಂದ ಏನು ಬರಲ್ಲ, ಯಾಕಂದ್ರೆ ಅಲ್ಲಿ ಟ್ರೇ ಇಲ್ಲ. ಎ ಟಿ ಎಮ್ ಆಗಬೇಕಾದ್ರೆ ಟ್ರೇ ಹಾಕಿರ್ಬೇಕು. ನಿಮ್ಮಲ್ಲಿ ಯಾರಾದ್ರು ಎ ಟಿ ಎಮ್ ಹಾಕಿದ್ದೀರಾ? ಓಕೆ. ಈಗೆಲ್ಲ 500 ರೂಪಾಯಿದು ಟ್ರೇ ಹಾಕ್ತಾ ಇದ್ದೀರಾ? ಹಾಂ. ಇನ್ನು ಮುಂದೆ 500 ರೂಪಾಯಿ ನೋಟೇ ಇರಲ್ಲ, ಬರೀ 100 ರೂಪಾಯಿ 200 ರೂಪಾಯಿದು ಅಷ್ಟೇ ಇರುತ್ತೆ. ಆ್ಯಕ್ಚುಯಲ್ ಆಗಿ ಅಮೇರಿಕಾ ಮೋಸ್ಟ್ ಡೆವಲಪ್ಡ್ ಕಂಟ್ರಿ, ನಾವು ಇನ್ನೂ ಡೆವಲಪಿಂಗ್ ಕಂಟ್ರಿ. ಅಂಡರ್ ಡೆವಲಪ್ ಅಲ್ಲ, ಡೆವಲಪಿಂಗ್. ಸೊ ಮೋಸ್ಟ್ ಡೆವಲಪ್ಡ್ ಕಂಟ್ರಿ ವರ್ಲ್ಡಲ್ಲಿ ದುಡ್ಡು ಎಷ್ಟಿದೆ? ಬರೀ $100 ಅಷ್ಟೇ ರೀ, 100 ರೂಪಾಯಿ. ಅದೇಕೆ ಅವ್ರು 1000 ರೂಪಾಯಿ ಮಾಡಿಲ್ಲ? ನಾವು ಇನ್ನೂ 1000, ಸದ್ಯ 2000 ಎಲ್ಲ ಓದುವು. ಇನ್ನೂ 500ಅಲ್ಲಿ ಆ್ಯಕ್ಚುಲಾಗಿ 100 ರೂಪಾಯಿ 200 ರೂಪಾಯಿಗೆ ಬರುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಡಿಜಿಟಲ್ ಪೇಮೆಂಟ್ಗಳು ಆಗ್ತಿರ್ತವೆ. ಅದಕ್ಕೆ ಟ್ರೇನಲ್ಲಿ ಈಗ ನಾವು 2 ಟ್ರೇ 100 ರೂಪಾಯಿ, 2 ಟ್ರೇ 200 ರೂಪಾಯಿ, 2 ಟ್ರೇ 500 ರೂಪಾಯಿದು ಹಾಕೋ ಬದಲಾಗಿ ಈಗ 500 ರೂಪಾಯಿದು ಒಂದೇ ಟ್ರೇಗೆ ಇಳಿಸಿ ಬಾಕಿ ಅವೆಲ್ಲ ಲೋ ಡಿನಾಮಿನೇಷನ್ ಹಾಕಿ ಅಂತ ಈಗಾಗಲೇ RBI ಡೈರೆಕ್ಷನ್ನು ಎಲ್ಲ ಬ್ಯಾಂಕ್ಗಳಿಗೆ ಬಂದಿದೆ. ಸೊ ಅದಕ್ಕೆ ಟೈಮ್ ಎಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಾರ್ಚ್ ಎಂಡು ಡೆಡ್ಲೈನ್ ಇದೆ. ನೆಕ್ಸ್ಟ್ ಮಾರ್ಚ್ ಆ ಡೇಟ್ವರೆಗೆ ನಿಮ್ಮ ಹತ್ರ ಬರೋ 500 ರೂಪಾಯಿ ಯಾವ ಫೀಲ್ಡ್ಗೆ ಬರಲ್ಲ. ಅಂದರೆ ಇದರಲ್ಲಿ ಎಕಾನಮಿಯಲ್ಲಿ ಇರಲ್ಲ. ಸ್ಲೋ ಆಗಿ ವಿಡ್ರಾನ್ ಆಗ್ತವೆ. ಆಮೇಲೆ ಆಲ್ಟರ್ನೇಟಿವ್ ಏನು ಮಾಡ್ತಾರೆ, ಅಥವಾ 100 ರೂಪಾಯಿನ ಅಷ್ಟೇ ಪ್ರಮಾಣದ್ದು 100, 200, 50 ರೂಪಾಯಿದು ಪ್ರಿಂಟ್ ಹಾಕ್ಬೋದು. ದಟ್ ಈಸ್ ಲೆಫ್ಟ್ ಟು ದಿ ಗೌರ್ಮೆಂಟ್ ಆ್ಯಂಡ್ RBI ಇದು ಬಿಡಿ. ಸೊ ಹಾಗಾಗಿ ನೀವು ಎ ಟಿ ಎಮ್ ಮತ್ತು ಮೈಕ್ರೋ ಎ ಟಿ ಎಮ್ಗಳನ್ನ ಹಾಕ್ಬೇಕಾಗತ್ತೆ. ಪಾಸ್ ಮಿಷಿನ್ಗಳು, ಪಾಯಿಂಟ್ ಆಫ್ ಸೇಲ್ಸ್ ಪಾಸ್ ಮಿಷಿನ್ಗಳನ್ನ ನೀವು ಕೊಡಬೇಕು ನಿಮ್ಮ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ಗೆ. ಅಂದರೆ ನೀವು ಎಲ್ಲೋ ಇದ್ದಿದ್ದಾಗ ಏನೋ ಯಾವುದೋ ಮಾಲ್ಗೆ ಹೋಗ್ತೀರಿ, ಅವರು ಬರೀ ಸ್ಕ್ಯಾನ್ ಮಾಡಿ ಮಾಡ್ತಾರೆ. ಅಥವಾ ಇನ್ನೆಲ್ಲೋ ಒಂದು ಇದ್ರ ಥರನೇ ಇರುತ್ತೆ, ಮೊಬೈಲ್ ಇದೆ, ಅದು ಮೈಕ್ರೋ ಎ ಟಿ ಎಮ್ ಥರನೇ ಪಾಸ್ ಮಿಷನು. ಅದು ತಗೊಂಡು ಹೋಗ್ತಾರೆ ಕರೆಸ್ಪಾಂಡೆಂಟು. ಪಿಗ್ಮಿ ಕಲೆಕ್ಟ್ರು ಅದು ತಗೊಂಡೋಗಿ ಪಿಗ್ಮಿ ಕಲೆಕ್ಟ್ ಮಾಡ್ತಾನಲ್ವಾ, ಆ ಥರ ಪಾಯಿಂಟ್ ಆಫ್ ಸೇಲ್ಸ್ ಮಿಷನ್ಗಳಿದ್ದಾವೆ. ಅವೆಲ್ಲ ಈಗಾಗಲೇ ಬಂದ್ಬಿಟ್ಟಿದ್ದಾವೆ. ಅದನ್ನು ನೀವು ಇಂಟ್ರಡ್ಯೂಸ್ ಮಾಡಬೇಕಾಗತ್ತೆ. QR ಕೋಡ್ ಪೇಮೆಂಟು ಎಲ್ಲ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಎಲ್ಲ ಡಿಟೇಲ್ ಬರುವ ಹಾಗೆ, ನಿಮ್ಮ ಜಾತಕನೇ ಅಲ್ಲಿ ಬರೋಂಗೆ ಆಗಿದ್ದಾವೆ ಈಗ. ಆದ್ದರಿಂದ QR ಕೋಡ್ ಪೇಮೆಂಟು, UPI ಪೇಮೆಂಟು ಇಂಥವುಗಳಿಗೆ ನಾವು ಎಕ್ಸ್ಪೋಸ್ ಆದಾಗ ಮಾತ್ರ. ಇವೆಲ್ಲ ಏನಾಗ್ತವೆ ಅಂದರೆ ಕಸ್ಟಮರ್ಸ್ಗೆ ನಿಮ್ಮ ಹತ್ರ ಬಂದು, ಸರ್ ಅಲ್ಲಿ ಸ್ಮಾಲ್ ಬ್ಯಾಂಕ್ ಇದೆಯಲ್ಲ ಸರ್, ಫೈನಾನ್ಸ್ ಬ್ಯಾಂಕು ಇಲ್ಲಿ ಪಕ್ಕದಲ್ಲಿ, ಅವರು ಹಂಗೆ ಮಾಡ್ತಾರೆ. ಅದೇಕೆ ಸರ್ ನಿಮ್ಮಲ್ಲಿ QR ಕೋಡ್ ಮಾಡ್ಕೊಂಡಿಲ್ಲ ನೀವು? ಹಂಗಿದ್ರೆ ಆಯಿತು ಬಿಡಿ ಸರ್, ನಾವು ನೆಕ್ಸ್ಟ್ ನಾಳೆ ಬರ್ತೀನಿ ಬಿಡಿ ಸರ್. ನಾಳೆ ಬರ್ತೀನಿ ಅಂದರೆ ಮುಗೀತು, ಅವನಿಗೆ ಇಲ್ಲಿ ನೆಗೆಟಿವ್ ಇದಾಯಿತು. ಸರ್ ನಾನು ಅಲ್ಲೇ ಕೂತ್ಕೊಂಡು ಇದು ಮಾಡ್ಬೋದು. ಇಲ್ಲ ರೀ ನಮ್ಮಲ್ಲಿ ಆಸೆ ಇಲ್ಲ ಸರ್, ಆ ಬ್ಯಾಂಕ್ನವ್ರು ಹಂಗೆ ಮಾಡ್ತಾರಲ್ಲ ಸರ್, ನೀವ್ಯಾಕೆ ಸರ್ ಮಾಡಲ್ಲ? ನಮ್ಗೆ ಆನ್ಸರ್ ಇರೋಲ್ಲ. ಅಂದರೆ ನಾವು ಅಪ್ಗ್ರೇಡ್ ಆಗಿರಲ್ಲ, ಅಪ್ಡೇಟ್ ಆಗಿರಲ್ಲ. ನಾವು ಇನ್ನೂ ಹಳೇ ಇದರಲ್ಲಿ ಇರ್ತೀವಿ. ನಮ್ಮ ಬಿಸ್ನೆಸ್ ಡೆವಲಪ್ ಆಗಬೇಕಾದ್ರೆ ಮತ್ತು ಅವನು ಇಲ್ಲೇ ಇರಬೇಕು ಅಂತಂದರೆ ಅವನಿಗಿಲ್ಲ ಇದು ಕೊಡಿ ಅಂದರೆ, ಇಲ್ಲ ನಾ ಅದನ್ನು ಕೊಡ್ತೀನಿ ಕೂತ್ಕೊಳ್ಳಿ, ಇದನ್ನು ಕೊಡ್ತೀನಿ ಕೂತ್ಕೊಳ್ಳಿ ಅಂದಾಗ ಮಾತ್ರ ಅವನು ನಿಮ್ಮ ಬ್ಯಾಂಕಲ್ಲಿ ಕೂತ್ಕೊಳ್ತಾನೆ. ಅಂದರೆ ಬಿಸ್ನೆಸ್ ಮಾಡೋಕ್ಕೆ. ಇಲ್ಲ ಅಂದರೆ ಅವನು ಹೋಗ್ತಾನೆ ಅಂದರೆ ಬಿಸ್ನೆಸ್ ಎಲ್ಲಿ ಡೆವಲಪ್ ಆಗುತ್ತೆ? ಸೊ ಇವುಗಳಿದ್ದಾಗ ಮಾತ್ರ ಸಾಧ್ಯ. ಅಡಾಪ್ಟ್ ಡಿಜಿಟಲ್ ಲೋನ್ ಪ್ರೊಸೆಸಿಂಗ್ ಆ್ಯಂಡ್ ಅಕೌಂಟ್ ಓಪನಿಂಗ್ ಸಿಸ್ಟಮ್. ಈಗೆಲ್ಲ ಏನಾಗುತ್ತೆ, ನೀವು ಅಕೌಂಟ್ SB ಅಕೌಂಟ್ ಓಪನಿಂಗ್ ಫಾರ್ಮು ಏನು ಒಂದು 5-6 ಪೇಜು ಎಲ್ಲ ಕಡೆ ಪ್ರಿಂಟ್ ಹಾಕಿರ್ತೀರಿ. ಯಾವನು ಅದನ್ನು ಓದಲ್ಲ. ಇಲ್ಲಿ ಸೈನ್ ಮಾಡಿ ಅಂದ್ಬಿಟ್ಟು ಮಾರ್ಕ್ ಮಾಡಿ ಕೊಡ್ತೀರಿ, ಅಲ್ಲಿ ಸೈನ್ ಹಾಕಿ ಹೋಗ್ತಾರೆ. ನಿನ್ನ ನೇಣಾಕ್ತೀನಿ ಮಗನೇ ಅಂತ ನೀವು ಬರ್ಕೊಂಡಿದ್ರು ಸೈನ್ ಹಾಕಿ ಕೊಡ್ತಾನೆ ಅವನು. ಯಾಕಂದರೆ ಇದು ಏನು ಬರ್ಕೊಂಡಿದ್ದಾರೆ ಅಂತ ಓದೋ ತಾಳ್ಮೆ ಇಲ್ಲ, ಪುರುಷತ್ತಿಲ್ಲ.
ನೀವು ಎಲ್ಲೋ ಒಂದು ಕಡೆ ಎಲ್ಲ ಅದು ಇದು ಎಲ್ಲ ನಿಮ್ಮ ಬ್ಯಾಂಕ್ ಬಗ್ಗೆ ಇದು ಸಣ್ಣ ಮಧ್ಯದಲ್ಲಿ ಒಂದು ಲೈನು, ನಿನ್ನನ್ನು ನಾನು ನೇಣು ಹಾಕಬಹುದು. ಡಿಕ್ಲರೇಷನ್ ಅಲ್ಲಿ ಇಷ್ಟೆಲ್ಲ ಅರ್ಧ ಪುಟ ಪ್ರಿಂಟ್ ಹಾಕಿರ್ತೀರಿ, ಇದಕ್ಕೊಂದು ಸೈನ್ ಮಾಡಿ ಸರ್ ಅಂದ್ರೆ ಎಸ್. ಸೊ ನಾವು ಎಷ್ಟರ ಮಟ್ಟಿಗೆ ಅಂದರೆ ಇನ್ನೂ ಆ ಕಾಲದಲ್ಲೇ ಇದ್ದೀವಿ. ಈಗ ನೀವು ಸ್ಮಾಲ್ ಫೈನಾನ್ಸ್ ಬ್ಯಾಂಕು ಅಥವಾ ಈಗಿನ ಹೊಸ ಟ್ರೆಂಡ್ ಬ್ಯಾಂಕ್ಗಳಿಗೆ ಹೋಗಿ ಏನಿಲ್ಲ ಸರ್, ನಿಮ್ಮ ಹೆಸರು ಹೇಳಂಗಿಲ್ಲ, ಆದರೂ ಅವನು ಅಕೌಂಟ್ ಹಿಂಗೆ ಓಪನ್ ಮಾಡ್ತಾನೆ. ಹೆಂಗೆ ಓಪನ್ ಮಾಡ್ತಾನೆ? CKYC. ಏನಿಲ್ಲ, ಜಸ್ಟ್ ನೀವು ಆಧಾರ್ ನಂಬರು, ಪಾನ್ ನಂಬರು ಎರಡು ಹೇಳ್ಬಿಟ್ರೆ ಮುಗೀತು ಸರ್. ನಿಮ್ಮ ಹತ್ರ ಮೊಬೈಲ್ ಇರಬೇಕಷ್ಟೆ. ಆಧಾರ್ ನಂಬರ್ ಹೊಡೆದು ಅಲ್ಲಿ KYC ಅಲ್ಲಿ ನೋಡ್ತಾನೆ, ಒಂದು OTP ಬರುತ್ತೆ, OTP ಹೇಳಿ ಸರ್ ಅಂತ ಹಾಕ್ತಾನೆ. ಎಲ್ಲ ಅಪ್ಲಿಕೇಶನ್ ಅದೇ ಪ್ರಿಂಟ್ ಆಗಿ ಕೊಟ್ಬಿಡುತ್ತೆ ನಿಮ್ಮ ಜಾತಕನೆಲ್ಲ. ಯಾಕಂದರೆ ಇಲ್ಲಿದೆಯಲ್ಲ ಜಾತಕ, ಎಲ್ಲಿ ಆಧಾರಲ್ಲಿ. ಮೊದಲು ಆಧಾರ್ ಬಂದಾಗ ಇದು ಸರಿ ಇಲ್ಲ, ಇದೇನೋ ಹಂಗಾಗೋಗಿದೆ ಹಿಂಗಾಗೋಗಿದೆ, ನಂದನ್ ನೀಲಕ್ಕಿಣಿ ಅದು ಮಾಡಿದ್ದು. ನಂದನ್ ನೀಲಕ್ಕಿಣಿಗೆ ತಲೆ ಇಲ್ಲ, ಸುಮ್ಮನೆ ಏನೇನೋ ಮಾಡೋಕ್ಕೆ ಹೋಗಿದ್ದಾನೆ. ಅವನು ಇನ್ಫೋಸಿಸಲ್ಲಿ ಉಪಾಧ್ಯಕ್ಷ ಆಗಿದ್ದಾನೆ, ಅವನಿಗೆ ಇನ್ನು ಏನು ಡಿಜಿಟಲ್ ಇದನ್ನು ಅವ್ನು ತಗೊಳ್ಳೋದಕ್ಕೆ ಬಿಸ್ನೆಸ್ ಮಾಡೋಕ್ಕೆ ಮಾಡಿದ್ದಾನೆ ಅಂತೆಲ್ಲ ಕೂಗಾಡಿ ರಾಮಾಯಣ ಮಾಡಿದ್ರು. ಈಗ ಮ್ಯಾಂಡೇಟರಿ, ಅವನಿಗೊಂದು ಐಡೆಂಟಿಫಿಕೇಷನು. ಇಂಡಿಯಾದಲ್ಲಿ ನೀ ಇದೆಯಲ್ಲಪ್ಪ, ನಿನ್ನ ಜಾತಕ ಏನು ಅಂತ ಒಂದು ನಂಬರ್ ಕೊಡ್ತೀನಿಯಪ್ಪ ಅಂತ ಹೇಳಿದ್ದಾನೆ, ಅಷ್ಟೇ, ಇನ್ನೇನಿಲ್ಲ. ಅದರಿಂದ ಈಗ ಎಷ್ಟು ಇದು, ಮೊದಲು ಆಧಾರ್ ನಮಗೆ ಗೊತ್ತಿತ್ತಾ? ಎಲ್ಲ ನಿಮ್ಮ ಕಾಲದಲ್ಲೇ ಬಂದಿರೋದು. ಸೊ ಅದನ್ನು ಕೊಟ್ಟುಬಿಟ್ರೆ ಮುಗೀತು, ನಿಮ್ಮ ಪಾನ್ ನಂಬರ್ ಹಾಕಿಬಿಟ್ರೆ ಮುಗೀತು. ನೀವು ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಮಾಡಿದಿರಿ, ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು. ಇನ್ನು ಮುಂದೆ ಇನ್ಕಮ್ ಟ್ಯಾಕ್ಸು ಇರಲ್ಲ, ತುಂಬ ಚೇಂಜ್ ಆಗ್ತವೆ ಇನ್ನು ಮುಂದೆ. ಹಾಂ, ಇನ್ಕಮ್ ಟ್ಯಾಕ್ಸ್ ಇರಲ್ವಾ? ಭಾರಿ ಖುಷಿ ಆಗೋಯ್ತಲ್ಲ ಸರ್ ನಮಗೆ ಅಂತ. ಇಲ್ಲ, ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಬರುತ್ತೆ. ನಿಮ್ಮ ಬ್ಯಾಂಕ್, ನಿಮ್ಮ ಪಾನ್ ನಂಬರ್, ಎಲ್ಲ ಬ್ಯಾಂಕ್ನವರು ಪಾನ್ ನಂಬರ್ ತಗೊಳ್ಬೇಕು ಅಂತ ಮ್ಯಾಂಡೇಟರಿ ಮಾಡಿದ್ದಾರೆ. ಎಲ್ಲ ಬ್ಯಾಂಕ್ ಎಲ್ಲರೂ ಕೂಡ ಈಗ ಆಧಾರ್ಗೆ ಸೀಡ್ ಆಗಬೇಕು ಅಂತ ಮಾಡಿದ್ದಾರೆ. ಎನಿ DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಎಲ್ಲ ನಿಮ್ದೆಲ್ಲ ಅಲ್ಲೇ ಗೊತ್ತಾಗುತ್ತೆ. ಟೋಟಲ್ ಕ್ರೆಡಿಟ್ ಎಷ್ಟು ಒಂದು ಬ್ಯಾಂಕಲ್ಲಿ, ಟೋಟಲ್ ಡೆಬಿಟ್ ಎಷ್ಟು, ಟೋಟಲ್ ಎಷ್ಟು ವ್ಯವಹಾರ ಆಗಿದೆ, ಇಷ್ಟು ಪರ್ಸೆಂಟೇಜು ಡಿಡಕ್ಟ್ ಮಾಡಿ ಬ್ಯಾಂಕ್ನವರು ಇನ್ಕಮ್ ಟ್ಯಾಕ್ಸಿಗೆ ಕಳಿಸ್ಬಿಟ್ರಾಯ್ತು. ನೋ ಫೈಲಿಂಗ್, ನಥಿಂಗ್. ಇಲ್ಲ, ನಾನು ಫೈಲೇ ಮಾಡಲಿಲ್ಲ ಸರ್, ನಾನು ತಪ್ಪಿಸ್ಕೊಂಡಿದ್ದೀನಿ. ಏನೋ ನಮ್ಮ CA ಒಂದು ಒಳ್ಳೆ ಐಡಿಯಾ ಹೇಳಿದ್ದಾನೆ. ನಮ್ಮ CA ಒಳ್ಳೆ ಐಡಿಯಾ ಹೇಳಿದ್ದಾನೆ, ಒಳ್ಳೆ ಇದಾಯಿತು, 5 ಲಕ್ಷ ಉಳಿಸ್ಬಿಟ್ಟೆ ನಾನು ಇನ್ಕಮ್ ಟ್ಯಾಕ್ಸಲ್ಲಿ. ನೋ, ನಥಿಂಗ್. ಎಲ್ಲ ಈಗಾಗಲೇ ಇನ್ಕಮ್ ಟ್ಯಾಕ್ಸಲ್ಲಿ ಸಾಫ್ಟ್ವೇರ್ ಇದೆ, ರೆಡ್ ಬಂದ್ಬಿಡುತ್ತೆ. ಎಷ್ಟು ಫೈಲ್ ಮಾಡಿದ್ದಾರೆ, ಟ್ಯಾಲಿ ಆಯ್ತಾ ಇಲ್ವಾ, ಆ ರೆಡ್ ಬಂದಿರೋದ್ರಲ್ಲಿ ಈಗ ಇದಕ್ಕೆ ಏನೋ ಪಿಕ್ ಆ್ಯಂಡ್ ಚೂಸು ವೆರಿಫೈ ಮಾಡ್ತಾ ಇದ್ದಾರೆ. ಎಲ್ಲ ರೆಡ್ನವ್ರನ್ನ ವೆರಿಫೈ ಮಾಡಿಬಿಟ್ರೆ ಅರ್ಧ ಜನ ಜೈಲಿಗೆ ಹೋಗ್ಬಿಡ್ತಾರೆ, ಇನ್ನೊಂದಷ್ಟು ಜನ ಅಷ್ಟು ಜೈಲು ಕಟ್ಟಬೇಕಾಗತ್ತೆ. ಆದರೆ ಅವರು ಪಿಕ್ ಆ್ಯಂಡ್ ಚೂಸ್ ಮಾಡ್ತಾರೆ. ಯಾಕಂದರೆ ಅಲ್ಲಿ IRS ನನ್ನ ಫ್ರೆಂಡು ಇದ್ದಾರೆ, ಅವರೆಲ್ಲ ಇನ್ನು ಮುಂದೆ ಅಷ್ಟು ಇದಿಲ್ಲ, ಈಗೆಲ್ಲ ಭಾಳ ಇದಿದೆ, ತುಂಬ ಸ್ಟ್ರೀಮ್ ಲೈನ್ ಆಗಿದೆ, ಮುಂದಿನ ದಿನಗಳಲ್ಲಿ ಯಾರು ಏನೂ. ನಾವು ಅಂದ್ಕೊಂಡಿದ್ವಿ ಜಗತ್ತಿಗೆ ಯಾರಿಗೂ ಗೊತ್ತಾಗಿಲ್ಲ, ನನಗಷ್ಟೇ ಗೊತ್ತಾಗಿದೆ, ನಾನು ವ್ಯವಹಾರ ಮಾಡಿರೋದು ಅಂತ. ಆದರೆ ಜಗತ್ತಿಗೆಲ್ಲ ಗೊತ್ತಿರುತ್ತೆ, ನಿಮಗೆ ಗೊತ್ತಿರಲ್ಲ. ನಾವು ಯಾರೂ ನೋಡಿಲ್ಲ, ನನ್ನ ವ್ಯವಹಾರ ಯಾರಿಗೂ ಗೊತ್ತಿಲ್ಲ. ನಿಜವಾಗಿ ಇನ್ನು ಮುಂದೆ ಎಲ್ಲ ಗೊತ್ತಾಗತ್ತೆ. ಇನ್ನು ಮುಂದಂತೂ ಎಲ್ಲವೂ ಟ್ರಾನ್ಸ್ಪರೆಂಟೇ, ಬಹುಶಃ ಬೆಡ್ರೂಮ್ದು ಒಂದು ಬಿಟ್ಟು. ಅಷ್ಟು ಡೇಂಜರ್ ಇದೆ ಈಗ, ವೆರಿ 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 ಡೇಂಜರ್ ಸಿಚುಯೇಷನ್ನು. ಆದ್ದರಿಂದ ನಾವು ಹಾಗೆ ಅಂದ್ಕೊಳ್ಳುವಾಗಿಲ್ಲ, ಪಕ್ಕಾ ಟ್ರಾನ್ಸ್ಪರೆನ್ಸಿ. ಅಕೌಂಟ್ ಫಾರ್ಮ್ ಅದೇ ಇದು ಏನೋ ಅಪ್ಲಿಕೇಶನ್, ಅಕೌಂಟ್ ಓಪನಿಂಗ್ ಫಾರ್ಮು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಓನ್ಲಿ ನಿಮ್ಮ ಸಿಗ್ನೇಚರ್ ಕೇಳ್ತಾರಾ? ಇಲ್ಲ, ಡಿಜಿಟಲ್ ಸೈನ್. ಈಗ ಡಿಜಿಟಲ್ ಸಿಗ್ನೇಚರು. ನೀವೆಲ್ಲ ಏನು ಮ್ಯಾನೇಜರ್ ಆಗಿ ಗ್ರೀನ್ ಪೆನ್ನಲ್ಲಿ
ನಾನ್ ಬ್ರಾಂಚ್ ಮ್ಯಾನೇಜರ್. ಗ್ರೀನ್ ಪೆನ್ನಲ್ಲಿ ಹಾಕೋದು ಎಲ್ಲ ಗೆಜೆಟೆಡ್ ಆಫೀಸರ್ಸ್ ಎಲ್ಲ ಗ್ರೀನ್ ಪೆನ್ನಲ್ಲಿ ಹಾಕ್ತಾರಲ್ಲ, ನಾನು ಗೆಜೆಟೆಡ್ ಅಂತ. ಅದು ಗ್ರೀನ್ ಪೆನ್ ಹಾಕಬೇಕು ಅಂತಿಲ್ಲ ಗೆಜೆಟೆಡ್ ಆಫೀಸರ್ಸ್ಗೆ. ಆ ಗುಮಾಸ್ತ ಬ್ಲೂ ಬಳಸ್ತಾನೆ, ಆ ಸೂಪರ್ಡೆಂಟು ಇನ್ಯಾವುದೋ ಒಂದು ಬ್ಲ್ಯಾಕ್ ಬಳಸ್ತಾನೆ. ನಾನು ಆಫೀಸರ್ ಅಂತ ಗೊತ್ತಾಗಲಿ ಅಂತೇಳಿ ಇವ್ನು ಗ್ರೀನ್ ಬಳಸೋದು ಅಷ್ಟೇ. ವೆರಿ ಸಿಂಪಲ್. ಗ್ರೀನ್ ಬಳಸಬೇಕು ಅಂತಿಲ್ಲ. ಅರ್ಥ ಆಗಿದೆಯಾ ನಿಮಗೆ? ಸೊ ಅದರಿಂದ ನಾನ್ ಗೆಜೆಟೆಡ್ ಗ್ರೀನ್ ಎಲ್ಲೂ ಅದಿಲ್ಲ, ಗ್ರೀನಲ್ಲಿ ಹಾಕಬೇಕು ಅಂತಿಲ್ಲ. ಸುಮ್ಮನೆ ಅವನೇನು ಬರೆದಿದ್ದಾನೆ ಅಂತ ಗೊತ್ತಾಗಲಿ ಬೇಗ ಗುಮಾಸ್ತ, ಸೂಪರ್ಡೆಂಟ್ ಏನು ಬರೆದಿದ್ದಾನೆ ಅದ್ರ ಮೇಲ್ಗಡೆವನು ಅಂತ ಗೊತ್ತಾಗಲಿ. ಆಫೀಸರ್ ಆಗಿ ನಾನು ಅಕ್ಸೆಪ್ಟ್ ಮಾಡಿದ್ದೀನ ರಿಜೆಕ್ಟ್ ಮಾಡಿದ್ದೀನ ಇದು ಗೊತ್ತಾಗಲಿ ಅಂತ ಅಷ್ಟೇ ಹೊರತು ಗ್ರೀನ್ ಪೆನ್ನಲ್ಲಿ ಬಳಸಲೇಬೇಕು ಗೆಜೆಟೆಡ್ ಆಫೀಸರ್ಸು ಅಂತೇಳಿ ಹೇಳುವಾಗಿಲ್ಲ. ಆದ್ದರಿಂದ ಮ್ಯಾನೇಜರ್ ಆಗಿರೋ ಅಂತ ನೀವು ಗ್ರೀನ್ ಪೆನ್ನ ಬಳಸ್ಬೋದು. ಗೆಜೆಟೆಡ್ ಆಫೀಸರೇ ಆಗಿರಬೇಕು, KS ಆಫೀಸರೇ ಆಗಿರಬೇಕು, IAS ಆಫೀಸರೇ ಆಗಿರಬೇಕು ಅಂತಿಲ್ಲ. ಆದ್ದರಿಂದ ನೀವು ನಾಳೆಯಿಂದ ಫಸ್ಟ್ ಈ ಎಲ್ಲ ಪೆನ್ನು ತೆಗೆದಿಟ್ಬಿಟ್ಟು ಗ್ರೀನ್ ತಗೊಳ್ಳಿ. ನಿಮ್ಮ GM ಕೇಳ್ಬೋದು ಅಥವಾ ನಿಮ್ಮ ಇವರು MD, ಏನಿ ಗ್ರೀನಲ್ಲಿ ಹಾಕಿ ಕಳಿಸ್ಬಿಟ್ಟಿದ್ದೀರಿ ಅಂತ. ಸರ್ ನಮ್ಮ ಮ್ಯಾನೇಜರ್ ಅಂತ ಗೊತ್ತಾಗಲಿ ಅಂತ ಹಾಕಿದ್ದೀನಿ ಸರ್. ಅವ್ರ ಆಫೀಸಲ್ಲಿ ಅವ್ರದ್ದು ಬ್ಲ್ಯಾಕು ಗ್ರೀನು ಇದಾವಲ್ಲ, ಆದರೆ ಇದು ಬ್ಲ್ಯಾಕು ಬ್ಲೂ ಅವನು ಅಲ್ಲಿ ಗ್ರೀನ್ ಉಪಯೋಗಿಸಿರ್ತಾರೆ ಅಷ್ಟೇ. ನಿಮ್ಮ ಆಫೀಸಲ್ಲಿ ನಿಮ್ಮದು ಇದು ಹಾಕೋದು. ಸೊ ಅದು ಕ್ಯಾಶಿಯರ್ ಯಾಕೆ ಅಂದರೆ ಅಕೌಂಟ್ಸ್ ಆಡಿಟಿಂಗ್, ಅದು ಆಡಿಟದು ದೊಡ್ಡ ಟಾಪಿಕ್ ಇದೆ. ಅದು ನಮ್ಮ ಹೆಂಗ್ ಆಡಿಟ್ ಮಾಡ್ತಾರೆ, ಹೆಂಗ್ ಮಾಡಿರೋ ಆಡಿಟನ್ನು ಹೆಂಗ್ ಮಾಡಬೇಕು, ಆ ಆಡಿಟಿಗೆ ಸಂಬಂಧಪಟ್ಟಾಗೆ ಅದನ್ನು ರೆಡ್ಡಲ್ಲಿ ಮಾಡಿದ್ದಾರೆ ಅಂದರೆ ಆಡಿಟರ್ ಮಾಡಿದ್ದಾರೆ ಅಂತ ನಮ್ಮ ತಲೆಯಲ್ಲಿ. ಅಂದರೆ ಯಾರೋ ಒಬ್ಬ ಬೇರೆಯವನು ಚೆಕ್ ಮಾಡಿದ್ದಾನೆ ಅಂತ ಅದರ ಅರ್ಥ ಅಷ್ಟೇ ಹೊರತು ಬೇರೆ ಏನೂ ಅಲ್ಲ. ಜನರಲ್ ಆಗಿ ಅದನ್ನು ಯಾವಾಗಲೂ ಆಡಿಟ್ ವಿಚಾರಕ್ಕೆ ಬಂದಾಗ ಫ್ಯಾಕ್ಟ್ ಫೈಂಡಿಂಗ್ ಪ್ರೋಸೆಸ್, ದಟ್ ಈಸ್ ಓನ್ಲಿ ಫ್ಯಾಕ್ಟ್ ಫೈಂಡಿಂಗ್ ಪ್ರೋಸೆಸ್. ಅದರಲ್ಲಿ ಡಿಫೆಕ್ಟ್ ಫೈಂಡಿಂಗ್ ಅಂತ ನಾವೆಲ್ಲ ಅಂದ್ಕೊಂಡಿರ್ತೀವಿ. ಇಲ್ಲ, ಇಟ್ಸ್ ಎ ಫ್ಯಾಕ್ಟ್ ಫೈಂಡಿಂಗ್. ಎನ್ಕ್ವೈರಿ, ಇನ್ಸ್ಪೆಕ್ಷನ್, ಆಡಿಟ್ ಇವೆಲ್ಲ ಫ್ಯಾಕ್ಟ್ ಫೈಂಡಿಂಗ್. ಅದರಿಂದ ಫ್ಯಾಕ್ಟ್ ಫೈಂಡ್ ಮಾಡಿದ್ದಾರೆ ಇಂಥ ಅದರಲ್ಲಿ ಏನೋ ಒಂದು ಇದನ್ನು ಹೇಳಿದ್ದಾರೆ ಅಂತ ಗುರ್ತು ಮಾಡಿದ್ದಾರೆ, ಹಿಂಗಿದೆ ಅಂತ ಹೇಳ್ಬೇಕಾದ್ರೆ ಡಿಫ್ರೆಂಟ್ ಇಂಕಲ್ಲಿ ಇಂಡಿಕೇಟ್ ಮಾಡ್ತಾರೆ. ಯೂಸ್ವಲಿ ರೆಡ್ಡಲ್ಲಿ ಮಾಡ್ತಾರೆ ಅಷ್ಟೇ. ವೆರಿ ಸಿಂಪಲ್. ಇದು ತುಂಬ ದೊಡ್ಡ ಬೇರೆ ತುಂಬ ಟಾಪಿಕ್ಕು ನಾನು ವಾರಗಟ್ಟಲೆ ಮಾತಾಡಬಲ್ಲೆ, ತಮಾಷೆ ಅಲ್ಲ, ಮಾತಾಡಿದ್ದೀನಿ ಬೇರೆ ಇದರಲ್ಲೆಲ್ಲ. ಅಂದರೆ ಯಾವುದೇ ಟಾಪಿಕ್ ಆದರೂ ಅದಕ್ಕೆ ತುಂಬ ಹಿನ್ನೆಲೆ ಇದೆ. ಯಾಕೆ ಅದನ್ನು ಬಳಸ್ತೀವಿ, ಯಾಕೆ ಅದು ಬಂತು, ಅದು ಬೇಕಾ ಬೇಡವಾ, ಕರೆಕ್ಟಾಗಿ ಮಾಡೋದು ಹೇಗೆ, ಕರೆಕ್ಟ್ ಇರೋದನ್ನೇ ಹಿಂಗೆ ಹಾಕೋದು ಹೇಗೆ, ಅದನ್ನೇ ಹಿಂಗೆ ಮಾಡೋದು ಹೇಗೆ, ಇಲ್ಲ ಕಂಪ್ಲೀಟ್ ರಿವರ್ಸ್. ಅವೆಲ್ಲ ತುಂಬ ಬೇರೆ ಇದ್ದಾವೆ. ಅದಕ್ಕೆ ಮೆಥಡಾಲಜಿ ಇದ್ದಾವೆ. ಆಮೇಲೆ ಫ್ರೇಮ್ ಒಳಗಡೆ ಹೆಂಗೆ ಮಾಡ್ಬೋದು ಅಂದರೆ ವಿತಿನ್ ಫ್ರೇಮ್. ಈಗ ಒಂದು ಬೌಂಡ್ರಿ ಇರುತ್ತಪ್ಪ ನಿಮಗೆ, ಆ ಬೌಂಡ್ರಿ ಒಳಗಡೆ ನೀವು ಹೆಂಗೆ ಆಟ ಆಡ್ಬೋದು. ಸೊ ತುಂಬ ಇದ್ದಾವೆ. ಅವುಗಳು ಡೆವಲಪ್ಮೆಂಟ್ ಬೇಡ, ಬೇರೆಯವು ಡೆವಲಪ್ಮೆಂಟಿಗಿರಲಿ. ಸೊ ಆದ್ದರಿಂದ ಡಿಜಿಟಲ್ ಲೋನ್ ಪ್ರೊಸೆಸಿಂಗ್, ನೀವು ಈ KYC ಆದ ಕೂಡಲೇ ಆಟೋಮೆಟಿಕ್ಕಾಗಿ ನಿಮ್ಮ SB ಅಕೌಂಟ್ ಫಾರ್ಮು ಫಿಲ್ ಮಾಡಿ ಸೈನ್ ಆಗಿ ಬಂದ್ಬಿಡುತ್ತೆ. ಸಿಗ್ನೇಚರ್ನು ಕೂಡ ತಗೊಳ್ಬೇಕಾಗೇ ಇಲ್ಲ, ಆ ಮಟ್ಟಕ್ಕಿದೆ. ನೀವೆಲ್ಲ ಡಿಜಿಟಲ್ ಸಿಗ್ನೇಚರ್ ಮಾಡಿಸಿ ಇದು ಮಾಡ್ಕೊಂಡಿದ್ದೀರಾ? DS ಇದೆಯಲ್ವಾ? ಈಗ ನೀವು ಓದ್ ಕೂಡಲೇ ಸಿಸ್ಟಮ್ಗೆ, ಕಂಪ್ಯೂಟರ್ಗೆ ಅದು ಹಾಕ್ತೀರಿ, ಅದು ಹಾಕೇ ಸ್ಟಾರ್ಟ್ ಮಾಡೋದು, ಹೌದಾ? ಮೊದಲು ಹೋಗಿ ಕೂತ್ಕೊಂಡ್ರೆ ಸಾಕಿತ್ತು, ಈಗ ನೀವು ಅಲ್ಲಿ ಚುಚ್ಚಿ ಕೂತ್ಕೋಬೇಕು. ನಾನು ಈ ಕ್ಲಾಸಿಗೆ ಬಂದ್ಮೇಲೆ ನಮ್ಮ ಮೇಡಮ್ ಇಲ್ಲಿ ಚುಚ್ಚಿದ್ದಾರೆ, ಅದನ್ನ ಇದೆಲ್ಲ ಇಲ್ಲಿ ಚುಚ್ಚಿದ್ದಾರೆ ಕಣ್ರಿ ಅಲ್ಲಿ.
ಅದು ದೊಡ್ಡ ಇಂಜೆಕ್ಷನ್ ಇರ್ಬೋದು, ಸಣ್ಣ ಇಂಜೆಕ್ಷನ್ ಇರ್ಬೋದು. ಇಂಜೆಕ್ಷನ್ ಕೊಡದೆ ಯಾವ ಕೆಲಸನೂ ನಡೆಯಲ್ಲ. ಅದಕ್ಕೆ ಮೊದಲೆಲ್ಲ ನಿನಗೊಂದು ಇಂಜೆಕ್ಷನ್ ಕೊಡಬೇಕಾಗತ್ತೆ ಅಂತಿದ್ರು. ಇಲ್ಲ, ಈಗ ಅದಿಲ್ಲದೆ ನಡೆಯೋದೇ ಇಲ್ಲ. ಫಸ್ಟ್ ಅದು ಹಾಕಿ ಆಮೇಲೆ, ಇಲ್ಲ ಅಂದ್ರೆ ನಿಮ್ಮ ಸಿಸ್ಟಮೇ ಓಪನ್ ಆಗಲ್ವಲ್ಲ, ನೀವು ಯಾರು ಅಂತಾನೆ ಕೇಳಲ್ಲ ಅದು. ಯಾವನ ಬಂದು ಕೂತಿದೆಯಾ ಎದೋಗನತ್ತೆ ಅದು. ಅದು ಅದು ಹಾಕಿದ್ರೆ ಓ ನಿಮ್ದು ಫೋಟೋ, ನೀನೇನಪ್ಪ. ಸೊ ಭಾಳಷ್ಟು ಇದಾಗ್ತವೆ. ಅದರಿಂದ ಈಗ ಆ ಅಕೌಂಟಿಂಗ್ ಓಪನಿಂಗ್ ಪ್ರೋಸೆಸ್ಸು, FD ಇವೆಲ್ಲ ಈ ಲೈನಲ್ಲಿ ಮಾಡಿಕೊಂಡ್ರೆ ಮಾತ್ರ ನೀವು ಸರ್. ಇನ್ನು ಅದು ಅಪ್ಲಿಕೇಶನ್ ಒಂದು 7-8 ಪೇಜ್ ಪ್ರಿಂಟ್ ಆಗಿರೋ ಅಪ್ಲಿಕೇಶನ್ನ ಸರ್ ಇದನ್ನು ಫಿಲಪ್ ಮಾಡಿ ಕೊಟ್ಬಿಡಿ ಅಂದರೆ ಅಂತ ನಾವು ಇದು ಯಾವ ಕಾಲದಲ್ಲಿ ಇದನ್ನಪ್ಪ ಈ ಮ್ಯಾನೇಜರು, ಇದೇನು ಸರ್ ಇದು ಇಷ್ಟೊಂದು ಬರ್ಕೊಂಡಿದ್ರಿ, ನಾ ಎಲ್ಲ ಬರ್ಕೋಬೇಕಲ್ಲ. ನೀವೇ ಬರ್ಕೊಳ್ತೀರ ಸರ್? ಆಯ್ತಪ್ಪ ನಾನು ಬರ್ಕೊಳ್ತೀನಿ ಅಂತಂದರೆ ನಾನು ಅಲ್ಲಿವರೆಗೂ ಕೂತ್ಕೋಬೇಕಲ್ಲ ಸರ್. ಇದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಮು. ಅಲ್ಲಿಗೆ ಏನು ಈ ಬ್ಯಾಂಕಲ್ಲಿ ಅದು ಎಷ್ಟೊಂದು ಒಂದು ಅಕೌಂಟಿಂಗ್ ಫಾರ್ಮ್ಗೂ ನಮ್ಮ ಆಧಾರು ಪಾನ್ ಕೊಟ್ಬಿಟ್ರೆ ಅವರೇ ಮಾಡಿ ಎಲ್ಲ ನಿಮ್ಮದು ಸಿಗ್ನೇಚರು, ನಿಮ್ಮ ಸಮಾಧಾನಕ್ಕೆ ಬೇಕಾದ್ರೆ ಸಿಗ್ನೇಚರ್ ಹಾಕಿ, ಇಲ್ಲ ಅಂದರೆ ಸಿಗ್ನೇಚರು ಆಗಿದೆ ಅಂತ ಹೇಳ್ತಿದ್ರು. ಇವ್ರೇನ್ರಿ ಇಷ್ಟೊಂದು ಪೇಜ್ ಕೊಟ್ಟು ಎಲ್ಲನೂ ನಿನ್ನ ನಾಮಿನಿ ಹಾಕು, ಅವ್ರ ವಯಸ್ಸು ಹಾಕು, ನಿಮ್ಗೆ ಯಾವಾಗ ಮ್ಯಾರೇಜ್ ಆಯಿತು, ಎಷ್ಟು ಮಕ್ಕಳಾಯಿತು, ಎಲ್ಲ ಕತೆ ಕೇಳ್ತಾವ್ರೆ ಇವರು. ಏನಿದು ಕತೆ ಅಂತೇಳಿ ನೀವೇ ಫಿಲಪ್ ಮಾಡ್ಕೊಳ್ತೀವಿ ಅಂತ ಹೆಚ್ಚಿಗೆ ಸರ್ವಿಸ್ ಕೊಡೋಕೆ ಹೋದ್ರು. ಅಷ್ಟು ಟೈಮು ನೀವು ಇಲ್ಲಿ ಅವನ ಕ್ಯಾಪಿಟಲ್ ಲೆಟರ್ ಬರಿತಾ ಇದ್ದೀರಿ, ಇನ್ನೊಬ್ರು ಅಲ್ಲಿ ಇವ್ರು ಬಂದು ಮ್ಯಾನೇಜರ್ ಬಂದು ಇದು ಕ್ಯಾಶಿಯರ್ ಬಂದು ಸರ್ ಒಂದು ನಿಮಿಷ ಅದು ಹಿಂಗಾಯ್ತು ಅಂದ್ರೆ ಏನಪ್ಪ ಅನ್ನೋವರೆಗೆ ಇಲ್ಲಿ ಯಾವುದೋ ಒಂದು ಅಕ್ಷರ ಬಿಟ್ಟೋಗಿರುತ್ತೆ. ಸೊ ಇಷ್ಟೆಲ್ಲ ಕೆಲಸ, ಇಷ್ಟು ಟೆನ್ಷನ್ ಇರ್ತವೆ. ಬರೆಯೋದು ಇವೆಲ್ಲ ಅವಾಯ್ಡ್ ಮಾಡಿದ್ರೆ ನಿಮಗೆ ಕಸ್ಟಮರ್ಸು ಬಿಟ್ಟು ಹೋಗಲ್ಲ, ಈ ಸರ್ವಿಸ್ ಕೊಟ್ಟರೆ ಮಾತ್ರ ಅಂತ. ಇನ್ನು ಇರೋ ಇದನ್ನು ಅಂದರೆ ಇಷ್ಟೆಲ್ಲ ಡಿಜಿಟಲೈಸೇಷನ್ನಲ್ಲಿ ಇವೆಲ್ಲ ಮಾಡ್ಕೊಂಡು ಬಂದರೆ ನೀವು ಡೆವಲಪ್ ಆಗ್ತೀರಿ, ಬಿಸ್ನೆಸ್ ಡೆವಲಪ್ ಆಗುತ್ತೆ. ಎರಡನೇದು ಏನು ಅಂದರೆ ಇರೋದನ್ನು ಡೈವರ್ಸಿಫೈಡ್, ಅಂದರೆ ಒಂದೇ ಇದು ಏನೋ ಕುದುರೆಗೆ ಹಿಂಗೆ ಕಟ್ಟಿದರೆ ಅದು ನೇರು ಆ ಕಡೆ ಈ ಕಡೆ ಯಾಕೆ ಅದು ಕಟ್ಟಿರ್ತಾರೆ ಅಂದರೆ ಅದು ಓಡುವಾಗ ಗುರಿ ಒಂದೇ ಇರಬೇಕು. ಹಿಂದೆ ಅವ್ರು ಯಾರು ಬರ್ತಾರೆ, ಇವ್ರು ಯಾರು ಬರ್ತಾರೆ, ಇನ್ನೊಂದು ಕುದುರೆ ಬರ್ತಾ ಇದೆಯಾ, ಇನ್ಯಾರೋ ಇದ್ದಾರೆ, ಅದೆಲ್ಲ ಇದ್ದಾರೆ, ಡಿಸ್ಟರ್ಬ್ ಆಗುತ್ತೆ. ಹಿಂಗೇ ಇರುತ್ತೆ ಅದು. ನೀವು ಹಂಗಿದ್ರೆ ನನ್ನ ಕೆಲಸ ಏನು, 50,000 ಇದರಲ್ಲಿ ಬ್ರಾಂಚ್ ಮ್ಯಾನೇಜರ್ ಕೆಲಸ ಮಾಡೋದು, ಡೆಪಾಸಿಟ್ ಬಂದರೆ ತಗೊಳ್ಳೋದು, ಲೋನ್ ಕೊಡಬೇಕು ಅಂದರೆ ಅಪ್ಲಿಕೇಶನ್ನು ಇವ್ರಿಗೆ ಹೆಡ್ ಆಫೀಸಿಗೆ ಫಾರ್ವರ್ಡ್ ಮಾಡಿ, ಫಿನಿಶ್. ಹಿಂಗಾದ್ರೆ ನಿಮ್ಮ ಡೆವಲಪ್ಮೆಂಟ್ ಆಗುತ್ತಾ? ಇಲ್ಲ. ಬೇರೆ ಬೇರೆ ಏನು ಆಪರ್ಚುನಿಟೀಸ್ ಇದ್ದಾವೆ ನಾವು ಮಾಡೋದಕ್ಕೆ, ಅದನ್ನು ನೋಡಬೇಕು. ಅದನ್ನೇ ಡೈವರ್ಸಿಫೈಡ್ ಅಂದರೆ ಅಟ್ ಎ ಟೈಮು 3-4 ವಿಚಾರಗಳನ್ನ ಥಿಂಕ್ ಮಾಡಬೇಕಾಗತ್ತೆ. ಈಗೆಲ್ಲ ನಿಮ್ಮಲ್ಲಿ SDA FDA ಅಂತ ತಗೊಳ್ಳಲ್ಲ ಈಗ. ಎಸ್, ಎಕ್ಸಾಕ್ಟ್ಲಿ, ಮಲ್ಟಿ ಟಾಸ್ಕ್ ಅಸಿಸ್ಟೆಂಟ್ಸ್ ಅಂತಾರೆ ಅವ್ರಿಗೆ. ಮಲ್ಟಿ ಟಾಸ್ಕ್ ಅಂದರೆ ಅವನು ಬರೀ ಗುಮಾಸ್ತನ ಕೆಲಸ ಮಾತ್ರ ಮಾಡೋದಲ್ಲ, ಜೆರಾಕ್ಸ್ ಮಾಡಬೇಕು, ಅವನು ಜೆರಾಕ್ಸ್ ಗೊತ್ತಿರಬೇಕು. ಅದೇ ರೀತಿ ಅವನು ಲೆಡ್ಜರಲ್ಲಿ ಮ್ಯಾನ್ಯುವಲಲ್ಲಿ ಎಂಟ್ರಿ ಮಾಡೋದು ಗೊತ್ತಿರಬೇಕು, ಸಿಸ್ಟಮಲ್ಲಿ ಆಪ್ರೇಟ್ ಮಾಡೋದು ಗೊತ್ತಿರಬೇಕು. ಇಲ್ಲ ಸರ್ ನನಗೆ ಕಂಪ್ಯೂಟರ್ ಏನೂ ಗೊತ್ತಿಲ್ಲ, ಬರೀ ನಾನು ಇದ್ರಲ್ಲಿ ಮಾತ್ರ ಎಕ್ಸ್ಪರ್ಟು, ಅವ್ನು ಮಲ್ಟಿ ಟಾಸ್ಕ್ ಅಂತ ತಗೊಳ್ತಾರೆ. ಈಗ ಎಲ್ಲೂ ಸಲ್ಲಲ್ಲ ಅವರು. ಆದರೆ ಎಲ್ಲೆಲ್ಲಿಯೂ ಸಲ್ಲದವರು ಇಲ್ಲಿ ಸಲ್ಲುವರಯ್ಯ, ಎಲ್ಲಿ ಸಲ್ಲುವರಯ್ಯ? ಸಹಕಾರ ಕ್ಷೇತ್ರದಲ್ಲಿ ಸಲ್ಲುವರಯ್ಯ. ಯಾಕೆಂದರೆ ನಮ್ಮದು ಸಹಕಾರ ನೋಡಿ, ನನಗೆ ನೀವು ಸಹಕಾರ, ನಿಮಗೆ ನಾನು ಸಹಕಾರ. ಸೊ ಇಲ್ಲಿ ಪ್ರೊಫೆಷನಲಿಸಮ್ ಆಗಬೇಕಾಗತ್ತೆ. ಹಾಗಾದಾಗ ಪ್ರೊಫೆಷನಲಿಸಮ್ ನೋಡಬೇಕಾದ್ರೆ ಇಲ್ಲಿ ನಮ್ಮ ಅಕ್ಕನ ಮಗ, ನನ್ನ ತಂಗಿ ಮಗಳು, ನಮ್ಮ ಹುಡುಗನಿಗೆ ಹುಡುಗಿನ ಮದುವೆ ಮಾಡಿದ್ವಿ, ಅವಳಿಗೊಂದು ಕೆಲಸ ಬೇಕು. ಹಿಂಗಾದರೆ ಪ್ರೊಫೆಷನಲಿಸಮ್ ಇರುತ್ತಾ? ಎದೆ ಸಿಡಿದ್ರೆ 2 ಅಕ್ಷರ ಇರಲ್ಲ, ಮ್ಯಾನೇಜರ್ ಮಾಡಿಬಿಟ್ಟಿರ್ತಾರೆ ಅವ್ರನ್ನ. ಅವ್ರ ಕೆಳಗಡೆ ನೀವು ಭಾರಿ ಓದ್ಕೊಂಡು ಅಸಿಸ್ಟೆಂಟ್ ಆಗಿ ಸೇರ್ಕೊಂಡಿರ್ತೀರಿ. ಇವನು ಯಾವ ಮ್ಯಾನೇಜರ್
ಇವ್ ಯಾವ ಮ್ಯಾನೇಜರ್ ಇವನಿಗೆ ಡೆಬಿಟ್ ಅನ್ನೋದು ಗೊತ್ತಿಲ್ಲ, ಕ್ರೆಡಿಟ್ ಅನ್ನೋದು ಗೊತ್ತಿಲ್ಲ. ಆದ್ರೆ ಅವನು ಕತೆ ಏನು ಅಂದ್ರೆ ಅಕ್ಬರ್ ಎದ್ದ ಮಹಮ್ಮದ್ ಬಿದ್ದ ಅಂತ ಓದ್ಕೊ ಬಂದಾನ. ಅಂದ್ರೆ ಆರ್ಟ್ಸ್ ಹೋಗ್ಕೊಂಡು ಅವನಿಗೆ ಡೆಬಿಟ್ ಕ್ರೆಡಿಟೇ ಗೊತ್ತಿಲ್ಲ. ಅವನು ತಂದು ಅಲ್ಲಿ ಮಾಡ್ಕೊಂಡಿರ್ತಾರೆ. ನೀವು BCom MCom ಮಾಡ್ಕೊಂಡು ಪಕ್ಕಾ ಇದು ಡೆಬಿಟ್ ಗೋಸ್ ಆನ್, ಡೆಬಿಟ್ ಕ್ರೆಡಿಟ್ ಕಮ್ಸ್ ಇನ್, ಹಿಂಗೇನೋ ಓದ್ಕೊಂಡು ಹೋಗಿ ಇದು ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ, ಅಸೆಟ್ಸು, ಕ್ಲಾಸಿಫಿಕೇಷನ್ನು ಇವೆಲ್ಲ ಇದು ಹೇಳಿದ್ರೆ ಅವೆಲ್ಲ ನೀವು ಮಾಡ್ಕೊಳಪ್ಪ. ನೀ ಇರೋದೇ ಅದಕ್ಕೆ ಅಲ್ವಾ, ಅಕೌಂಟೆಂಟ್ ಆಗಿ ಹಾಕಿದೀಯ ನೀನು ಅದಕ್ಕೆ ಅಲ್ವಾ ಅನ್ನೋದು ಯಾರೋ ಮ್ಯಾನೇಜರ್. ಅವನೇನಂತ ಆಯಿತು ಹಂಗೆ ನಡೆಸ್ತಾ ಇದ್ದೀರಿ, ಆದರೆ ಅವನು ಮುಂದೇನಂತ ಯಾವ ಸೀಮೆಯಿಂದ ಬಂದ್ಬಿಟ್ಟು ಮ್ಯಾನೇಜರ್ ಆಗ್ಬಿಟ್ಟಿದ್ದಾನೆ ಇವನಿಗೇನು ಗೊತ್ತಿಲ್ಲ ಅಂತ ಮಾತಾಡ್ಕೊಂಡಿರ್ತಾರೆ. ಅಲ್ಲಿಗೆ ಅಷ್ಟು ಪ್ರಮಾಣದ ವ್ಯಾಲ್ಯೂ ಕಡಿಮೆ ಆಗ್ತವೆ ಅಂತ. ಸೊ ನಾವು ಅಪ್ಡೇಟ್ ಇರಬೇಕಾಗತ್ತೆ, ಡೈವರ್ಸಿಫೈಡ್ ಆ್ಯಕ್ಟಿವಿಟೀಸ್ ಇರಬೇಕಾಗತ್ತೆ. ಅದರಲ್ಲಿ ರಿಟೈಲ್ ಲೋನ್ಸು, ಅದರಲ್ಲಿ ಪರ್ಸನಲೈಸೇಷನ್, ಲೋನಲ್ಲಿ ಪರ್ಸನಲೈಸೇಷನ್ ಆಗಿರಬೇಕು. ಅಂದರೆ ಅವನಿಗೆ ಯಾವ ಲೋನ್ ಬೇಕೋ ಆ ವ್ಯಕ್ತಿಗೆ. ನೀಡ್ ಬೇಸ್ಡ್ ಲೋನ್ ಇಲ್ಲ, ನಮ್ಮಲ್ಲಿ ಬಿಸ್ನೆಸ್ ಲೋನ್ ಅಂತಿದೆ, ತಗೊಳ್ರಿ ಇಲ್ಲಿ. ಸರ್ ನಾ ಏನು ಬಿಸ್ನೆಸ್ ಮಾಡಲ್ಲ ಸರ್, ಬೇಡ, ತಕ್ಕೊಳ್ರಿ ಇಲ್ಲಿ ತಕ್ಕೊಳ್ರಿ. ನಾನೇ ಮ್ಯಾನೇಜರ್ ಆಗಿ ಸಾಲ ಕೊಡಕ್ಕೆ ರೆಡಿ ಇದ್ದೀನಿ, ನೀವು ತಗೊಳಕ್ಕೆ ರೆಡಿ ಇಲ್ಲ. ಬಿಸ್ನೆಸ್ ಯಾವುದೋ ಒಂದು ತೋರಿಸ್ರಿ ಅಲ್ಲಿ ಬಿಸ್ನೆಸ್ ಅಂತ. ಹಿಂಗಾಗಿ ಅವನು ಮ್ಯಾನೇಜರ್ ಭಾಳ ಲಿಬರಲ್ ಅಂದ್ಬಿಟ್ಟು ಅವನು ತಗೊಂಡೋಗಿ ಮದುವೆ ಮಾಡಿದೆ, ಜಾತ್ರೆ ಮಾಡಿದೆ, ತಿಥಿ ಮಾಡಿದೆ, ಶ್ರಾದ್ದ ಆಗೋಯ್ತು. ಅಥವಾ ನಾನು ಇದು ಕ್ಯಾಶಿಯೋನಾಗ ಹೋಗಿ ಹಿಂಗಾದ್ರೆ ಇನ್ವೆಸ್ಟ್ ಮಾಡಿದೆ. ಯಾವುದಕ್ಕೆ ಅಂದರೆ ಈಗ ಅಲ್ಲಪ್ಪ ನೀವೇ ಹೇಳಿದೆ ಸರ್ ನಾನು ಬಿಸ್ನೆಸ್ ಮಾಡಲ್ಲ ಅಂತ ಹೇಳಿದೆ, ಬಡ್ಕೊಂಡ್ರು ನೀವು ಕೇಳಲಿಲ್ಲ, ನೀವು ಕೊಟ್ರಿ. ನಾನು ಅಲ್ಲಿ ಏನೋ ಬಿಸ್ನೆಸ್ ಆಗತ್ತೆ ಅಂದ್ಬಿಟ್ಟು ಶ್ರೀಲಂಕಾದಲ್ಲಿ ಕ್ಯಾಶಿಯೋನಗಳು ಭಾಳ ಫೇಮಸ್ ಅಂತ ನಮ್ಮ ಫ್ರೆಂಡ್ ಹೇಳ್ದ. ಅಲ್ಲಿ ಹಾಕಿದ್ರೆ ಭಾರಿ ದುಡಿಬೋದು ಅಂದ. ನಾನು ಅಲ್ಲಿ ಹಾಕಿದೆ ಸರ್, ಆದರೆ ಏನೂ ಬರಲಿಲ್ಲ. ಆದ್ದರಿಂದ ನಿಮಗೆ ನಾನು ಕಟ್ಟಲ್ಲ. NPA ಅಂತ ಬರುತ್ತಲ್ವಾ, ಇದಕ್ಕೆ ಬಂತು. ಅಂದರೆ ಆ ಬ್ಲಡ್ಡು ಹಿಂಗೆ ಹೊಡೆದ್ಬಿಟ್ಟು ಅವನು ಗಂಟಾಗೋಯ್ತು. ಅಷ್ಟು ಬ್ಲಡ್ಡು ಇಲ್ಲಿ ಕ್ಲಾಟ್ ಆಯಿತು, ಅಷ್ಟು ಬ್ಲಡ್ ಇಲ್ಲಿ ಬರಲಿಲ್ಲ. ಎಲ್ಲೂ ಬರಲಿಲ್ಲ, ಹೃದಯಕ್ಕೆ ಬರಲಿಲ್ಲ ಅಂದರೆ ಏನಾಯಿತು, BP ಲೋ ಆಯಿತು. ಈಗ ಒಬ್ಬರು BP ಲೋ ಆಗಿ ಹೋದ್ರಲ್ಲ, ಅಂದರೆ ಬ್ಲಡ್ ಇಲ್ಲಿ ಬರಲಿಲ್ಲ ಅಂದರೆ ಏನಾಯ್ತು ರೀ, ಆರ್ಟ್ ನಿಂತೋಗತ್ತಲ್ವಾ. ಸೊ ಎಲ್ತ್ ಭಾರಿ ಇಂಪಾರ್ಟೆಂಟು. ಈಗ ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದಾಗ ಈಗಲೇ ಶುಗರು BP ಅವೆಲ್ಲ ಬಂದು ಅಂದ್ಕೊಂಡು ಬಿದ್ಕೊಂಡ್ರೆ 60 ವರ್ಷ ನಾ ಯಾವ ಟ್ರೀಟ್ಮೆಂಟು ತಗೊಂಡಿಲ್ಲ. ಅದು ಯಾವುದೋ ಒಂದು ಇಂಜೆಕ್ಷನ್ ಕೊಡ್ತಾರಲ್ಲ ಈ ಕೊರೋನಾದಲ್ಲಿ, ಅದು ಬಿಟ್ಟರೆ ವ್ಯಾಕ್ಸಿನೇಷನ್. ಮತ್ತು ಹೇಗೆ ಇರಬೇಕು ಅಂದರೆ ಆ್ಯಕ್ಟಿವ್ ಆಗಿರಬೇಕು, ಜೊತೆಗೆ ನಮ್ಮ ಹ್ಯಾಬಿಟ್ಸು ಅಂದರೆ ನಾವು ಹೇಗೆ ಫುಡ್ಡು ಇದು ಮಾಡ್ತೀವಿ ಅಂತ ಹೆಂಗಿರಬೇಕು. ಎಲ್ತ್ ಇದು ನಿಮ್ಮದು ನೆಲ ಗುದ್ದಲ್ಲಿ ನೀರು ಬರಬೇಕು. ಇಲ್ಲಿ ನೆಲ ಗುದ್ದಲ್ಲಿ ನೀರು ಬರಲಿ, ಮಣ್ಣೆ ಹಚ್ಕೋಗಲ್ಲ. ಯಾಕೆಂದ್ರೆ ನಿಮಗೆ ನೆಲ ಗುದ್ದಿ ನೀರು ಬರಂಗೆ ಮಾಡಿದ್ರೆ ನೀವು ಬ್ರಾಂಚನ್ನು ಇಲ್ಲಿದ್ದದ್ದು ಅಲ್ಲೇ ತಗೊಂಡು ಹೋಗ್ತೀರಿ. ನೀವು ಅದಿಲ್ಲ, ನಿಮಗೆ ಏನು ಅಂದರೆ ಒಂದು ಸ್ಪಿರಿಟ್ ಇರಬೇಕಲ್ಲ. ಏನು ಸಮಾಚಾರ, ನಮಸ್ಕಾರ, ಏನೋ ಇವರೇ ಹೊರಟ್ರ, ಅಯ್ಯೋ ಅದೇ ಸರ್ ಮಾಮೂಲಿ ಅಪ್ಪ. ನೀವು ಬೆಳಗ್ಗೆ ಮನೆ ಹೊರಗಡೆ ಬರುವಾಗಲೇ ಅದೇ ಬ್ರಾಂಚು ಅದೇ. ಒಬ್ಬ ಅನಾಸಿನ್ ಇದ್ದಾನೆ ಅಕೌಂಟೆಂಟು, ಅವನ ಮನೆಯಿಂದ ಹೊರಗೆ ಬರುವಾಗ ಅವ್ನು ನೆನ್ಸ್ಕೊಂಡ್ರೆ ಅಯ್ಯೋ ಎಷ್ಟು ತಲೆ ತಿಂದು ನನಗೆ ಇದು ಮಾಡ್ತಾನೆ ಅಂತ ಅಲ್ಲೇ ನೆನಪು ಮಾಡಿಕೊಂಡು ಅಲ್ಲೇ ಆಫ್ ಆಗ್ಬಿಟ್ರೆ ನೀವು ಇಲ್ಲಿ ರೀಚ್ ಆಗೋದ್ರೊಳಗಡೆ ನಿಮ್ಮ ಸ್ಪಿರಿಟ್ ಎಲ್ಲ ಹೋಗುತ್ತೆ. ಯಾವನೋ ಒಬ್ಬ ಕಸ್ಟಮರ್ ಬರ್ತಾನೆ ಅಂತ ಅಲ್ಲ ಕೇಳ್ರಿ ಸುಮ್ಮನೆ
ಹಿಂಗಾದ್ರೆ ನೀವು ಡೆವಲಪ್ ಮಾಡೋಕ್ಕಾಗತ್ತಾ? ಅಂದರೆ ಫಿಸಿಕಲಿನೂ ಸರಿ ಇರಬೇಕು, ಮೆಂಟಲಿನೂ ಸರಿ ಇರಬೇಕು, ಆಗಾಗ ಮಾತ್ರ ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯ ಅಂತ. ಗೋಲ್ಡ್ ಲೋನು, ವೆಹಿಕಲ್ ಲೋನು, ಹೋಮ್ ಲೋನ್ಸು ಇಂಥವುಗಳಲ್ಲಿ ಬೇರೆ 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 ವಿಚಾರಗಳನ್ನು ನೀವು ಬೇರೆ ಬೇರೆ ಹೊಸ ಹೊಸ ಆಯಾಮಗಳನ್ನ ಹುಡ್ಕೊಳ್ಬೇಕಾಗತ್ತೆ. ಅದೇ ಓಲ್ಡ್ ಥರದ್ದು ಗೋಲ್ಡ್ ಲೋನು, ಅದೇ ಟ್ರೆಡಿಷ್ನಲ್ ಮೆಥಡ್ಡು ಆ ಥರದವು ಎಲ್ಲ ಮಾಡೋದಕ್ಕಿಂತ ಈಗೆಲ್ಲ ನೀವು ಕಾಯಿನ ಮೇಲೆ ಲೋನ್ ಕೊಡ್ತೀರಾ? ಕಾಯಿನ ಇಟ್ಟರೆ ಎಷ್ಟರವರೆಗೂ ಕೊಡ್ಬೋದು? ಕಾಯಿನ ಇಟ್ಟರೆ 50 ಗ್ರಾಮ್ವರೆಗೂ ಕೊಡ್ಬೋದು, ಬಟ್ ಅದೇನು ಕೊಡೋದು ಒಳ್ಳೇದೇನಲ್ಲ. ತುಂಬ ಕಡೆ ಈ ಥರದ್ದು ಬೇರೆ ಬೇರೆ ಇವುಗಳಿದ್ದಾವೆ, ತುಂಬ ಇನ್ಸಿಡೆಂಟ್ ಇದ್ದಾವೆ. ಹೆಂಗೆ ಗೋಲ್ಡ್ ಲೋನಲ್ಲಿ ಮೋಸ ಮಾಡಿದ್ದಾರೆ, ನಮ್ಮ ಸೊಸೈಟಿಗಳು ಅಥವಾ ನಮ್ಮ ಕೋಆಪ್ರೇಟಿವ್ ಇನ್ಸ್ಟಿಟ್ಯೂಷನ್ ಹೆಂಗೆ ಇದಾಗಿದ್ದಾವೆ ಅಂತ ತುಂಬ ಇದಿದ್ದಾವೆ. ಬಟ್ ನಾವು ಆ ವಿಷಯಕ್ಕೆ ಹೋಗೋದು ತುಂಬ ಟೈಮ್ ತಗೊಳುತ್ತೆ. ನಾನು ಬೇರೆ ಬೇರೆ ಆ್ಯಕ್ಟಿವಿಟೀಸನ್ನು, ಡೈವರ್ಸಿಫೈಡ್ ಆ್ಯಕ್ಟಿವಿಟೀಸ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಅದಕ್ಕೆ ಕಾನ್ಸಂಟ್ರೇಟ್ ಮಾಡೋಣ. ಸೊ ಲೋನ್ಗಳನ್ನ ಪರ್ಸನಲೈಸ್ಡ್ ಮಾಡ್ಕೋಬೇಕಾಗತ್ತೆ. ಅಂದರೆ ಅವನಿಗೆ ನೀಡ್ ಬೇಸ್ ಲೋನನ್ನು ನೋಡಿ ಅವನನ್ನು ಹೇಳಿದ್ನಲ್ಲ, ಇರಲಿ ಬಿಸ್ನೆಸ್ ಮಾಡೋಕ್ಕೆ ಇರಲಿ ತಗೋ ನಾ ಕೊಡ್ತಾ ಇದ್ದೀನಿ ಅಂತ ಕೊಡೋದಲ್ಲ, ಅವನಿಗೆ ಬೇಕಾ ಬೇಡವಾ ಅನ್ನೋದು ನೋಡಿ ಮಾಡಬೇಕು ಅಂತ. ಸೊ ಇದಲ್ಲದೆ MSME, ಮೀಡಿಯಮ್, ಸ್ಮಾಲ್ ಆ್ಯಂಡ್ ಮೈಕ್ರೋ ಎಂಟರ್ಪ್ರೈಸಸ್ ಅಂತ, ಇಂಥ MSMEಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಯಾಕಂದರೆ ಅರ್ಬನ್ ಬ್ಯಾಂಕ್ಸ್, ನೀವು ಅಗ್ರಿಕಲ್ಚರ್ ಕ್ರೆಡಿಟ್ ಬೇಸ್ಡ್ ಬ್ಯಾಂಕ್ ಅಲ್ಲ. ಅಗ್ರಿಕಲ್ಚರ್ ಕ್ರೆಡಿಟ್ ಬೇಸ್ಡ್ ಬ್ಯಾಂಕ್ಗಳು ಯಾವುವು ಅಂದರೆ DCC ಬ್ಯಾಂಕು, ಪಿಕಾರ್ಡ್ ಬ್ಯಾಂಕ್ಗಳು. ಸೊ ನೀವು ಅರ್ಬನ್ ಬ್ಯಾಂಕ್ಸ್ ಆದ್ದರಿಂದ ನಿಮ್ಗೆ MSMEಗಳನ್ನು ಇದು ಮಾಡಬೇಕಾಗತ್ತೆ. MSMEಗೆ ಒಂದು ಡೈರೆಕ್ಟರೇಟೇ ಇದೆ ಸೆಂಟ್ರಲ್ ಗೌರ್ಮೆಂಟ್ಲಿ, ಕರ್ನಾಟಕದಲ್ಲೂ ಅದು ಆಫೀಸ್ ಇದ್ದಾವೆ. MSME ಇದೆಲ್ಲೋ ರಾಜಾಜಿನಗರದಲ್ಲಿದೆ, ಅದು ಆ ಪೋಸ್ಟ್ ಆಫೀಸ್ ಇದೆಯಲ್ಲ ಅದರ ರೋಡಲ್ಲಿ. ಸೊ ಅದರಿಂದ ಅಂಥವುಗಳಿಗೆ ಆ ಲೋನ್ಗಳನ್ನು ವರ್ಕಿಂಗ್ ಕ್ಯಾಪಿಟಲ್ ಆಗಿ ದುಡಿಯೋ ಬಂಡವಾಳ ಅವುಗಳಿಗೆ ಅದನ್ನು ನೋಡಬೇಕು. ಯಾವುದು ಅದು MSME ಅಂದರೆ ಮೈಕ್ರೋ ಇಂಡಸ್ಟ್ರಿನ, ಅದು ಎಂಟರ್ಪ್ರೈಸಸ್ಸಾ, ಸ್ಮಾಲಾ, ಮೀಡಿಯಮ್ಮಾ, ಅದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಬೇಕಾಗತ್ತೆ, ನನ್ನ ಲೋನ್ ಪೋರ್ಷನ್ ಎಷ್ಟು ಕೊಡ್ಬೋದು, ಎಷ್ಟು ಕೊಟ್ಟರೆ ಅದು ವರ್ಕೌಟ್ ಆಗುತ್ತೆ, ಅಂಥವುಗಳಿಗೆ ಕಾನ್ಸಂಟ್ರೇಟ್ ಮಾಡಬೇಕು. MSME ಬಹುಶಃ ನೀವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿರಲ್ಲ, ಅವುಗಳನ್ನ ಮಾಡಿದ್ರೆ ಬಿಸ್ನೆಸ್ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಆಮೇಲೆ ಇಕ್ವಿಪ್ಮೆಂಟು ಫೈನಾನ್ಸ್ ಅಂದರೆ ಬರೀ ಇದಕ್ಕಲ್ಲ, ಆ ಇಕ್ವಿಪ್ಮೆಂಟ್ ಪರ್ಚೇಸನ್ನು ಇವರೇ ಮಾಡಿಕೊಡೋ ಅಂಥದ್ದು. ಈಗ ನೀವು ಶುಗರ್ ಫ್ಯಾಕ್ಟ್ರಿಗಳು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆ ಹೋದರೆ ಆ ಫ್ಯಾಕ್ಟ್ರಿಗೆ ಏನು ಬೇಕು, ಇದು ಬಾಯ್ಲರ್ ಆಗ್ಬೋದು ಅಥವಾ ಮೆಷಿನರಿ ಆಗ್ಬೋದು, ಆ ಮೆಷಿನರಿ ಸಪ್ಲೈ ಮಾಡೋನಿಗೆ ನಾವು ಚೆಕ್ ಕೊಡ್ತೀವಿ, DD ಕೊಡ್ತೀವಲ್ಲ, ಅದೇ ರೀತಿ ವೆಹಿಕಲ್ ತಗೊಳ್ಳುವಾಗ ನೀವು ವೆಹಿಕಲ್ ಇವನಿಗೆ ಕೊಡ್ತೀರಿ, ಇವನಿಗೆ ಕೊಡಲ್ಲ, ಅಂದರೆ ನನಗೆ ಕೊಡಲ್ಲ, ಅವ್ರಿಗೆ ಶೋರೂಮ್ಗೆ ಕೊಡ್ತೀರಲ್ಲ, ಆ ಟೈಪು ನೀವು ಅದನ್ನು ಇಕ್ವಿಪ್ಮೆಂಟ್ ಫೈನಾನ್ಸ್ ಅಂತ ಮಾಡ್ಕೊಂಡಿರ್ಬೇಕಾಗತ್ತೆ. ಅಂಥವುಗಳನ್ನು ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡು. ಟರ್ಮ್ ಲೋನ್ಸು ಅಂದರೆ ನೀವು ಯಾವುದೋ ಒಂದು ಇದು ಮಾಡೋದಲ್ಲದೆ ಅದಕ್ಕೆ ಎಷ್ಟು ಲಾಂಗ್ಲಿವಿಟಿ ಅಂದರೆ ಎಷ್ಟು ಡ್ಯೂರೇಷನ್ ಕೊಟ್ಟಿರ್ತೀರಿ, ಯಾವ ಉದ್ದೇಶ ಕೊಟ್ಟಿರ್ತೀರಿ, ಅವುಗಳನ್ನ ನೋಡ್ಬೇಕಾಗ್ತದೆ. ಬರೀ ಶಾರ್ಟ್ ಟರ್ಮ್ ಇಲ್ಲೆಲ್ಲ ಜ್ಯುವೆಲ್ ಲೋನ್ ನೀವು 12 ತಿಂಗಳು ಅಷ್ಟೇ ಅಂತ ಹಿಂಗೆ ಮಾಡ್ತಿರಲ್ಲ, ಅದಲ್ಲದೆ ಟರ್ಮ್ ಲೋನ್ಸ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಟರ್ಮ್ ಲೋನ್ಸ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಡ್ಯೂರೇಷನ್ ಜಾಸ್ತಿ ಇರೋಂಥದ್ದನ್ನ ನೀವು ಕೊಟ್ಟರೆ ಏನಾಗುತ್ತೆ ಅಂದರೆ ನಿಮಗೆ ಕಂಟಿನ್ಯೂಸ್ ಫ್ಲೋ ಆಗುತ್ತೆ ಬಡ್ಡಿ. ಅಂದರೆ ಇನ್ಕಮ್ ಏನಾಗುತ್ತೆ ನಿಮಗೆ ಕಂಟಿನ್ಯೂಸ್ ಆಗುತ್ತೆ. ನೀವು ಒಬ್ಬನಿಗೆ ಈಗ ಒಂದೇ ವರ್ಷಕ್ಕೆ ಇವರು ಕೊಟ್ಬಿಟ್ರೆ 1 ವರ್ಷದೊಳಗೆ ಬಡ್ಡಿ ಕಟ್ತಾರೆ, ಮುಗಿದೋಯ್ತು. ನೆಕ್ಸ್ಟ್ ಇನ್ನೊಬ್ಬನ ಹುಡುಕ್ಬೇಕು, ಆ ಬಡ್ಡಿ ಫ್ಲೋ ಬರಬೇಕು ನನಗೆ ಅಂದರೆ ಈ ಅಮೌಂಟು ದುಡಿಬೇಕಾದ್ರೆ ಅದಕ್ಕೆ ಎಫೆಕ್ಟಿವ್ ಫಂಡ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ನಿಮಗಿರೋ ಅಂಥ ದುಡ್ಡನ್ನು ಹೇಗೆ ಎಫೆಕ್ಟಿವ್ ಆಗಿ ದುಡಿಸ್ತಾ ಇದ್ದೀರಿ ಅದನ್ನು ಅಂತ. 2 ಥರ ದುಡಿಸ್ತೀರಿ, ಒಂದು ಲೆಂಡಿಂಗ್ ಮಾಡಿ ದುಡಿಸ್ತೀರಿ, ಇನ್ನೊಂದು ಇನ್ವೆಸ್ಟ್ಮೆಂಟ್ ಮಾಡಿ ದುಡಿಸ್ತೀರಿ. ಅಂದರೆ ಬೇರೆ ಕಡೆ ನಿಮಗೆ ಹೇಗೆ ಡೆಪಾಸಿಟ್ ಕೊಡ್ತಾರೋ ಹಾಗೆ ನೀವು ಬೇರೆ ಕಡೆ ಡೆಪಾಸಿಟ್ ಇಡ್ತೀರಿ. ಆದರೆ ಆ ಡಿಫರೆನ್ಸ್ ಎಷ್ಟು? ಕಾಸ್ಟ್ ಆಫ್ ಫಂಡ್, ಈಲ್ಡ್ ಆನ್ ಅಸೆಟ್, ಅದನ್ನು ನೋಡಿಕೊಂಡು ನೀವು ಮಾಡೋ ಅಂಥದ್ದು ಮಿನಿಮಮ್ 2% ಇರಬೇಕಾಗತ್ತೆ. ಯಾಕೆಂದರೆ ನಿಮ್ಮ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟೇ ಹೆಚ್ಚು ಕಡಿಮೆ 2% ಬಂದ್ಬಿಡುತ್ತೆ. ಅದರಿಂದ ಅಟ್ಲೀಸ್ಟ್ ನೋ ಪ್ರಾಫಿಟ್ ನೋ ಲಾಸ್ ಥರನಾರು ಆಗಬೇಕು ಅಂದರೆ ಮಿನಿಮಮ್ 2 ಇರಬೇಕಾಗತ್ತೆ ಬ್ರೇಕ್ ಈವನ್ ಪಾಯಿಂಟ್ ಬರಬೇಕಾದ್ರೆ. ಸೊ ಅದನ್ನೆಲ್ಲ ನೀವು ನೋಡ್ಕೊಳ್ಬೇಕಾಗತ್ತೆ. ಇದು ಭಾಳಷ್ಟು ನಿಮಗೆ ಗೊತ್ತಿರ್ತವೆ. ಯಾವುದೋ ಟರ್ಮ್ ಲೋನ್ಸನ್ನು ಜಾಸ್ತಿ ಇದೆ. ಅಗ್ರಿಕಲ್ಚರ್ ಲೋನ್ಸ್ ಅದನ್ನು ನೀವು ಕೊಡ್ಬೋದು. ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಬೆಳಿಗ್ಗೆ ಮಾತಾಡಿದ್ದಾರೆ. ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಆ್ಯಕ್ಟಿವಿಟೀಸ್, ಅಗ್ರಿಕಲ್ಚರ್ಗೆ ಪೂರಕವಾಗಿರೋ ಆ್ಯಕ್ಟಿವಿಟೀಸ್ಗಳಿಗೂ
ನೀವು ಕೊಡ್ಬೋದು. ಅಗ್ರಿಕಲ್ಚರ್ಗೆ ಪೂರಕವಾಗಿ ಅಂದರೆ ಏನು, ಅದು ಹೈನುಗಾರಿಕೆ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ಅವೆಲ್ಲ ಅಗ್ರಿಕಲ್ಚರ್ಗೆ ಸಪೋರ್ಟಿಂಗ್ ಆಗಿ ಮಾಡೋ ಅಂಥವು. ಹಂದಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಇಂಥವುಗಳೆಲ್ಲವೂ ಏನಾಗುತ್ತೆ, ಅಗ್ರಿಕಲ್ಚರ್ಗೆ ಸಪೋರ್ಟಿಂಗ್ ಆಗಿ ಹೆಲ್ಪ್ ಆಗುತ್ತೆ ರೈತನಿಗೆ. ಬರೀ ಕ್ರಾಪ್ ಲೋನು, ಇವತ್ತು ಭತ್ತ ಬೆಳೆದ, ರಾಗಿ ಬೆಳೆದ, ಜೋಳ ಬೆಳೆದ, ಕಬ್ಬು ಬೆಳೆದ ಅಷ್ಟೇ ಅಂಥೇಳಿ ಬರೀ ಕ್ರಾಪ್ ಲೋನು ಬದಲಾಗಿ ನೀವು ಅದಕ್ಕೆ ಅಲೈಡ್ ಆ್ಯಕ್ಟಿವಿಟೀಸ್ಗೆ, ಅಗ್ರಿಕಲ್ಚರಿಗೆ ಟ್ಯಾಕ್ಟರ್ ಬೇಕು, ಟ್ಯಾಕ್ಟರ್ ಲೋನ್ ಕೊಟ್ಟರೆ ಅಲೈಡ್ ಆ್ಯಕ್ಟಿವಿಟೀಸ್ ಕೊಟ್ಟರೆ ಮೆಕ್ಯಾನಿಸಮ್, ಅಗ್ರಿಕಲ್ಚರ್ ಮೆಕ್ಯಾನಿಸಮ್ ಅಂತ ಕರೀತಾರೆ ಅದಕ್ಕೆ. ಸೊ ಅಂಥವುಗಳಿಗೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೋದು. ಪ್ರಿಯಾರಿಟಿ ಲೆಂಡಿಂಗ್ ಸೆಕ್ಟರಲ್ಲಿ ಅಗ್ರಿಕಲ್ಚರ್ ಲೆಂಡಿಂಗು, ಪ್ರಿಯಾರಿಟಿ ಲೆಂಡಿಂಗು ಎಲ್ಲ ಇದಕ್ಕೂ ಕೂಡ ಅಂದರೆ ಸಂಸ್ಥೆಗಳಲ್ಲೂ ಕೂಡ ಪ್ರಿಯಾರಿಟಿ ಲೆಂಡಿಂಗ್ ಮಾಡಬೇಕು ಅಂತಿದೆ. ಕಮರ್ಷಿಯಲ್ ಬ್ಯಾಂಕ್ನವ್ರಿಗೂ ಕೂಡ ಪ್ರಿಯಾರಿಟಿ ಲೆಂಡಿಂಗ್ ಮಾಡಬೇಕು ಅಂತಿದೆ. ಆದರೆ ಪ್ರಿಯಾರಿಟಿ ಲೆಂಡಿಂಗ್ ಅವರು ಹೆಚ್ಚು ಮಾಡೋದಿಲ್ಲ. ಅದೆಲ್ಲ ದುಡ್ಡು ಕಾನ್ಸಂಟ್ರೇಟ್ ಆಗಿರುತ್ತೆ. ಆ ದುಡ್ಡೆಲ್ಲ ಸೇರಿಸ್ಕೊಂಡು ಅವರು ಸೋಷಿಯಲ್ ವೆಲ್ಫೇರ್ ಆ್ಯಕ್ಟಿವಿಟೀಸ್ಗೆ ಬಳಸ್ತಾರೆ. ಇತರೆ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಿಗೆಲ್ಲ ಬಳಸ್ತಾರೆ. ನೀವು ಅಟ್ಲೀಸ್ಟು ಇದಕ್ಕೆ ಅಗ್ರಿಕಲ್ಚರ್ ರಿಲೇಟೆಡ್ ಈಗಾಗಲೇ ಒಂದು ಬೆಳಗ್ಗೆಯಿಂದ ಡಿಟೇಲ್ ಆಗಿ ಅದರಲ್ಲಿ ಹೇಳಿರೋದ್ರಿಂದ ಜಾಸ್ತಿ ಅದನ್ನು ನಾನು ಕಾನ್ಸಂಟ್ರೇಟ್ ಮಾಡಲ್ಲ. ಡೆಪಾಸಿಟ್ ಸ್ಕೀಮ್ಸು, ಫಿಕ್ಸ್ಡ್ ಡೆಪಾಸಿಟ್, ಟ್ಯಾಕ್ಸ್ ಸೇವರ್ ಡೆಪಾಸಿಟ್, ರಿಕರಿಂಗ್ ಡೆಪಾಸಿಟ್, ಸೇವಿಂಗ್ಸ್ ಡೆಪಾಸಿಟ್, ಪಿಗ್ಮೀನು ನೀವು ಮಾಡ್ತೀರಲ್ವಾ, ಇದರಲ್ಲಿ ಲೋ ಕಾಸ್ಟು ಡೆಪಾಸಿಟನ್ನು ಜಾಸ್ತಿ ಮಾಡಿದ್ರೆ ಡೆವಲಪ್ಮೆಂಟ್ ಆಗುತ್ತೆ ನಿಮ್ಮದು. ಲೋ ಕಾಸ್ಟ್ ಅಂದರೆ ಯಾವುದು, ಹೈ ಕಾಸ್ಟ್ ಅಂದರೆ ಯಾವುದು? ಕಾಸಾ ಡೆಪಾಸಿಟ್ ಅಂದರೆ ಕರೆಂಟ್ ಅಕೌಂಟ್ 7 ಅಂದ ಕೂಡಲೇ ಮಾತಾಡಿದೆ. ಎಸ್ ಬ್ಯಾಂಕ್ ಅಂತ ಇದೆ, ಗೊತ್ತಿದೆ ನಿಮಗೆ. ಎಸ್ ಬ್ಯಾಂಕು 7.5 ಕೊಡ್ತಾ ಇದೆ. ಅವರು ಹೇಳಿದ್ದು ಸರಿ, ರಾಂಗ್ ಅಲ್ಲ, ಕರೆಕ್ಟೇ. ಅಂದರೆ ಅವರವರ ಇದು ಫಂಡ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತಾರೆ ಅಂತ. ಹಾಗಂತೇಳಿ ಎಸ್ ಬಿ ಅಕೌಂಟ್ಗೆ 7.5 ಕೊಡೋದು ಅಷ್ಟು ಸೂಕ್ತ ಅಲ್ಲ. ಅವ್ರಿಗೆ ಲಿಕ್ವಿಡಿಟಿ ಬೇಕಾಗಿರುತ್ತೆ ಯಾವುದೋ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ. ಆ ಲಿಕ್ವಿಡಿಟಿಗೋಸ್ಕರ 7.5 ತಕ್ಕೊಂಡು ಆಪ್ರೇಟ್ ಮಾಡ್ತಾ ಇರ್ಬೋದು. ಆದರೆ ಇನ್ ಜನರಲ್ 4.5ಗಿಂತ ಜಾಸ್ತಿ ಹೋಗೋದು ಅಷ್ಟು ಸೂಕ್ತ ಅಲ್ಲ. ಆದ್ದರಿಂದ ಕಾಸಾ ಡೆಪಾಸಿಟನ್ನು ಜಾಸ್ತಿ ಮಾಡಬೇಕು ಲೋ ಕಾಸ್ಟಲ್ಲಿ. ಆದರೆ ಲೋ ಕಾಸ್ಟ್ ಅಂದ ಕೂಡಲೇ ಇನ್ನೊಂದು ಹೇಳಲೇಬೇಕು, ಕಾಂಪಿಟೇಟಿವ್ ರೇಟ್. ಕಾಂಪಿಟೇಟಿವ್ ರೇಟ್ ಅಂದರೆ ಪಕ್ಕದವನು 6.5-7 ಕೊಡ್ತಾಯಿದ್ರಿ ಎಫ್ ಡಿಗೆ, ನೀವು ಇನ್ನು ಇದು ಎಸ್ ಬಿಗೆ ನೀವು ಇಲ್ಲ 4 ಅಂತಂದರೆ ಎಸ್ ಬಿ ಓಪನ್ ಮಾಡದೇ ಇರ್ಬೋದು. ಅದರಿಂದ ನೋಡಿಕೊಂಡು ಆ ಸಿಚುಯೇಷನ್ ನೋಡ್ಕೊಂಡು ಆಪ್ರೇಟ್ ಮಾಡಬೇಕಾಗತ್ತೆ. ಸೊ ಪಿಗ್ಮಿ ಸಾಮಾನ್ಯ ಲೋ ಕಾಸ್ಟ, ಈ ಕಾಸ್ಟ ಇಲ್ಲ ಸರ್, ಆಗಲ್ಲ, ಕಷ್ಟ ಆಗುತ್ತೆ. ಆ್ಯಕ್ಚುಲಾಗಿ ನಾವು ನೀವು ನನ್ನ ಸೇರಿಕೊಂಡು ನಾನು ಮಾತಾಡೋದೆಲ್ಲ ಈಗ ನನ್ನ ಸೇರಿಕೊಂಡೇ, ನಾನು ಇದುವರೆಗೆ ಏನು ಮಾತಾಡಿದ್ದೀನಿ ನನ್ನ ಸೇರಿಕೊಂಡು ಮಾತಾಡಿದ್ದೀನಿ ಅಂತ ತಿಳ್ಕೋಬೇಕು ನೀವು. ಯಾಕೆಂದರೆ ನಾನು ಅದೇ ಕೆಲಸ ಮಾಡಿ ಬಂದಿರೋನಲ್ವಾ, ನಿಮಗಿಂತ ಒಂದು 30 ವರ್ಷ ಮುಂಚೆ ಉಟ್ಬಿಟ್ಟು ಮಾಡಿಬಿಟ್ಟು ಬಂದಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ವೆರಿ ಸಿಂಪಲ್. ನಾವು ನೀವು ಒಂದೇ. ನಾನು 3 ಬ್ಯಾಂಕು ಬೇರೆ ಅಡ್ಮಿನಿಸ್ಟ್ರೇಷನ್ ಕೆಲಸ ಮಾಡಿರ್ಬೋದು. ನಾನು KPSC ಇಂದ ಇದಾಗಿ ಡಿಪಾರ್ಟ್ಮೆಂಟಿಗೆ ಬಂದು ARO DRO JRO ಅಡಿಷನಲ್ ರಿಜಿಸ್ಟರ್ ಆಗಿ, ಆದರೆ ಬ್ಯಾಂಕ್ MD ಆಗು ಕೆಲಸ ಮಾಡಿರೋದ್ರಿಂದ ನಾವು ನೀವು ಎಲ್ಲ ಒಂದೇ. ನೀವು ಒಂದು ಬ್ರ್ಯಾಂಚ್ ಮಾಡ್ತಾಯಿದ್ರಿ, ನಾವು ಒಂದು ಬ್ಯಾಂಕನ್ನೇ ಮಾಡ್ತಾಯಿದ್ದೆ, ಇಷ್ಟೇ ಸಿಂಪಲ್. ಸೊ ನಾವು ನೀವು ಎಲ್ಲ ಅಂದ್ಕೊಂಡಿರೋದು ಪಿಗ್ಮಿ ಲೋ ಕಾಸ್ಟ್ ಅಂತ. ದಟ್ ಈಸ್ ರಾಂಗ್, ದಟ್ ಈಸ್ ಹೈ ಕಾಸ್ಟ್. ಯಾಕೆಂದರೆ ಪಿಗ್ಮಿಗೆ ನೀವು ಕಮಿಷನ್ ಕೊಡಬೇಕು, ಏಜೆಂಟ್ ಕಮಿಷನ್ ಕೊಡಬೇಕು. ಅವರು ಇಟ್ಟ ಮೇಲೆ ಲಾಸ್ಟ್ಗೆ ಅವ್ರಿಗೆ ಬಡ್ಡಿನೂ ಸೇರಿಸ್ಕೊಡ್ಬೇಕು, ಆಯಿತಾ. ಜೊತೆಗೆ ಅದಕ್ಕೆ ಸ್ಟೇಷನರಿ, ಹೆವಿ ಸ್ಟೇಷನರಿ ಹೋಗುತ್ತೆ. ಜೊತೆಗೆ ವಾಚ್ ಆ್ಯಂಡ್ ವಾರ್ಡ್ ಇರಬೇಕು, ವಾಚ್ ಡಾಗ್ ಆಗಿ ಕೆಲಸ ಮಾಡಬೇಕು. ನಾವು ನೆಟ್ಟಿಗೆ ಇರೋಕ್ಕೆ ಆಗಲ್ಲ, ಇನ್ನು ವಾಚ್ ಡಾಗ್. ಎಲ್ಲರೂ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ಕಾಯ್ಕೊಂಡಿರೋ ಅಂತ ನಾವು ಅದಕ್ಕೆ ವಾಚ್ ಡಾಗ್ ಅಂತಾರೆ. ನಿಮ್ಮ ಬ್ರಾಂಚ್ ಮ್ಯಾನೇಜರ್ ವಾಚ್ ಡಾಗ್ಸು ಅಂದರೆ ಅರೇ ಈಗ ನಿಮ್ದೆಲ್ಲ ಅದೇನೋ ಇದ್ರಲ್ಲಿ ಕೂತ್ಕೊಂಡಿರ್ತೀರಲ್ಲಪ್ಪ ಗ್ಲಾಸ್ ಒಳಗಡೆ, ಹಿಂಗೆ ನೋಡ್ತೀರಿ ಅವನೇನು ಮಾಡ್ತಾ ಇದ್ದಾನೆ, ಆ ಕ್ಯಾಶಿಯರ್ ಏನು ಮಾಡ್ತಾಯಿದೆ, ಇವರು ಏನು ಮಾಡ್ತಾಯಿದ್ರೆ, ಪಬ್ಲಿಕ್ ಬಂದರೆ ಅಟೆಂಡ್ ಮಾಡಿದ್ರ ಇಲ್ವ ನೋಡ್ತೀರಲ್ವಾ. ಮತ್ತು ಇನ್ನೇನು ಕೆಲಸ ಅದು, ವಾಚ್ ಡಾಗ್ ಕೆಲಸ ಅದು. ಹೇಳೋಕೆ ಮಾಡಿ ಚಂದ ತಿಳ್ಕೊಂಡ್ರೆ ಮಾಡಬೇಕು.
ಕ್ಯಾಶಿಯರ್ ನಗದು ಅಂತ ನಗೋದೇ ಇಲ್ಲ. ಯಾಕೆ ಅಂದ್ರೆ ನಗದು, ಅವ್ರು ನಕ್ಕಿದ್ರೆ ಒಂದು ನೋಟ್ ಎಕ್ಸ್ಟ್ರಾ ಹೋಗುತ್ತೆ. ಇಲ್ಲಿ ಒಂದು ನೋಟ್ ಎಕ್ಸ್ಟ್ರಾ ಹೋಯ್ತಾ ಪಾಕೆಟ್ಗೆ ಅಷ್ಟು ದುಡ್ಡು ಬಿತ್ತು ಅಂತ. ಅದರಿಂದ ಭಾರಿ ಸೀರಿಯಸ್ಸು. ಯಾರು ಇಲ್ಲ, ಕರೆಕ್ಟಾಗಿ ಅಲ್ಲಿ ಹೋಗಿ ಇಟ್ಕೊಳ್ಳೋದು, ಇದು ಮಾಡೋದು, ಮೆಷಿನ್ ಇದ್ದಂಗೆ ಒಂಥರ. ಸೊ ಆ ರೀತಿ ಇದು ಮಾಡ್ತಾರೆ. ಕೆಲವು ಸಲ ಯಾವುದೇ ತೊಂದರೆ ಇಲ್ಲದೇ ಇದ್ದರೂ, ನಮ್ಮ ತಪ್ಪಿಲ್ಲದೇ ಇದ್ರೂ ನಮ್ಮ ಮೇಲೆ ತೊಂದರೆಗಳು ಬರ್ತವೆ. ಒಂದು ಬ್ಯಾಂಕಲ್ಲಿ ನಾನೇ MD ಆಗಿದ್ದೆ. ಅದರ ಹೆಡ್ ಆಫೀಸು ಬ್ರಾಂಚು ಕೆಳಗಡೆ ಇತ್ತು. ಅಂದರೆ ಹೆಡ್ ಆಫೀಸು ಕೆಳಗಡೆ ಬ್ರಾಂಚು. ಒಬ್ಬ ಕ್ಯಾಶಿಯರು ಬೆಳಿಗ್ಗೆ ಬಂದಾಗ ಡಬಲ್ ಕೀ ಇರುತ್ತಲ್ಲ, ಗೊತ್ತಲ್ಲ, ಮ್ಯಾನೇಜರು ಕೀ ತೆಗೆದ ದೊಡ್ಡ ಅದು ಸ್ಟ್ರಾಂಗ್ ರೂಮಿಂದ ಎಲ್ಲ ಕ್ಯಾಶನ್ನು ಟ್ರೇಗೆ ಇಷ್ಟು ಬಂಡ್ಲು ಎಲ್ಲ ತುಂಬಿಕೊಂಡು ಕ್ಯಾಶು ಕ್ಯಾಬಿನಿಗೆ ಬರ್ಬೇಕಲ್ಲ, ಕ್ಯಾಶಿಯರ್ ಕ್ಯಾಬಿನ್ ಯಾವಾಗಲೂ ಲಾಕ್ ಹಾಕೊಂಡಿರ್ತಾರೆ. ಯಾಕೆಂದರೆ ಯಾರೂ ಬರಬಾರ್ದು, ಡಿಸ್ಟರ್ಬ್ ಆಗಬಾರ್ದು, ಏನೋ ಇದು ಮಾಡಬಾರ್ದು ಅಂತ. ಇಲ್ಲಿ ಅಲ್ಲಿಂದ ಸ್ಟ್ರಾಂಗ್ ರೂಮಿಂದ ಮ್ಯಾನೇಜರ್ ಎಲ್ಲ ತೆಗೆದುಕೊಟ್ಟರು. ಇವರೆಲ್ಲ ದುಡ್ಡು ಟ್ರೇನಲ್ಲಿ ಎಲ್ಲ ಹಾಕ್ಕೊಂಡು ಬಂದು ಇಲ್ಲಿ ಟೇಬಲ್ಲು, ಇದು ಕ್ಯಾಶ್ ಕೌಂಟ್ರು, ಅಂದರೆ ಕ್ಯಾಶಿಯರ್ ಕೂತ್ಕೊಳ್ಳೋ ಇದು. ಕೀ ಹಾಕಿ ತೆಗೆದು ಡೋರನ್ನು ಹಿಂಗೆ ಓಪನ್ ಮಾಡಿ ಒಳಗೆ ಹೋಗ್ಬೇಕು. ಇವ್ರು ಏನು ಮಾಡಿದ್ದಾರೆ, ಎಲ್ಲ ಟ್ರೇನಲ್ಲಿ ಇಷ್ಟು ಏನು ಬಂಡ್ಲು ಎಲ್ಲ ತುಂಬ್ಕೊಂಡು ಇಲ್ಲಿ ಇಟ್ಕೊಂಡು, ಜಸ್ಟ್ ಅಲ್ಲೇ ಟೇಬಲ್ ಇದೆ ಅಲ್ಲಿ ಇಟ್ಕೊಂಡು ಹಿಂಗೆ ಕೀ ತೆಗೆದು ಹಿಂಗೆ ಡೋರ್ ಓಪನ್ ಮಾಡಿದ್ದಾರೆ. ಮಾಡಿಬಿಟ್ಟು ಕಂಪ್ಯೂಟರು ಅವು ಇವು ಇದಾವ ನೋಡಿ, ಈ ಜಸ್ಟ್ ಹಿಂಗೆ ನೋಡಿ ಮತ್ತು ಹಿಂಗೆ ತಿರುಗಿದ್ದಾರೆ. ಇಲ್ಲಿ ಟ್ರೇನಲ್ಲಿ 5 ಲಕ್ಷ ದುಡ್ಡಿಲ್ಲ. ನಡೆದಿರೋದು ಇದು. ನಾನೇ MD ಅದಕ್ಕೆ, ಆ ಬ್ಯಾಂಕಿಗೆ. ನಾನು ಅದು ಇವರೆಲ್ಲ ಮೇಲೆ ಕೂತ್ಕೊಂಡಿರ್ತೀವಲ್ಲ, ನಾವೆಲ್ಲ ಮೇಲೆ ಕೂತ್ಕೊಂಡಿರ್ತೀವಿ, ಇವರೆಲ್ಲ ಕೆಳಗಡೆ ಬ್ರಾಂಚಲ್ಲಿ ಮಾಡ್ತಿರ್ತಾರೆ. 5 ಲಕ್ಷ ದುಡ್ಡಿಲ್ಲ. ಅದನ್ನು ನೋಡ್ಕೊಂಡಿಲ್ಲ, ತಂದು ಅಲ್ಲಿ ಇಟ್ಕೊಂಡು ಇದು ಮಾಡಿದ್ದಾರೆ. ಡಿನಾಮಿನೇಷನ್ 500 ರೂಪಾಯಿದು ಇದೆಲ್ಲ ಬರ್ಕೊಳ್ಬೇಕಲ್ಲ. ಅದೇ ನಾನು ಜಾಯಿಂಟ್ ಕೀ ಬುಕ್ ಇರುತ್ತಲ್ಲ, ಆ ಬುಕ್ಕಲ್ಲಿ ಎಂಟ್ರಿ ಮಾಡಿರ್ತಾರೆ, ನಿಮಗೆ ಗೊತ್ತಿದೆ, ಇಷ್ಟಿಷ್ಟು ಡಿನಾಮಿನೇಷನ್ದು ಇಷ್ಟು ದುಡ್ಡು ತಂದಿದ್ದೀವಿ ಅಂತ. ಇಲ್ಲ ಬಂಡ್ಲು ಕಾಣ್ತಾನೆ ಇಲ್ವಲ್ಲ. ಒಟ್ಟು ಟೋಟಲ್ 5 ಲಕ್ಷದ ಬಂಡ್ಲಿಲ್ಲ. ಗಾಬರಿ ಅವ್ರಿಗೆ, ಏನಾಯಿತು ಏನು ನೋಡ್ತಾರೆ ಸುತ್ತಮುತ್ತ, ಏನು ಗೊತ್ತೇ ಇಲ್ಲ. ಹಾಕ್ತಾನೆ ಹೊಸ ಇದು, ಅಂದರೆ ಜಸ್ಟ್ ಓಪನ್ ಆಗಿ ಸ್ಟಾರ್ಟಿಂಗಲ್ಲಿ ತಾನೇ, ಯಾಕೆಂದರೆ ಕ್ಯಾಶಿಯರ್ ಮುಂಚೆನೇ ಬರ್ತಾರಲ್ಲ, ಮ್ಯಾನೇಜರು ಕ್ಯಾಶಿಯರು. ಸೊ ಎಲ್ಲ ಏನಾಯಿತು ಅಂತ ಎಲ್ಲ ನೋಡುವಾಗ ಆ್ಯಕ್ಚುಲಾಗಿ ಯಾರೋ ಒಬ್ಬ ಪಬ್ಲಿಕ್ ಹೊರಗಡೆಯಿಂದ ಬಂದಿದ್ದಾನೆ. ಆ ಪಬ್ಲಿಕ್ಕು ಹೊರಗಡೆಯಿಂದ ಬರೋಂಗೆ ಮಾಡಿರೋದು ಇಲ್ಲಿ ಅಟೆಂಡ್ರು ಎಲ್ಲ ಕಸ ಹೊಡೆದು ಅಲ್ಲಿ ನಿಂತಿದ್ದಾನೆ. ಅವನು 5 ಇದನ್ನು ಬಂಡ್ಲು ಅವನು ಎತ್ಕೊಂಡು ಹೋಗಿದ್ದಾನೆ. ಇವನು ಅದನ್ನು ಮ್ಯಾನೇಜ್ ಮಾಡಿದ್ದಾನೆ. ಅವನು ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ, ಗೊತ್ತೇ ಆಗಿಲ್ಲ. ಕೊನೆಗೆ ಅದೆಲ್ಲ ನಾವು ಅಲ್ಲಿ CC ಕ್ಯಾಮ್ರಾ ಸರಿಯಾಗಿ ವರ್ಕ್ ಆಗ್ತಿರಲಿಲ್ಲ. ಹೊರಗಡೆ CC ಕ್ಯಾಮ್ರಾ ಹೋದಾಗ ಇಲ್ಲಿಂದ ಹೋಗ್ತಾ ಇರೋದು ಗೊತ್ತಾಯಿತು. ಆಮೇಲೆ ಇವನ್ನೇ ಹಿಡಿದು ಅಟೆಂಡ್ರನ್ನೆಲ್ಲ ಇದು ಮಾಡಿ ಅಟೆಂಡ್ರ್ ಹತ್ರ 5 ಲಕ್ಷ ಕಟ್ಸಿತು. ಎಷ್ಟು ಟೆನ್ಷನ್ ನೋಡಿ, ಮ್ಯಾನೇಜರ್ಗೂ ಟೆನ್ಷನ್ನು, ಕ್ಯಾಶಿಯರ್ಗೂ ಟೆನ್ಷನ್ನು. ಆದರೆ ಮ್ಯಾನೇಜರ್ದು ಏನು ತಪ್ಪಿಲ್ಲ, ಇಲ್ಲಿ ಕ್ಯಾಶಿಯರ್ದು ಏನೂ ತಪ್ಪಿಲ್ಲ, ಪ್ರಾಂಪ್ಟ್ ಇದೇ ಮಾಡಿದ್ರು. ಆದರೆ ಒಂದು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ನೆಗ್ಲಿಜೆನ್ಸಿಗೆ ಅವರು ಒಟ್ಟಿಗೆ ಇಟ್ಕೊಂಡು ಹೋಗೋದು, ಜಸ್ಟ್ 1 ಸೆಕೆಂಡ್ ಹಿಂಗೆ ಇಟ್ಟು ಬಾಗಲು ತೆಗೆಯೋದ್ರೊಳಗಡೆ ಹೋಗಿದೆ ಅಂದರೆ ಅಷ್ಟು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಅಂತ ಅರ್ಥ. ಸೊ ಈ ಥರದ ವರ್ಕು ಇರ್ತವೆ ನಿಮ್ಮಲ್ಲಿ. ಏನು ಮುಂದಕ್ಕೆ ಹೋಯ್ತು ಅದು. ಎಷ್ಟ ಟೈಮ್ ಇದು? ಊಟದ ಸಮಯ ಆಯಿತು ಸರ್. ಓ ಛೇ ನಾನು ಕಸ್ಟಮರ್ ಅಪ್ರೋಚ್ದು ಇವೆಲ್ಲ ಭಾಳ ಹೇಳೋದಿತ್ತಲ್ಲ. ಇಲ್ಲ ನೆಕ್ಸ್ಟ್ನವ್ರು ಇದ್ದಾರಲ್ಲಪ್ಪ, ಅವ್ರದ್ದು ಇಂಪಾರ್ಟೆಂಟ್ ಅಲ್ಲ. ಈಗ ಟೈಮ್ ಆಗುತ್ತಾ? ಓಕೆ. ಸೊ ಇದು MSME ಅದ್ರ ಬಗ್ಗೆ ಮಾತಾಡ್ತಾಯಿದ್ದು, ಅಗ್ರಿಕಲ್ಚರ್ ಬಗ್ಗೆನೂ ಮಾತಾಡಿದ್ವು, ಡೆಪಾಸಿಟ್ ಬಗ್ಗೆ ಮಾತಾಡ್ತಾಯಿದ್ವು. ಲಾಂಗ್ ಟೈಮ್ ಡೆಪಾಸಿಟ್ ಕೊಟ್ಟವ್ರಿಗೆ ನೀವು ಹೈ ರೇಟ್ ಆಫ್ ಇಂಟ್ರೆಸ್ಟ್ ಇಡ್ತೀರಿ, ದಟ್ ಈಸ್ ರಾಂಗ್. ತುಂಬ ಜಾಸ್ತಿ ಟರ್ಮ್ ಇಟ್ಟವ್ರಿಗೆ ನೀವು ಕಡಿಮೆ ಬಡ್ಡಿ ಫಿಕ್ಸ್ ಮಾಡಬೇಕು. ಮಿಡ್ಲ್ ಲೆವೆಲ್ ಟರ್ಮ್ ಇದ್ದಾಗ ನೀವು ಹೆಚ್ಚು ಬಡ್ಡಿ ಫಿಕ್ಸ್ ಮಾಡಬೇಕು. ಅದನ್ನು ನೋಡ್ಕೊಂಡು ಮಾಡಬೇಕು. ಯಾಕೆ ಅಂದರೆ ಈಗಿನ ಟ್ರೆಂಡಲ್ಲಿ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಈಗ RBI ಈಗ ಏನು ಮಾಡಿದೆ, ಆ ರೆಪೋ ರೇಟ್ಗಳನ್ನ ಇದು ಮಾಡಿದಾಗೆ ಚೇಂಜ್ ಆದಾಗೆ ಡೈರೆಕ್ಷನ್ ಕೊಡ್ತಾ ಹೋಗುತ್ತೆ. ಹಾಗಾಗಿ ರೆಪೋ ರೇಟು ಪ್ಯೂರ್ಲಿ ಆನ್ ದಿ ಬೇಸ್ ಆಫ್ ಹೌಸಿಂಗ್ ಲೋನ್ ಆ್ಯಂಡ್ ಅದರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲೋನ್ ಅಂತ ಇರ್ತವೆ. ಅದರ ಬೇಸ್ ಮೇಲೆ ಎಷ್ಟು ಲೆಂಡಿಂಗ್ ಆಗುತ್ತೆ ಅನ್ನೋದು ನೋಡಿಕೊಂಡು ನೀವು ಕೊಡಬೇಕಾಗತ್ತೆ. ಬಡ್ಡಿಯನ್ನು ದರವನ್ನು
10 ವರ್ಷಕ್ಕಿಟ್ಟರೆ ನಾನು 12% ಕೊಡ್ತೀನಿ, ರಾಂಗ್. 10 ವರ್ಷಕ್ಕಿದ್ರೆ ಡಿಸ್ಕರೇಜ್ ಮಾಡಬೇಕು. ಯಾಕಂದರೆ ಒಂದು ಸಲ ಕಮಿಟ್ ಆಯಿತು ಅಂದರೆ ಕಂಟಿನ್ಯೂ ಅಷ್ಟೇ ಇದಾಗಿರುತ್ತೆ. ಆದರೆ ಆ ಟೈಮ್ಗೆ ತುಂಬ ಕಡಿಮೆ ಆಗ್ಬಿಟ್ಟಿರ್ತವೆ ಬಡ್ಡಿ. ಆದ್ದರಿಂದ ಅವುಗಳು ನೋಡಿಕೊಂಡು ನೀವು ಫಿಕ್ಸ್ ಮಾಡಬೇಕು ಇವುಗಳನ್ನ. ಅದೇ ರೀತಿ ಟ್ಯಾಕ್ಸ್ ಸೇವರ್ ಡೆಪಾಸಿಟ್ಗೆ ಅಟ್ರ್ಯಾಕ್ಟ್ ಮಾಡಿದ್ರೆ ಟ್ಯಾಕ್ಸ್ ಸೇವ್ ಮಾಡೋ ಅಂಥವ್ರು ಆ ಡೆಪಾಸಿಟ್ಗಳನ್ನ ಇಡೋ ಅಂಥ ಸಾಧ್ಯತೆಗಳು ಇರ್ತವೆ. ಅಂದರೆ ಅದಕ್ಕೆ ಫಿಕ್ಸ್ ಮಾಡೋದು, ಔಟರ್ ಲಿಮಿಟನ್ನು ಫಿಕ್ಸ್ ಮಾಡೋದು. ವಿತಿನ್ 5 ಇಯರ್ಸು ನೀವು ವಿಡ್ರಾ ಮಾಡೋಂಗಿಲ್ಲ. ಹಿಂಗಿಟ್ಟರೆ ನಿಮಗೆ ಟ್ಯಾಕ್ಸ್ ಸೇವರ್ ಡೆಪಾಸಿಟು, ಆಗ ನಿಮಗೆ ಟ್ಯಾಕ್ಸು ಇದಾಗತ್ತೆ ಅಂತ ಆ ರೀತಿ ಕಮರ್ಷಿಯಲ್ ಬ್ಯಾಂಕ್ನವರೆಲ್ಲ ಮಾಡ್ತಾಯಿದ್ದಾರೆ. ಇಂಥವುಗಳನ್ನ ನೀವು ಮಾಡಬೇಕಾಗತ್ತೆ. ಥರ್ಡ್ ಪಾರ್ಟಿ ಪ್ರಾಡಕ್ಟ್ಸು ಅಂದರೆ ನಿಮ್ಮದು ಇನ್ಶೂರೆನ್ಸ್ ಅಲ್ಲ, ನಿಮ್ಮ ಕಂಪ್ನಿ ಇರಲ್ಲ, ಅವನು ಬೇರೆಯವನು ಥರ್ಡ್ ಪಾರ್ಟಿ ಆಗಿರ್ತಾನೆ, ಅವನದು ಸೇಲ್ ಮಾಡೋದು ನೀವು ಏಜೆಂಟ್ ಥರ. ಇನ್ಶೂರೆನ್ಸ್ ಏಜೆಂಟ್ ಆಗೋದು, ಲೈಫ್ ಇನ್ಶೂರೆನ್ಸ್ ಇರ್ಬೋದು, ಜನರಲ್ ಇನ್ಶೂರೆನ್ಸ್ ಇರ್ಬೋದು, ಯಾವುದೇ ಇರ್ಬೋದು, ಬೇರೆ ಬೇರೆ ಮ್ಯೂಚುವಲ್ ಫಂಡ್ಸು ಇಂಥವುಗಳನ್ನೂ ಕೂಡ ನೀವು ಆಪ್ರೇಟ್ ಮಾಡ್ಬೋದು. ಬಟ್ ಸರ್ಟನ್ ಲಿಮಿಟ್ ಇರಬೇಕಾಗತ್ತೆ. RBI ಗೈಡ್ಲೈನ್ಸ್ ನೋಡ್ಕೊಳ್ಬೇಕಾಗತ್ತೆ. ಎಕ್ಸ್ಪೋಸರ್ ನಾರ್ಮ್ಸ್ ಅಂತಿರುತ್ತೆ. ಆ ಎಕ್ಸ್ಪೋಸರ್ ನಾರ್ಮ್ಸಲ್ಲಿ ನಿಮ್ಮದು ಯಾವ್ಯಾವ ಸೆಕ್ಟರ್ಗೆ ಎಷ್ಟೆಷ್ಟು ಕೊಡಬೇಕು ಅನ್ನೋದನ್ನ ಫಿಕ್ಸ್ ಮಾಡ್ಕೊಳ್ಬೇಕು. ಜೊತೆಗೆ ಶೇರ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡೋದಾದರೆ ಅದಕ್ಕೊಂದು ರೂಲ್ಸ್ ರೆಗ್ಯುಲೇಷನ್ ಮಾಡ್ಕೊಳ್ಬೇಕು. ಪ್ರಿಸ್ಕ್ರೈಬ್ಡ್ ಲಿಮಿಟ್ಗಿಂತ ಜಾಸ್ತಿ ಮಾಡುವಾಗಿಲ್ಲ. ಬೆಟರ್ ಟು ಅವಾಯ್ಡ್ ಅಂತ ಅಷ್ಟೇ ಅಂಥವುಗಳನ್ನ. ಬಟ್ ಮ್ಯೂಚುವಲ್ ಫಂಡು ಆಲ್ಮೋಸ್ಟು ಸೇಫ್ ಆಗಿರುತ್ತೆ. ಯಾಕೆಂದರೆ ಮ್ಯೂಚುವಲ್ ಫಂಡನ್ನು ಆಪ್ರೇಟ್ ಮಾಡೋದಕ್ಕೆ ಎಕ್ಸ್ಪರ್ಟ್ಸ್ ಇರ್ತಾರೆ. ಅವರು ನಿಮ್ಮ ದುಡ್ಡು ನಿಮ್ಮಂಥ ದುಡ್ಡು ತಗೊಂಡು ಒಂದೇ ಬಕೆಟ್ಗೆ ಹಾಕಿರೋಲ್ಲ, ಹಲವಾರು ಬಕೆಟ್ಗಳಿಗೆ ಹಾಕಿರ್ತಾರೆ. ಬೇರೆ ಬೇರೆ ಇದಕ್ಕೆ ಒಂದಲ್ಲಿ ರಿಟರ್ನ್ಸ್ ಬರುತ್ತೆ. ನಾರ್ಮಲಿ ಲಾಸ್ಗೆ ಹೋಗಲ್ಲ. ಒಂದು ನಾರ್ಮಲ್ ಪ್ರಾಫಿಟ್ ಬರುತ್ತೆ, ಮ್ಯಾಕ್ಸಿಮಮ್ ಪ್ರಾಫಿಟ್ಟು ಬರೋಲ್ಲ. ಮ್ಯೂಚುವಲ್ ಫಂಡಲ್ಲಿ ಮತ್ತು ಶೇರ್ ಕ್ಯಾಪಿಟಲ್ಲಿ ನೀವು ವೈಯಕ್ತಿಕವಾಗಿ ಕೆಲಸ ಮಾಡೋದಾದರೆ ಅದು ದಟ್ ಈಸ್ ಡಿಫ್ರೆಂಟ್. ಬಟ್ ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡುವಾಗ ಬಿ ಕೇರ್ಫುಲ್. ಯಾಕೆಂದರೆ ಇದು ಸಾರ್ವಜನಿಕರ ಸದಸ್ಯರ ದುಡ್ಡು. ಸೊ ಕಸ್ಟಮರ್ ಸೆಂಟ್ರಿಕ್ ಅಪ್ರೋಚ್ ಇರಬೇಕು. ನೀವು ಡೆವಲಪ್ ಮಾಡೋದಕ್ಕೆ ಏನೇನು ಆಗಬೇಕು ಅಂತ ಹೇಳ್ತಾ ಇದ್ದೀವಿ ನಾವಲ್ವಾ. ಅದಕ್ಕೆ ಕಸ್ಟಮರ್ ಸೆಂಟ್ರ್ ಅಂದರೆ ಅವನನ್ನು ಕೇಂದ್ರವಾಗಿ ಇಟ್ಕೊಂಡು ನೀವು ಕೆಲಸ ಮಾಡಬೇಕಾಗತ್ತೆ. ಕಸ್ಟಮರ್ದೇ ಮೋಟಿವ್ನೇ ಈಗ ನಿಮ್ಮ ಪ್ರೈಮ್ ಮೋಟಿವ್. ಅವನ್ನ ದೇವರು ಅಂತ ಕಾಣಬೇಕು ಅಂತ ಗಾಂಧೀಜಿ ಹೇಳಿದನಲ್ಲ, ಆ ಒಂದು ಇದು ಈಗಲೂ ಕೂಡ ಅಪ್ಲೈ ಆಗುತ್ತೆ. ಯಾಕೆಂದರೆ ನೀವು ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜರ್ ಅಂತ ಒಬ್ಬರನ್ನ ನೇಮಕ ಮಾಡಬೇಕು. ಆ್ಯಕ್ಚುಲಾಗಿ 60 ಇಯರ್ಸ್ ಆ್ಯಂಡ್ ಅಬೌವ್ ಯಾರು ಸೀನಿಯರ್ ಸಿಟಿಜನ್ಸ್ ಇರ್ತಾರೆ ಅವ್ರಿಗೆಲ್ಲ ಈಸಿಯಾಗಿ ಕಮ್ಯುನಿಕೇಟ್ ಮಾಡೋದಕ್ಕೆ ಒಬ್ಬರಿಗೆ ಡೆಡಿಕೇಟ್ ಮಾಡಬೇಕು. ಅವರು ಬಂದವ್ರಿಗೆ ನಿಮಗೆ ನಾವು ಆ ರಿಲೇಷನ್ಶಿಪ್ ಮ್ಯಾನೇಜರ್ ಅಂತಲೇ ಒಬ್ಬರನ್ನ ಕೊಡ್ತೀವಿ ಅಂತ ಹೇಳಬೇಕು. ಅಲ್ಲಿ ಇರೋರಲ್ಲೇ ಒಬ್ಬರಿಗೆ ನೀನು ಇದನ್ನು ಅಟೆಂಡ್ ಮಾಡಿ ಅಂತ ಸ್ವಲ್ಪ ಆ್ಯಕ್ಟಿವ್ ಆಗಿರೋರಿಗೆ, ಅವ್ರು ಲೇಡಿ ಇರ್ಬೋದು, ಜೆಂಟ್ಸ್ ಇರ್ಬೋದು, ನಿಮ್ಮ ಸ್ಟಾಫು ಒಬ್ಬರಿಗೆ ಕಸ್ಟಮರ್ ಬಂದ ಕೂಡಲೇ ಅವರು ಅಟೆಂಡ್ ಮಾಡಬೇಕು ಇಮಿಡಿಯೇಟ್. ಅವ್ರಿಗೇನು ಬೇಕು ಏನು ಅಂತ. ಆಮೇಲೆ ಅದು ಯಾರಿಗೆ ಸಂಬಂಧ, ಮ್ಯಾನೇಜರ್ಗೋ ಅಲ್ಲಿ ಕ್ಯಾಶಿಯರ್ಗೋ ಅಥವಾ ಇನ್ಯಾವ ಅಕೌಂಟೆಂಟ್ಗೋ ಯಾರ ಹತ್ರ ಕಳಿಸೋದು, ಆಮೇಲೆ ಫಸ್ಟ್ ಅಟೆಂಡ್ ಮಾಡಬೇಕು. ಆ ರೀತಿ ಇದಿರಬೇಕು. ಆಮೇಲೆ ಕಸ್ಟಮರ್ಸ್ನ ಒಂದು ಸೆಗ್ರಿಗೇಷನ್ ಮಾಡಬೇಕು. ಯಾವ ಟೈಪ್ ಕಸ್ಟಮರ್ ಇದ್ದಾರೆ ಅದಕ್ಕೆ ಡಾಟಾ ಕಲೆಕ್ಟ್ ಮಾಡಬೇಕು. ಆ್ಯಕ್ಚುಲಾಗಿ ನಿಮ್ಮ ಏರಿಯಾದಲ್ಲಿ ಯಾವ್ಯಾವ ಉದ್ಯಮ ಮಾಡೋರು ಎಷ್ಟು ಜನ ಇದ್ದಾರೆ, ಅಗ್ರಿಕಲ್ಚರ್ ಎಷ್ಟು, ಆರ್ಟಿಜಾನ್ಸ್ ಎಷ್ಟು ಜನ ಇದ್ದಾರೆ, ಅದರಲ್ಲಿ ಆರ್ಟಿಜಾನ್ಸಲ್ಲೇ ಬಾಡಿಗೆಗಳು ಎಷ್ಟು, ಚಿನ್ನ ಬೆಳ್ಳಿ ಮಾರೋರು ಎಷ್ಟು, ಇತರೆ ಹೀಗೆ ನೀವು ಪ್ರತಿಯೊಂದು ಡಾಟಾ ತಕ್ಕೊಂಡ್ರೆ ನೀಡ್ ಬೇಸ್ ಬ್ಯಾಂಕಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅವ್ರನ್ನ ಟಾರ್ಗೆಟ್ ಮಾಡೋದಕ್ಕಾಗತ್ತೆ. ಅವ್ರಿಗೆ ಎಲ್ಲೂ ಹೋಗೋಕ್ಕೆ ಆಗಿರಲ್ಲ. ಈಗ ಸಿಮೆಂಟಲ್ಲಿ ಇಟ್ಟಿಗೆ ಮತ್ತು ಇದು ಏನು ವಿಂಡೋ ಮತ್ತು ಬಾಗಿಲುಗಳನ್ನ ಮಾಡ್ತಿರ್ತಾರೆ. ಅವರು ಒಬ್ಬರು ಒಂದು ಹಳ್ಳಿಯಲ್ಲಿ ಅಂಥವ್ರಿಗೆ ಗೊತ್ತೇ ಇರಲ್ಲ ಬ್ಯಾಂಕ್ ಹೋಗ್ಬೇಕು, ಬ್ಯಾಂಕ್ ಅದ್ರಲ್ಲಿ ಕೊಟ್ಟಿರಲ್ಲ. ಅಂಥವ್ರು ಎಷ್ಟು ಜನ ಇದ್ದಾರೆ, ಅವ್ರಿಗೇನು ಕಾಸ್ಟ್ ಬರುತ್ತೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಅದೆಯಲ್ಲ ಅದೆಷ್ಟು, ಅದು ಪ್ರಾಡಕ್ಟ್ಗೆ ಎಷ್ಟು ಕಾಸ್ಟ್ ಆಗುತ್ತೆ, ನಾವು ಎಷ್ಟು ಕೊಡ್ಬೋದು ಅಂಥವ್ರನ್ನೆಲ್ಲ ಇದು ಮಾಡಿ ಅಂಥವ್ರುಗಳನ್ನ ಟಾರ್ಗೆಟ್ ಮಾಡಬೇಕು. ಅದಕ್ಕೆ ಅದು ಮಾಡಬೇಕಾದ್ರೆ ಕಸ್ಟಮರ್ನ ಸೆಗ್ರಿಗೇಟ್ ಮಾಡಬೇಕು. ಅವರ ಬಿಹೇವಿಯರ್ ಯಾವ ರೀತಿ ಇದೆ, ಅವರು ಬ್ಯಾಂಕಿಂಗ್ ಕಲ್ಚರ್ ಇದೆಯಾ, ಕಲ್ಚರ್ ಇಲ್ಲದೆ ಸ್ಲೋ ಆಗಿ ಅವರನ್ನು ಇನ್ಕ್ಲೂಸಿವ್ ಅಂತ ಕರಿತೀವಲ್ಲ ನಾವು, ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂತ, ಅದರಲ್ಲಿ ಇದು ಕೂಡ ಅದು ಬರುತ್ತೆ. ಆಮೇಲೆ ಅದರಲ್ಲಿ ಡೆಮೋಕ್ರಟಿಕ್ ಏರಿಯಾದಲ್ಲಿ ಒಂದೊಂದು ಏರಿಯಾಕ್ಕೆ ಒಂದೊಂದು ಇದು ಬೇಕಾಗತ್ತೆ. ಈಗ ಅಲ್ಲೆಲ್ಲ ನೀವು ನಾರ್ತ್ ಕರ್ನಾಟಕದಲ್ಲಿ ನೀವೆಲ್ಲ ರಾಗಿ ಬೆಳೆಯೋರ್ಗೆ ಅಷ್ಟೇ ನಾನು ಕೊಡ್ತೀನಿ ಅಂದರೆ ವರ್ಕೌಟ್ ಆಗುತ್ತಾ, ಜೋಳ ಬೆಳೆಯೋರ್ಗೆ ಕೊಡ್ತೀನಿ ಅನ್ಬೇಕು. ಇಲ್ಲಿ ಮಂಡ್ಯಕ್ಕೆ ಹೋದರೆ ರಾಗಿಗೆ ನಾನು ಆದ್ಯತೆ ಕೊಡ್ತೀನಿ ಅನ್ಬೇಕು. ಸೌತ್ ಕೆನರಾ ಹೋದರೆ ಫಿಶರೀಸ್ಗೆ ಸಂಬಂಧಪಟ್ಟಾಗ ಆ್ಯಕ್ಟಿವಿಟೀಸಿಗೆ ಕೊಡ್ತೀನಿ ಅನ್ಬೇಕು. ಡೆಮೋಕ್ರೆಟಿಕ್ ಏರಿಯಾ ನೋಡಿಕೊಂಡು ಅದನ್ನು ಕಾನ್ಸಂಟ್ರೇಟ್ ಮಾಡಿದ್ರೆ ಡೆವಲಪ್ಮೆಂಟು ಆಗಕ್ಕೆ ಸಾಧ್ಯ ಆಗುತ್ತೆ ಅಂತ. ಪರ್ಸನಲೈಸ್ಡ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್, ಅದಕ್ಕೆ ನಾನು ಮೊದಲೇ ಹೇಳಿದೆ, ಅವ್ರಿಗೆ ಎಲ್ಲ ಮೊಬೈಲು ನೆಟ್ ಬ್ಯಾಂಕಿಂಗ್. ಈಗ ಹೆಬ್ಬೆಟ್ಟು ಅವ್ರಿಗೇನು ಗೊತ್ತೇ ಇಲ್ಲ, ಅವ್ರಿಗೆ ನೆಟ್ ಬ್ಯಾಂಕಿಂಗ್ ತಗೊಳಮ್ಮ ಭಾಳ ಚೆನ್ನಾಗಿದೆ ನಮ್ಮಲ್ಲಿ,
ಹಿಂಗಾದ್ರೆ ಆಗಂದ್ಲಿ ಅನ್ಸರ್ ಅಂತಾರೆ ಅವರು. ಆಮೇಲೆ ಅಯ್ಯೋ ಗಾಂಧಿ ತಾತ ನೋಟ್ ಕೊಡದೆ ನೀವು ಇಲ್ಲೇ ಕಳಿಸ್ತೀರ, ನಂಗೆ ನೋಟೇ ಬೇಕು ಅಂತಾರೆ ಅವರು. ಅಂದರೆ ಅವ್ರಿಗೆ ನೋಟ್ ನೋಡಿದ್ರೆ ಮಾತ್ರ ದುಡ್ಡು ಅಂತ. ಸೊ ಅಲ್ಲಿಗೇನಾಗುತ್ತೆ, ಅದಕ್ಕೆ ನೀವು ಏನು ಮಾಡಬೇಕು, ಅಲ್ಲಿ ಕಸ್ಟಮರು ಯಾವ ರೀತಿ ಇದ್ದಾರೆ, ಅವರು ಯಾರ್ಯಾರಿಗೆ ಯಾವ್ಯಾವ ಸೊಲ್ಯೂಷನ್ ಕೊಡಬೇಕು. ಅದೇ ಫಾರಿನಿಂದ ಬಂದವ್ರಿಗೆ ನೀವು ನೆಟ್ ಬ್ಯಾಂಕಿಂಗ್ ಕೊಡದೆ, ಇಲ್ಲ ಸರ್ ಇದು ಮ್ಯಾನ್ಯುವಲ್ಲೇ ಆಪ್ರೇಟ್ ಮಾಡಬೇಕು ಸರ್ ನಮ್ಮಲ್ಲಿ, ನೀವು ಮ್ಯಾನ್ಯುವಲ್ ಇಲ್ಲ ಅಂದರೆ ಆಗೋದೇ ಇಲ್ಲ ಸರ್, ನಮ್ಮ ಬ್ರ್ಯಾಂಚಿಗೆ ಬರಲೇಬೇಕು ಸರ್ ಅಂದರೆ ಯಾರು ಬರ್ತಾರೆ ನಿಮಗೆ ಉಗಿದ್ಬಿಟ್ಟು ಸುಮ್ಮನೆ ಹೋಗಲ್ಲ, ಉಗಿದ್ಬಿಟ್ಟು ಹೋಗ್ತಾರೆ. ಇದ್ಯಾವ ಇದು ಬ್ಯಾಂಕ್ ಮಾಡ್ಕೊಂಡಿದ್ದೀರಿ ನೀವು, ಇದ್ಯಾವುದು ಇದು ಅಂತ. ಸೊ ಅವನಿಗೆ ನೆಟ್ ಬ್ಯಾಂಕಿಂಗ್ ಕೊಡಬೇಕು. ಅದೇ ಹಳ್ಳಿಲಿ ಅವನಿಗೆ ಅದು ಕಷ್ಟಪಟ್ಟು ಅವನ ಹೆಸರು ಬರೆಯೋದು ಕಲ್ತ್ಕೊಂಡಿರ್ತಾನೆ, ಅವನಿಗೆ ನೀವು ನೆಟ್ ಬ್ಯಾಂಕಿಂಗ್ ಕೊಡೋದಲ್ಲ ಈ ಥರ. ಸೊ ಅಂದರೆ ಎಕ್ಸಾಂಪಲ್ ಇಂಥವು ತುಂಬ ಇದ್ದಾವೆ. ಟೈಮ್ಲಿ ಸರ್ವಿಸ್, ಇದಕ್ಕೆ ತುಂಬ ಎಕ್ಸಾಂಪಲ್ಸ್ ಇದ್ದಾವೆ. ಟೈಮ್ಲಿ ಸರ್ವಿಸ್ ಅಂದರೆ ಹೆಂಗೆ ಮಾಡಬೇಕು, ಯಾವ್ಯಾವ ದಾಖಲೆ ಯಾವ್ಯಾವ ಥರ. ಒಂದೇ ಸಲ ನೀವು ಚೆಕ್ ಲಿಸ್ಟ್ ಕೊಟ್ಬಿಡ್ಬೇಕು. ನಿಮಗೆ ಸಾಲ ಬೇಕಾ, ಇಂತಿಂಥ ಇದು ಡಾಕ್ಯುಮೆಂಟ್ ಒಂದು ಶಾರ್ಟಲ್ಲಿ ಮುಗಿದ್ಬಿಡ್ಬೇಕು. ಇಲ್ಲ ಇವತ್ತು ನಾಳೆ ಗೌಡ್ರೆ ನೀವು ಒಂದು ಡಾಕ್ಯುಮೆಂಟ್ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀರಲ್ಲ ಅಂತ ನೀವು ಹೇಳ್ಬೇಕಾಯ್ತಲ್ಲ ಮ್ಯಾನೇಜರ್. ಅಯ್ಯೋ ಈಗ ಹೇಳ್ತಾ ಇದ್ದೀನಲ್ಲ, ಓದಿ ತಗೊಂಡು ಬನ್ನಿ, ಮುಗಿದೋಯ್ತು. ಈಗ ಹೇಳೋದು ನೀವು ಮೊದಲೇ ಅಂದರೆ ಒಂದು ಪಟ್ಟಿ ಕೊಟ್ಟು ಇದೆಲ್ಲ ತಗೊಂಡು ಬನ್ನಿ ಅಂತ ಒಂದೇ ಸಲ ಹೇಳಿದೆ, ಒಂದು 5 ಸಲ 6 ಸಲ ನೀವು ತಿರುಗಿಸ್ತೀರಿ ಅಂದರೆ ಮುಗೀತು. ಅವನು ನಿಮ್ಮ ಬ್ಯಾಂಕಿಗೆ ಬರೋದು ಇಲ್ಲ. ಬ್ಯಾಂಕಿಗೆ ಬಂದು ದುಡ್ಡು ತಗೊಂಡ್ರೆ ವಾಪಸ್ ಕಟ್ಟೋದೇ ಇಲ್ಲ. ವಾಪಸ್ ಕಟ್ಟದೇ ಇರೋದಕ್ಕೆ ಈ ಥರ ಎಕ್ಸಾಂಪಲಿಂದ ಲೈವ್ ಎಕ್ಸಾಂಪಲ್ ಹೇಳಬಲ್ಲೆ. ನನ್ನ ಪ್ರಾಕ್ಟಿಕಲ್ ನಾಲೆಡ್ಜೆ ನಾವೇ ಹೋಗಿ ಅದನ್ನು ಆಪ್ರೇಟ್ ಮಾಡಿರೋದು. ಅದು ತುಂಬ ಟೈಮ್ ತಗೊಳುತ್ತೆ, ಬೇಡ. ಆಮೇಲೆ ಕಸ್ಟಮರ್ ಫೀಡ್ಬ್ಯಾಕ್ ತಗೊಳ್ಬೇಕು. ನಮ್ಮ ಬ್ಯಾಂಕ್ ಬಗ್ಗೆ ಏನಂತೀರಿ ನೀವು, ಈಗ ಹೋದ ಕೂಡಲೇ 5 ಸ್ಟಾರ್ ಕೊಟ್ಬಿಡಿ ಸರ್ ಅಂತಾರಲ್ವಾ, ಹೌದಾನೆ? ಅದರಿಂದ ನೀವು 5 ಸ್ಟಾರ್ ಕೊಟ್ಬಿಡಿ ಅಂತಂದರೆ ನೀವು 5 ಸ್ಟಾರ್ ನಂಗೆ ಇರಬೇಕಲ್ಲಪ್ಪ ಇಲ್ಲಿ. ನೀವು ಸಿಂಗಲ್ ಸ್ಟಾರ್ಗೆ ಯೋಗ್ಯತೆ ಇಲ್ಲದೆ 5 ಸ್ಟಾರ್ ಕೊಡಿ. ಸರ್ ನನಗೆ ಅಂತೂ ಇಷ್ಟ ಇಲ್ಲ ಸರ್ 5 ಸ್ಟಾರ್ ಕೊಡೋಕ್ಕೆ, ಏನೋ ನೀವು ಭಾಳ ರಿಕ್ವೆಸ್ಟ್ ಮಾಡ್ತಾಯಿದ್ದೀರಿ ಅಂದ್ಬಿಟ್ಟು ಒಂದು 3 ಕೊಡ್ತೀನಿ ಬಿಡಿ ಸರ್ ಅಂತ ಭಾರಿ ಬಲವಂತವಾಗಿ ಕೊಡ್ಬೋದು. ಆದರೆ ಅವರೇ ವಾಲಂಟರಿಯಾಗಿ ಕೊಡುವಾಗೆ ನಮ್ಮ ಸರ್ವಿಸ್ ಫೀಡ್ಬ್ಯಾಕ್ ತಗೊಳ್ಬೇಕು. ಆಗ ಗೊತ್ತಾಗತ್ತೆ. ಸರ್ವೆ ಮಾಡಿಸ್ಬೇಕಾಗತ್ತೆ ನಿಮ್ಮ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಮೂಲಕ. ಇವೆಲ್ಲ ತುಂಬ ಟೈಮು ತಗೊಳುತ್ತೆ, ಜೊತೆಗೆ ಮ್ಯಾನ್ ಪವರು ಮತ್ತು ಫಿನಾನ್ಸಿಯಲ್ಲು ಇದು ಎಲ್ಲ ಬರುತ್ತೆ, ಬೇಕಾಗತ್ತೆ. ಇದಕ್ಕೆ ಸರ್ವಿಸ್ಸು ಯಾವ್ಯಾವ ಸರ್ವಿಸ್ ರಿವ್ಯೂ ಆಗಬೇಕು. ಆ್ಯಕ್ಚುಲಾಗಿ ನೀವು ಕೊಟ್ಟಿರೋ ಇದು ಏರಿಯಾ ಯಾವ ಏರಿಯಾಕ್ಕೆ ಹೆಚ್ಚು ಕೊಟ್ಟಿದ್ದೀವಿ, ಅದರಿಂದ ಏನು ಪ್ರೋಗ್ರೆಸ್ ಆಗಿದೆ, ಏನಾದ್ರು ಪ್ರಾಬ್ಲಮ್ ಇದ್ದಾವ ಅಂತ. ಲಾಯಲ್ಟಿ ತಗೊಳ್ಳೋ ಅಂಥದ್ದು, ರೆಫರಲ್ಲು ಪ್ರೋಗ್ರಾಮ್ಸನ್ನು ಮಾಡ್ತಕ್ಕಂಥದ್ದು. ಅಂದರೆ ನೀವು ಯಾವುದೋ ಒಂದು ಯಾರೋ ಪರವಾಗಿ ಕೆಲಸ ಮಾಡಿದ್ರೆ ಅದಕ್ಕೆ ಲಾಯಲ್ಟಿ ಕಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಬೇರೆ ಬೇರೆ ಇವುಗಳನ್ನು ರೆಫರ್ ಮಾಡಿದ್ರೆ ಬೇರೆಯವರು ನಿಮಗೆ ಅವ್ರಿಗೆ ಇನ್ಸೆಂಟಿವ್ ಅಂತ ಕೊಡೋದು. ಡೆಪಾಸಿಟ್ ತಗೊಂಡು ಬಂದರೆ ಅಥವಾ ಲೆಂಡಿಂಗ್, ದೊಡ್ಡ ಲೆಂಡಿಂಗು ಒಳ್ಳೆ ಕಸ್ಟಮರ್ನ ಇದು ಮಾಡಿದ್ರೆ ಆ ಥರದವುಗಳನ್ನೂ ಕೂಡ ನೀವು ಮಾಡ್ಬೋದು. ಇದಕ್ಕೆ ತುಂಬ ಎಕ್ಸಾಂಪಲ್ಸ್ ಭಾಳ ಹೇಳ್ಬೋದು, ಮತ್ತು ಹೇಗೆ ಮಾಡಬೇಕು ಅಂತಲೂ ಹೇಳ್ಬೋದು. ಬಟ್ ಟೈಮ್ ಆಗ್ತಾಯಿಲ್ಲ. ನಾನು ಇದನ್ನು ಯಾವುದು ಆ ಪೆನ್ ಡ್ರೈವಲ್ಲಿ ಇರೋದು ಕಾಪಿ ಮಾಡ್ಕೊಳ್ಳಿ, ಇದು ಮಾಡಿ ಮುಗಿದೆ. ಅಲ್ಲಿ ಹೋಗಿ ಚುಚ್ಚಿಕೊಳ್ಳಿ ನೀವು, ಅಲ್ಲಿ ಕಾಣುತ್ತೆ ಎಲ್ಲ. ಸೊ ಅನ್ಡಿಸರ್ವ್ಡ್ ಆ್ಯಂಡ್ ಗ್ರೋಯಿಂಗ್, ಅನ್ಡಿಸರ್ವ್ಡ್ ಯಾರು ಅರ್ಹತೆಯೇ ಇಲ್ಲ, ಬ್ಯಾಂಕ್ ಬಗ್ಗೆ ನಾಲೆಡ್ಜೇ ಇಲ್ಲ, ಅಥವಾ ಬ್ಯಾಂಕ್ನ ಇದನ್ನು ಅದು ಸರ್ವಿಸನ್ನು ತಗೊಳ್ಳೋದಕ್ಕೆ ಅರ್ಹರೇ ಅಲ್ಲ ಅನ್ನೋ ಏರಿಯಾದವ್ರನ್ನ ಟಚ್ ಮಾಡಬೇಕಾಗತ್ತೆ. ಅದಕ್ಕೆ ನೀವು ಬ್ರಾಂಚಸ್ಗಳನ್ನ ರಿಮೋಟ್ ಪ್ಲೇಸ್ಗಳಲ್ಲಿ ಮಾಡಬೇಕು. ಯಾಕೆಂದರೆ ಈಗೆಲ್ಲ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಎಲ್ಲ ಅರ್ಬನೈಸೇಷನ್ ಆಗ್ತಾಯಿದೆ ಈಗ ಅಂತ. ಆಮೇಲೆ ಪೆರಿ ಅರ್ಬನ್ ಏರಿಯಾ, ಟೈರ್ 2 ಸಿಟೀಸಲ್ಲಿ ಹೋಗ್ಬೇಕು. ಪೆರಿಪೆರಲ್ ರಿಂಗ್ ರೋಡ್ ಅಂತ ಕೇಳಿರ್ತೀರಲ್ವಾ. ಈಗ ಬೆಂಗಳೂರಲ್ಲಿ 250 ಕಿಲೋಮೀಟ್ರದ್ದು ಒಂದು ಈಗ ಟ್ರೈನ್ ಬರುತ್ತಂತೆ, ಒಂದು ರೌಂಡ್ ಹೊಡೆಯುತ್ತಂತೆ. ಅದು ಅಂದರೆ ಅದು ಮಾಮೂಲಿ ಟ್ರೈನ್ ಅಲ್ಲ, ಸಿಟಿ ಟ್ರೈನೇ, ಬಟ್ ಅದು ರೈಲ್ವೇದವರು ರೌಂಡ್ ಹಾಕೋದು. ಅಲ್ಲಿಗೆ ಪೆರಿಪೆರಲ್ ಇದು ಅಂದರೆ ಅಲ್ಲಿವರೆಗೆ ರೀಚ್ ಆಗಬೇಕು ಅಂತ. ಸಿಟಿಯ ಲಾಸ್ಟು ಬಾಡಿಯಿಂದ ಆಚೆಗೆ ಹೋಗ್ಬೇಕು. ಯಾಕೆಂದರೆ ಸ್ಲೋ ಆಗಿ ಅದು ಕೂಡ ಅರ್ಬನ್ ಆಗುತ್ತೆ. ಇನ್ನು ಒಂದು 5 ಡೇ ಈಗಲೇ ನೀವು ಬಿಲ್ಡಿಂಗು ಅವು ಇವು ರೆಡಿ ಮಾಡಿ ಅಲ್ಲಿ ಬ್ರಾಂಚನ್ನು, ಅದಕ್ಕೆ ಅದು ರೀಚ್ ಆಗಬೇಕು ಅಂತ. ಆಗಾದಾಗ ಮಾತ್ರ ಡೆವಲಪ್ಮೆಂಟು
ಆಗ ಸಾಧ್ಯ. ನಿಮ್ಮದು ಇಲ್ಲ, ನಾ ಸಿಟಿಯಿಂದ ನಾನು ಇಲ್ಲ ಮೆಜೆಸ್ಟಿಕ್ಕಿಂದ 10 ಕಿಲೋಮೀಟ್ರ್ ಒಳಗೆಯಪ್ಪ ನಮ್ಮದು, ನಾನು ಆಚೆಗೆ ಈಚೆಗೆ ಹೋಗಲ್ಲಪ್ಪ, ನೀ ಅಲ್ಲೇ ಇರಪ್ಪ, ನಾವು ಅಲ್ಲೇ ಇರ್ತೀವಿ ಅಂತಾರೆ. ಅದರಿಂದ ನೀವು ಆದಷ್ಟು ಇದು ಎಲ್ಲರಿ ಇದು ಅಂದರೆ ಅದೇ ಸರ್, ನಮ್ಮ ಮನೆ ಇಂಥ ಕಡೆ ಇದೆ, ನಮ್ಮ ಮನೆಯಿಂದ 3 ಕಿಲೋಮೀಟ್ರ್ ಸರ್ ನನ್ನ ಬ್ರಾಂಚು. ಇಲ್ಲ ರೀ ಇನ್ನೊಂದು ಬ್ರಾಂಚ್. ಹಾಗ ಏನು ಸರ್ ಇದು ನೀವು, ನನಗೆ ಎಷ್ಟು ಇದಿದೆ, ನಾನು ಅಲ್ಲಿಗೆಲ್ಲ ಏನು 15 ಕಿಲೋಮೀಟ್ರ್ ಹೋಗಿ ಬರೋಕ್ಕಾಗತ್ತೆ. ಇಲ್ಲ ನನ್ನ ಮನೆ, ಅದಕ್ಕೆ ನಿಮ್ಮ ಮನೆ ಅವ್ರ ಮನೇಲೇ ಒಂದು ಬ್ರಾಂಚ್ ಓಪನ್ ಮಾಡಿಕೊಟ್ಬಿಡಿ. ಈ ಥರದವು ಇದಾಗ್ತವೆ. ಆಮೇಲೆ ಎಂಗೇಜ್ ಬಿಸ್ನೆಸ್, ನಾ ಹೇಳಿದೆ ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್, ಏಜೆಂಟ್ಸ್, BCSಸು ಅಪಾಯಿಂಟ್ ಮಾಡೋದು, ಅವುಗಳನ್ನ ಮಾಡ್ಕೊಂಡು ಮಾಡಬೇಕಾಗತ್ತೆ. ಆಮೇಲೆ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಗಳು ಫೆಡರೇಷನ್ ಜೊತೆಗೆ ನೀವು ಇದಾಗಿ ಮೆಂಬರ್ಶಿಪ್ ತಕ್ಕೊಂಡು ಅಥವಾ ಅವ್ರ ಜೊತೆ ಇಂಟರ್ಯಾಕ್ಟ್ ಮಾಡಿಕೊಂಡು ಅಲ್ಲಿರೋ ಅಂಥ ಫಂಡ್ಗಳನ್ನು ನಿಮಗೆ ತಗೊಳಕ್ಕೆ ಸಾಧ್ಯ ಇದೆಯಾ ಅಂಥವುಗಳನ್ನೆಲ್ಲ ನೋಡ್ಬೋದು ಅಂತ. ಆಮೇಲೆ ವರ್ಚುವಲ್ ಬ್ರಾಂಚಸ್ ಆ್ಯಂಡ್ ಕಿಯೋಕ್ಸ್ ಮಿಷಿನ್ಗಳು ಅಂತಿದ್ದಾವೆ. ಕಿಯೋಕ್ಸ್ ಅನ್ನೋದು ನಾರ್ವೆ ದೇಶದ ವರ್ಡು. ಅದಕ್ಕೆ ಕಮ್ಯುನಿಕೇಷನ್ ಅಂತ ಅಷ್ಟೇ, ಇನ್ನೇನಿಲ್ಲ. ಕಮ್ಯುನಿಕೇಷನ್ ಮಿಷನ್ ಅದು ಹೇಳುತ್ತೆ ಹಿಂಗೆ ಮಾಡುವಂಥ, ಬರೀ ದುಡ್ಡಿಗೆ ಕಿಯೋಕ್ಸ್ ಅಲ್ಲ. ಈಗ ನೀವು ಯಾವುದೇ ವಿಚಾರಕ್ಕೆ ಕಿಯೋಕ್ಸ್ ಮಿಷನ್ನು ಅಂದರೆ, ಈಗ ಏರ್ಪೋರ್ಟ್ಗೆ ಹೋದರೆ ನೀವು ಟಿಕೆಟನ್ನು ಬೋರ್ಡಿಂಗ್ ಪಾಸ್ ತಗೊಳ್ಬೇಕಾದ್ರೆ ಮಿಷನ್ ಹಾಕ್ತೀರಿ, ಅದು ಕಿಯೋಕ್ಸ್ ಮಿಷನ್ನು. ಕಿಯೋಕ್ಸ್ ಅಂದರೆ ಕಮ್ಯುನಿಕೇಷನ್ ಅಂತ ನಾರ್ವೆ ವರ್ಡು, ಬಟ್ ಅದನ್ನೇ ಇಟ್ಕೊಂಡಿದ್ದಾರೆ. ಅದನ್ನು ನೀವು ವರ್ಚುವಲ್ ಬ್ರಾಂಚು, ರಿಯಲ್ ಫಿಸಿಕಲ್ ಬ್ರಾಂಚೇ ಬೇಕಾಗಿಲ್ಲ. ಇಲ್ಲಿ ಕೂತ್ಕೊಂಡೆ ಒಬ್ಬನೇ 2 ಬ್ರಾಂಚನ್ನು ಆಪ್ರೇಟ್ ಮಾಡ್ಬೋದು. ಇಲ್ಲಿ ಮನುಷ್ಯ ಆಯಿತು, ಇಂಥ ಬ್ರಾಂಚ್, ಇಂಥ ಒಂದು ಕಿಯೋಕ್ಸ್ ಮಿಷನ್ ಹಾಕಿದ್ದೀವಿ ಫುಟ್ಪಾತಲ್ಲಿ. ಈಗೆಲ್ಲ ಫುಟ್ಪಾತಲ್ಲೆಲ್ಲ ಕಿಯೋಕ್ಸ್ ಮಿಷನ್ ಇರ್ತವೆ. ಅಲ್ಲಿ ಈಗ ಪಾರ್ಕಿಂಗ್ ಹೋಗಿ ಪೇಮೆಂಟ್ ಮಾಡಬೇಕಾಗಿಲ್ಲ, ಕಿಯೋಕ್ಸ್ ಮಿಷನ್ನಲ್ಲೇ ನಾವು ಇದು ಮಾಡಿದ್ರೆ ಅದೇ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿ ಅಲ್ಲಿ ಹೋಗಿ ಇಷ್ಟು ಗಂಟೆ ಆಯಿತು, ಇಂಥದೇ ವೆಹಿಕಲ್ ಪಾರ್ಕಿಂಗ್ ಆಗಿದೆ, ಇಷ್ಟೇ ದುಡ್ಡು ಅಂತ ಬರ್ತವೆ. ಸೊ ನೀವು ಒಂದೊಂದು ATM ಇದ್ದಿದ್ದಂಗೆ ಕಿಯೋಕ್ಸ್ ಮಿಷನ್ಗಳನ್ನೂ ಕೂಡ ಹಾಕ್ಬೋದು. ಅದು ಭಾಳ ಫಾಸ್ಟು ಇದಾಗಬೇಕು. ವರ್ಚುವಲ್ ಬ್ರಾಂಚು, ರಿಯಲ್ ಬ್ರಾಂಚ್ ಅಲ್ಲ. ಓವರ್ ಫೋನ್, ಓವರ್ ಇಮೇಲ್, ಓವರ್ ಇಂಟರ್ನೆಟ್, ಇಂಥವುಗಳ ಮೂಲಕ ನೀವು ಅಂಥ ಬ್ರಾಂಚ್ಗಳನ್ನು ಕೂಡ ಮಾಡ್ಬೋದು ಅಂತ. ಬ್ರ್ಯಾಂಡಿಂಗ್ ಇರಬೇಕು, ಮಾರ್ಕೆಟಿಂಗ್ ಆ್ಯಂಡ್ ಬ್ರ್ಯಾಂಡಿಂಗ್. ಸೌಹಾರ್ದ ಅಂದರೆ ಇದು ಅಂದರೆ ಅಂದರೆ ಅಯ್ಯೋ ಅದಾ ಅನ್ನಂಗಲ್ಲ, ಅದು ಕಂಡ್ರೆ ಬ್ಯಾಂಕ್ ಅಂದರೆ ಅನ್ನಂಗೆ, ಅದು ಬ್ರ್ಯಾಂಡು. ನಂದಿನಿ ಅಂದ್ರೆ ಬ್ರ್ಯಾಂಡ್ ಇಲ್ವೇ? ಇಫ್ಕೋ ಅಂದರೆ ಒಂದು ಬ್ರ್ಯಾಂಡ್ ಇಲ್ವೇ? ಕ್ರಿಬ್ಕೋ ಅಂದರೆ ಒಂದು ಬ್ರ್ಯಾಂಡ್ ಇಲ್ವೇ? ಈ ಥರ ಅವೆಲ್ಲ ಕೋಆಪರೇಟಿವ್ ಅಲ್ವಾ? ಆ ಥರ ನಿಮ್ಮಲ್ಲೂ ಕೂಡ ಅದು ಬ್ರ್ಯಾಂಡಿಂಗ್ ಆಗಬೇಕು. ಅದು ಯಾವುದು ಟ್ರಸ್ಟೆಡ್ ಬ್ರ್ಯಾಂಡ್ ಐಡೆಂಟಿಟಿ ಅಂತಾರೆ ಅದಕ್ಕೆ. ಆ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದಕ್ಕೆ ತುಂಬ ಕೆಲಸಗಳಾಗ್ತವೆ. ಅದು ಒಂದೇ ದಿನದಲ್ಲಿ ಆಗಲ್ಲ, ಸ್ಲೋ ಆಗಿ ಬ್ರ್ಯಾಂಡು ಕ್ರಿಯೇಟ್ ಆಗುತ್ತೆ ಈ ಥರ. ಆಮೇಲೆ ಲೋಕಲ್ ಈವೆಂಟ್ಸಿಂದ ನೀವು ಪ್ರಮೋಟ್ ಮಾಡ್ಬೋದು. ಅಲ್ಲಿ ಲೋಕಲ್ನಲ್ಲಿ ಯಾವ್ದಾದ್ರು ಫಂಕ್ಷನ್ ಆದರೆ, ಇದು ಸೌಹಾರ್ದ ಸಹಕಾರಿ ಬ್ಯಾಂಕಿನ ಪ್ರಾಯೋಜಕತ್ವ ಅಥವಾ ಸೇವಾರ್ಥ, ಆ ಥರ ನಿಮ್ಮದೊಂದು ಇದ್ರಲ್ಲಿ ಬರುವಾಗೆ, ಸ್ಲೈಡಲ್ಲಿ ಬರುವಾಗೆ ಬ್ಯಾನರಲ್ಲಿ ನಿಮ್ಮ ಹೆಸರು ಅಥವಾ ಇದರಲ್ಲಿ ನಿಮ್ಮ ಹೆಸರು, ಈ ಥರದವುಗಳನ್ನ ಮಾಡಿದ್ರೆ ಅಟ್ಲೀಸ್ಟ್ ಇಂಥ ಒಂದು ಬ್ಯಾಂಕ್ ಇದೆ ಅಲ್ಲಿ ಅಂತ ಜನಗಳಿಗೆ ಗೊತ್ತಾಗತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಅದು ಹೋಗುತ್ತಲ್ಲ, ಅಂದರೆ ಸ್ಲೈಡು ಪಾಸ್ ಆಗ್ತಾ ಹೋಗುತ್ತೆ, ಆ ಥರದವೆಲ್ಲ ಇದ್ದಾವೆ. ಕ್ಯಾಂಪೈನ್ ಮಾಡೋ ಅಂಥದ್ದು, ಪಾಂಪ್ಲೆಂಟ್ಸ್ ಪ್ರಿಂಟ್ ಹಾಕೋದು, ಅದು ಹೋಗಿ ಮನೆಗೆ ಹಂಚಬೇಕಾಗಿಲ್ಲ. ನ್ಯೂಸ್ ಪೇಪರ್ನವರು ಕೊಟ್ಬಿಟ್ರೆ ಅಲ್ಲಿ ಹಾಕ್ತಾರೆ, ಅದು ಇಡೀ ಮನೆಗೆ, ಊರಿಗೆಲ್ಲ ಎಲ್ಲ ಮನೆಗಳಿಗೂ ತಲುಪುತ್ತೆ. ಹಾಲಿನ ಬೂತ್ಗಳಿಗೆ ಇದನ್ನು ಕೊಡೋದು, ಆಮೇಲೆ ಅಲ್ಲಲ್ಲಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ ನಿಮ್ಮ ಇದನ್ನು ಅಂಟಿಸೋದು. ಆಮೇಲೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಅದು ಡಿಜಿಟಲ್ ಇದನ್ನು ಹಾಕಿ ಅಲ್ಲಿಗೆ ಫಿಕ್ಸ್ ಮಾಡಿಸೋದು ಸೌಹಾರ್ದ ಬ್ಯಾಂಕ್ ಬಗ್ಗೆ, ಅಂದರೆ ನಿಮ್ಮ ಬ್ಯಾಂಕಿನ ನಿಮ್ಮ ಪ್ರಾಡಕ್ಟ್ಗಳ ಬಗ್ಗೆ. ಈ ಥರ ಮಾಡಿದ್ದೆ ಆದರೆ ಬ್ರ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಇಲ್ಲ ಎಲ್ಲ ಕಡೆ ಒಂದು ಸೌಹಾರ್ದ ಬ್ಯಾಂಕ್ ಸೌಹಾರ್ದ ಅಂದರೆ ಒಂದು 50 ಸಲ ಸೌಹಾರ್ದ ಅಂದರೆ ಮರ್ಯಾದೆ ಇಲ್ಲ, ಯಾಕೆಂದರೆ ಕಂಟಿನ್ಯೂ ಹೇಳ್ಬಿಟ್ರೆ ಮುಗಿದೇ ಹೋಯ್ತಲ್ಲ. ಆ ಥರ ಅದನ್ನು ಕ್ರಿಯೇಟ್ ಮಾಡಬೇಕು ಅಂತ. ಸೊ ಫಿನಾನ್ಸಿಯಲ್ ಲಿಟ್ರಸಿ ಕ್ಯಾಂಪಸ್, ಅದಕ್ಕೆ ನೀವು ಬ್ಯಾಂಕಿಂಗ್ ಬಗ್ಗೆ ಆಗಾಗ್ಗೆ ಇವುಗಳನ್ನ ಕಾರ್ಯಾಗಾರಗಳನ್ನ ಏರ್ಪಡಿಸ್ಬೇಕು. ಪಬ್ಲಿಕ್ ಪ್ಲೇಸ್ಗಳಲ್ಲಿ ಗ್ಯಾದರಿಂಗ್ ಇದ್ದಾಗ ಒಂದು 5 ನಿಮಿಷ ನಮ್ಮ ಬ್ಯಾಂಕ್ ಬಗ್ಗೆ ಕೇಳ್ತೀನಿ ಸರ್ ಅಂಥೇಳಿ ಅಲ್ಲಿ ಆರ್ಗನೈಸರ್ಗೆ ಹೇಳ್ಕೊಂಡು ನೀವು ಅಲ್ಲಿ ಇದು ಮಾಡೋದು. ಇವೆಲ್ಲ ಬ್ರಾಂಚ್ ಮ್ಯಾನೇಜರ್ ಸಾರ್, ನಮಗೆ ಬೆಳಿಗ್ಗೆ ಇದ್ದ ಎಷ್ಟು ದುಡ್ಡು ಬಂತು ಎಷ್ಟು ದುಡ್ಡು ಹೋಯ್ತು ಅಂತ ಲೆಕ್ಕ ಹಾಕೋದೆ ದೊಡ್ಡ ಕತೆ. ನೀವು ಅಲ್ಲಿ ಹೋಗಿ ಆ ಫಂಕ್ಷನ್ನಲ್ಲಿ ನಾವು ಒಂದು 5 ನಿಮಿಷ ಅಂದರೆ ನಮ್ಗೆ ಎಲ್ಲಿದೆ ಸರ್ ಪುರ್ಸೊತ್ತು, ಸುಮ್ಮನೆ ಆಗ ಕೆಲಸ ಹೇಳಿ ಸರ್. ಆಗದೇ ಇದ್ದವನ್ನೆಲ್ಲ ಇವೆಲ್ಲ ಭಾಷಣದಲ್ಲಿ ಇರ್ತವೆ ಅಂತ ನೀವು ತಲೆಯಲ್ಲಿ ಅಂದ್ಕೊಂಡಿರ್ತೀರಿ. ಆ್ಯಕ್ಚುಲಾಗಿ ಇವುಗಳನ್ನ ಮಾಡಿದ್ರೆ ಮಾತ್ರ ಬಿಸ್ನೆಸ್ ಆಗೋಕ್ಕೆ ಸಾಧ್ಯ. ಯಾಕೆಂದರೆ ಇವುಗಳನ್ನ ಮಾಡಲಿಲ್ಲ ಅಂದರೆ ನೀವು ಅಲ್ಲೇ ಇರ್ತೀರಿ, ಒಂದು ಫೈನ್ ಡೇ ವ್ಯಾನಿಷ್ ಆಗ್ತೀರಿ.
ಇವನ್ನೆಲ್ಲ ಮಾಡಿದ್ರೆ ನೀವು ಮುಂದಕ್ಕೆ ಹೋಗ್ತೀರಿ, ಒಂದು ಫೈನ್ ಡೇ ನಿಮಗೆಲ್ಲ ಅನುಕೂಲಗಳು ಸಿಗ್ತವೆ. ಇಷ್ಟೇ, ವೆರಿ ಸಿಂಪಲ್. ಆಮೇಲೆ ಸ್ಟ್ರಾಂಗ್ ಕಮ್ಯುನಿಟಿ ಎಂಗೇಜ್ಮೆಂಟ್ ಥ್ರೂ ಸೋಷಿಯಲ್ ಮೀಡಿಯಾ. ಈಗೆಲ್ಲ SMS ಇದ್ದಾವೆ, ವಾಟ್ಸಪ್ ಇದ್ದಾವೆ, ಆಮೇಲೆ ಫೇಸ್ಬುಕ್ ಇದೆ, ಟ್ವಿಟ್ಟರ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಅಯ್ಯೋ ಒಂದೆರಡಲ್ಲ, ಈಗ ಸೋಷಿಯಲ್ ಮೀಡಿಯಾ ಫೇಮಸ್ ಆಗೋಂಥ ಅಷ್ಟು ಎಲ್ಲೂ ಫೇಮಸ್ ಆಗ್ತಾಯಿಲ್ಲ. ಅಲ್ಲಿ ಇದರಲ್ಲಿ ಯಾವುದೋ ಟಿ ವಿಗಳಲ್ಲಿ ಕೆಳಗಡೆ ಒಂದು ಇದು ಹಾಕ್ಸೋದು, ಫಿಲ್ಮ್ ಟಾಕೀಸ್ಗಳಲ್ಲಿ ಒಂದು ಇದು ಬರಂಗೆ ಹಾಕೋದು, ಈ ಥರದ್ದು ತುಂಬ ಅವುಗಳಲ್ಲೂ ಮಾಡ್ಬೋದು. ಈ ಥರ ಸೋಷಿಯಲ್ ಮೀಡಿಯಾದಲ್ಲೂ ನಿಮ್ಮ ಬ್ಯಾಂಕ್ ಬಗ್ಗೆ ಇದು ಮಾಡಿ ಪಬ್ಲಿಷ್ ಮಾಡಿಸೋದು, ಈ ಥರದ್ದು. ಆಮೇಲೆ ರೆಫರಲ್ ಇನ್ಸೆಂಟಿವ್ಸ್, ನಾ ಈಗಾಗಲೇ ಹೇಳ್ದಾಗೆ ರೆಫರ್ ಮಾಡಿದ್ರೆ ಅದಕ್ಕೆ ಇನ್ಸೆಂಟಿವ್ಸು ಕೊಡೋದು. ನಿಮ್ಮಲ್ಲಿ ನಿಮ್ಮ ಸ್ಟಾಫಿಗೆ ಅತಿ ಹೆಚ್ಚು ಮಾಡಿದ್ದೆ ಆದರೆ ಅವ್ರಿಗೆ ಇನ್ಸೆಂಟಿವ್ ಕೊಡೋದು. ಟೈ ಅಪ್ ಮಾಡ್ಕೊಳ್ಳೋದು ಲೋಕಲ್ಲು ವ್ಯವಸ್ಥೆಗಳ ಜೊತೆಗೆ, ಅಲ್ಲಿ ಪಂಚಾಯತಿ ಇರ್ಬೋದು ಅಥವಾ ಇನ್ಯಾವ್ಯಾವುದೋ ಸಂಸ್ಥೆ ಇರ್ಬೋದು, ಅಂಥವ್ರ ಜೊತೆ ಲೋಕಲ್ ಬಿಸ್ನೆಸ್ ಜೊತೆ ಟೈ ಅಪ್ ಮಾಡ್ಕೊಳ್ಳೋ ಅಂಥದ್ದು ಇರುತ್ತೆ. ಸ್ಟ್ರೆಂಥನಿಂಗ್ ಮಾಡೋದು, ನಿಮ್ಮ ಆಡಿಟ್ ಇದು ಏನೋ ನಿಮ್ಮ ಡಾಕ್ಯುಮೆಂಟು ಕರೆಕ್ಟ್ ಇರಬೇಕು, ಅದು ಬಿಸ್ನೆಸ್ ಡೆವಲಪ್ಮೆಂಟಲ್ಲಿ ಒಂದು ಇದು. ಟ್ರಾನ್ಸ್ಪರೆಂಟ್ ಇರಬೇಕು, ಅಕೌಂಟಿಂಗ್ ಆಡಿಟಿಂಗ್ ಪ್ರಾಕ್ಟೀಸ್ ಇರಬೇಕು, RBI ಗೈಡ್ಲೈನ್ಸನ್ನು ಫಾಲೋ ಮಾಡಲೇಬೇಕು. ಆಗ ನಂದು A ಕ್ಲಾಸ್ ಬ್ಯಾಂಕ್ ಎಲ್ಲ ನಾನು ಡಾಕ್ಯುಮೆಂಟನ್ನೆಲ್ಲ ಪಕ್ಕ ಮಾಡಿದ್ದೀನಿ, ಅದು ಕೂಡ ಪಬ್ಲಿಷ್ ಮಾಡ್ಕೊಳ್ಬೇಕು. ಈಗ ಹೆಂಗಾಗಿದೆ ಅಂದರೆ, ಸರ್ ನಾ ಮಾಡ್ಕೊಂಡಿದ್ದೀನಲ್ಲ, ಯಾರಿಗೆ ಹೇಳಬೇಕು, ಸಾಕು ಬಿಡಿ, ಅದಲ್ಲ, ನಾನು ಹಿಂಗಿದ್ದೀನಿ ಅಂತ ಹೇಳ್ಕೊಂಡ್ರೆ ಮಾತ್ರ ನೀವು ಉಳಿಯೋಕ್ಕೆ ಸಾಧ್ಯ. ಅಂದರೆ ಚೆನ್ನಾಗಿದ್ದಾಗ ಮಾತ್ರ. ನಾ ಸೊಟ್ಟಿಗಿದ್ದೀನಿ ಅಂತ ಹೇಳ್ಕೊಂಡ್ರೆ ಯಾರು ಎಲ್ಲ ಕಳಿಸ್ಬಿಡ್ತಾರೆ. ನಾನು ಚೆನ್ನಾಗಿದ್ದೀನಿ ಅನ್ನೋದನ್ನ ಹೇಳ್ಕೊತಾ ಇರಬೇಕು, ತೋರಿಸ್ಬೇಕು. ಚೆನ್ನಾಗಿ ಇಲ್ಲ ಅಂದರೆ ನಮಗೆ ಹೆಂಗೆ ಅವ್ನಿಗೆ ಹೆಂಗೆ ಗೊತ್ತಿರುತ್ತೆ. ಅದರಿಂದ ಅದನ್ನು ಪಬ್ಲಿಷ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಇಂಟರ್ನಲ್ ಆಡಿಟ್ಟು ಅವು ಮಾಡಿಸ್ಬೇಕು ನೀವು. ಇದು ಕೂಡ ಡೆವಲಪ್ಮೆಂಟಲ್ಲಿ ಒಂದು ಇದು. ಸಾರ್ ಅದರಿಂದ ಏನಾಗುತ್ತೆ ಸರ್, ಆಡಿಟ್ಟು ಬರೀ ಕೊಯ್ರಿ, ಇಂಟರ್ನಲ್ ಆಡಿಟ್ ಮಾಡಿ ಅಂತೀರಿ. ಅಲ್ಲಿಗೆ ಇಂಟರ್ನಲ್ ಆಡಿಟ್ ಆದರೆ ನಿಮಗೆ ಪಕ್ಕಾ ಅಕೌಂಟಿಂಗ್ ಬರುತ್ತೆ, ಪಬ್ಲಿಕ್ಕಿಗೆ ಒಳ್ಳೆ ಇಮೇಜ್ ಸಿಗುತ್ತೆ, ಒಳ್ಳೆ ಬ್ಯಾಲೆನ್ಸ್ ಶೀಟ್ ಬರುತ್ತೆ. ಅದು ಕೂಡ ಡೆವಲಪ್ಮೆಂಟಲ್ಲಿ ಒಂದು ಪಾರ್ಟು. ರೆಗ್ಯುಲರ್ ಟ್ರೈನಿಂಗ್ ಆಗಬೇಕು, ನಿಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಟ್ರೈನಿಂಗ್ ಆಗಬೇಕು, ನಿಮಗೆ ಮೊದಲಾಗಿ ಅವ್ರಿಗಾಗಬೇಕು, ಅವ್ರಿಗೆ ಕರೆಕ್ಟ್ ಆದರೆ ಆಮೇಲೆ ನಿಮಗೆ ಮಾಡಬೇಕು. ಅದರಿಂದ ಅದೆಲ್ಲ ಮಾಡ್ತಾ ಇದ್ದಾರೆ ಈಗ. ಆಮೇಲೆ ಆ್ಯಂಟಿ ಮನಿ ಲ್ಯಾಂಡ್ರಿಂಗ್ ತಂದು ಯಾವನೋ, ನಾನು ದುಬೈಯಿಂದ ಬಂದಿದ್ದೀನಿ, ನಾನು 20 ಕೋಟಿ ಇಡ್ತೀನಿ ಸರ್ ಡೆಪಾಸಿಟ್, ಅವ್ನು ಕೂಡಲೇ ಅವ್ನು ಕರೆದು ಕೂರಿಸಿ ಅವನು ಸನ್ಮಾನ ಮಾಡಿ ದುಡ್ಡು ಇಡ್ಸ್ಕೊಳ್ಳೋದಲ್ಲ. ಇವನು ಎಲ್ಲಿಂದ ತರ್ತಾನೆ, ಹೆಂಗೆ ತಂದಾನೆ, ಇಷ್ಟಿಡೋದಕ್ಕೆ ಏನು ಕಾರಣ, ಅದಕ್ಕೆ ನೀವು ನೋಡಬೇಕಾಗತ್ತೆ. ಅದನ್ನು RBIಗೆ ರಿಪೋರ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ಇದ್ದಕ್ಕಿದ್ದಾಗೆ ಟ್ರಾನ್ಸಾಕ್ಷನ್ ಆದರೆ ಸಸ್ಪೀಸಿಯಸ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಲ್ಲ, ಆ ಥರದ್ದು ನೋಡ್ಕೊಳ್ಬೇಕು. ಫ್ರಾಡು ಡಿಟೆಕ್ಷನ್ ಸಿಸ್ಟಮ್ ಇರಬೇಕು. ನಿಮ್ಮಲ್ಲಿ ಸಿಸ್ಟಮಲ್ಲಿ ಮೂಲಕನೇ ಮಾಡ್ತೀರಿ, ಸಿಸ್ಟಮ್ ಆಡಿಟ್ ಅಂತಲೇ ಮಾಡಬೇಕು. ನಾವು DC ಬ್ಯಾಂಕಲ್ಲೆಲ್ಲ ಕಂಪಲ್ಸರಿ ಮಾಡಿಸ್ತಾ ಇದ್ದೀವಿ, ನಿಮ್ಮಲ್ಲೂ ಕೂಡ ಮಾಡಿಸ್ತೀರಿ ಅನಿಸುತ್ತೆ. ಸಿಸ್ಟಮ್ ಆಡಿಟ್ ಆಗಿರಬೇಕು. ಇನ್ನು IT ಇನ್ಫ್ರಾಸ್ಟ್ರಕ್ಚರ್, ಈಗಾಗಲೇ ಅದ್ರ ಬಗ್ಗೆ ತುಂಬ ಮಾತಾಡಿದ್ದೀವಿ. ಸೈಬರ್ ಸೆಕ್ಯುರಿಟಿ ಈಗಾಗಲೇ ಮತ್ತೆ ಇನ್ನೊಂದು ಕ್ಲಾಸಲ್ಲಿ ಇದೆ, ಸೈಬರ್ ಸೆಕ್ಯುರಿಟಿ ಹೆಂಗೆ ಅಂತ. ಅದು ಮಾಡಿಕೊಂಡ್ರೆ ಡೆವಲಪ್ಮೆಂಟ್ ಆಗುತ್ತೆ. ಡಾಟಾ ಅನಾಲಿಸಿಸ್, ನೀವು ನಿಮ್ಮ ಕಸ್ಟಮರ್ಸ್ನ ಸರ್ವೆ ಮಾಡಿ ಡಾಟಾ ಅನಾಲಿಸ್ ಮಾಡಿ ಅವರ ನೀಡ್ ಬೇಸ್ ತಿಳ್ಕೊಳ್ಳೋದಕ್ಕೆ ಈ ಅನಾಲಿಸಿಸ್ಸು ಮಾಡಿಸ್ಬೇಕಾಗತ್ತೆ. ಆಮೇಲೆ ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತು, ಆ ಬೇಸ್ ಮೇಲೆ ನೀವು ಈಗೆಲ್ಲ ಇದು ಅದು ಚಾಟ್ GPT ಇದೆ, ಈಗ ಬಂದುಬಿಟ್ಟಿದ್ದಾವೆ, ಗೊತ್ತಾಗುತ್ತೆ. ನಿಮ್ಮ ಮೊಬೈಲ್ ಅದನ್ನು ಓಪನ್ ಮಾಡಿ ಅದಕ್ಕೇನಾದ್ರು ಹೇಳಿದ್ರೆ ಸಾಕು, ಅದೇ ಎಲ್ಲ ಕತೆ ನಿಮಗಿಂತ ಜಾಸ್ತಿ ಅದೇ ಹೇಳುತ್ತೆ. ಸೊ ನೋಡಿಕೊಂಡು ಅಂಥವುಗಳನ್ನೆಲ್ಲ ನಾವು ಲೋನು ಇದಕ್ಕೆಲ್ಲ ಡೆಪಾಸಿಟ್ಗೆ ಉಪಯೋಗಿಸ್ಬೋದು ಒಳ್ಳೆ ಥರದಲ್ಲಿ. ಫ್ರಾಡ್ ಚೆಕ್ಕಿಂಗ್ ಮಾಡೋ ಅಂಥದ್ದು ಸಿಸ್ಟಮ್ ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಡೆಪ್ಲಾಯ್ ಕ್ಲೌಡ್ ಬೇಸ್ಡ್ ಇದು ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್. ನಿಮ್ಮದೇ ಡಾಟಾ ಸೆಂಟ್ರ್ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಕ್ಲೌಡಲ್ಲಿ ನೀವು ಪರ್ಟಿಕ್ಯುಲರ್ ಏರಿಯಾ ತಕ್ಕೊಂಡು ಅದ್ರ ಮೇಲೆ ನೀವು ನಿಮ್ಮ ಡಾಟಾನ ಸೇವ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕಾಗತ್ತೆ. ಆಮೇಲೆ ಪಾರ್ಟ್ನರ್ ವಿತ್ ಫಿನ್ಟೆಕ್, ಫಿನಾನ್ಸಿಯಲ್ ಟೆಕ್ನಾಲಜೀಸ್ ಅಂತಾರೆ ಅದಕ್ಕೆ. ಬ್ಯಾಂಕಿಂಗಿಗೆ ಟೆಕ್ನಾಲಜಿ ಕೊಡೋ ಅಂಥವು ಭಾಳಷ್ಟು ಸಂಸ್ಥೆಗಳಿದ್ದಾವೆ, ಅಥಾರಿಟೀಸ್ ಇದ್ದಾರೆ, ಅವ್ರ ಜೊತೆ ನೀವು ಪಾರ್ಟ್ನರ್ ಆಗಬಹುದು. ಆಮೇಲೆ ಗ್ರೀನ್ ಬ್ಯಾಂಕಿಂಗ್, ಬಹುಶಃ ಇದು ಹೊಸದು ನಿಮಗೆ. ಗ್ರೀನ್ ಬ್ಯಾಂಕಿಂಗ್ ಅಂದರೆ ಪೇಪರ್ಲೆಸ್ ಬ್ಯಾಂಕಿಂಗು ಅಂತ ಅರ್ಥ. ಸೋಲಾರ್ಗೆ ನೀವು ಲೆಂಡಿಂಗ್ ಮಾಡಿದ್ರಿ ಅಂದರೆ ಗ್ರೀನ್ ಬ್ಯಾಂಕಿಂಗ್ಗೆ ಮಾಡಿದ್ರಿ ಅಂತ. ಈ ಬ್ಯಾಟ್ರಿ ಆಪರೇಟೆಡ್ ವೆಹಿಕಲ್ಗಳು ಇಂಥವುಗಳಿಗೆ ನೀವು ಲೆಂಡಿಂಗ್ ಮಾಡಿದ್ರೆ ಅದಕ್ಕೆ ಗ್ರೀನ್ ಬ್ಯಾಂಕಿಂಗ್ ಮಾಡಿದ್ರಿ ಅಂತ. ಈಗ ಹೊಸ ಕಾನ್ಸೆಪ್ಟು ಅದು ಗ್ರೀನ್ ಬ್ಯಾಂಕಿಂಗ್. ಇದನ್ನು ಇನ್ನೂ ಕೂಡ ಜಾಸ್ತಿ ಎಫೆಕ್ಟಿವ್ ಆಗಿ ಆಗಿಲ್ಲ, ಬಟ್ ಭಾರತ ಸರ್ಕಾರ ಈಗ ಇದಕ್ಕೆ ಜಾಸ್ತಿ ಒತ್ತು ಕೊಡೋದ್ರಿಂದ ಇನ್ನು ಮುಂದೆ ನೀವು ಗ್ರೀನ್ ಬ್ಯಾಂಕಿಂಗ್ ಮಾಡಿದ್ದೆ ಆದರೆ ಸೊಸೈಟಿಗೆ ನೀವು ಕಾಂಟ್ರಿಬ್ಯೂಟ್ ಕೊಟ್ಟಂಗೂ ಆಯಿತು, ಮತ್ತು ಹೊಸ ಇನ್ನೋವೇಟಿವ್ ಥಿಂಕಿಂಗು ಆದಂಗಾಯಿತು. ಆಮೇಲೆ ಸೋಷಿಯಲ್ ಬ್ಯಾಂಕಿಂಗು, ಈ
ನಮ್ಮ ಬರೀ ವ್ಯವಹಾರದ ಜೊತೆಗೆ ಇತರೆ ಚಟುವಟಿಕೆಗಳಿಗೂ ಕೂಡ ಬ್ಯಾಂಕಿಂಗ್ ಸರ್ವಿಸನ್ನು ಇದು ಮಾಡ್ಬೋದು. ಇನ್ಶೂರೆನ್ಸ್ ಇರ್ಬೋದು, ಈ ಥರದವು ಇದಾಗತ್ತೆ. ಕ್ಲೋಸ್ ಮಾಡೋಣ. ಓಕೆ. ಚಾಲೆಂಜಸ್ ಏನು ಅನ್ನೋದು ಇವೆಲ್ಲ ಅದು ಹೇಳ್ಬೇಕು ಇದು ಹೇಳ್ಬೇಕು ಅಂದ್ರೆ ಏನು ಚಾಲೆಂಜಸ್ ಬರ್ತವೆ ಅನ್ನೋದನ್ನ ನಾವು ಮಾತಾಡ್ಬೋದು. ಇದೆಲ್ಲ ನಿಮಗೆ ಕೊಡ್ತೀನಿ. ಅದನ್ನ ಲ್ಯಾಕ್ ಆಫ್ NPA ಪ್ರಾಬ್ಲಮ್ ಇದೆ, ಆಮೇಲೆ ಲೋನ್ ಲೆಂಡಿಂಗ್ ಪ್ರಾಬ್ಲಮ್ ಇದಿದ್ದಾವೆ, ಒಳ್ಳೆ ಕಸ್ಟಮರ್ ಸಿಗಲ್ಲ, ಅಳಿದು ಉಳಿದು ಕೆಟ್ಟ ಕೆರೆ ಹಿಡಿದಿರೋರು ನಿಮ್ಮ ಹತ್ರ ಬಂದಿರ್ತಾರೆ ಸಾಲಕ್ಕೆ, ಅವ್ರನ್ನ ರಿಪೇರಿ ಮಾಡ್ಕೊಂಡು ಕೊಡಬೇಕು, ಇಂಥವೆಲ್ಲ ಇದೆ. ಸೊ ರೆಕಮೆಂಡೇಷನ್ ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ಏನು ಶಿಫಾರಸು ಏನು ಮಾಡ್ಬೋದು ಅನ್ನೋದು ಕೂಡ ಇದರಲ್ಲಿದೆ. ಶೇರ್ ಕ್ಯಾಪಿಟಲ್ನ ಜಾಸ್ತಿ ಮಾಡಬೇಕು ನಿಮಗೆ ಲೋ ಕಾಸ್ಟಲ್ಲಿ ದುಡ್ಡು ಸಿಗಬೇಕು ಅಂದರೆ. ಆಮೇಲೆ ಕಂಟಿನ್ಯೂಯಸ್ ಟ್ರೈನಿಂಗು ಇಂಥವುಗಳನ್ನ ಕೊಟ್ಟರೆ ಎಲ್ಪ್ ಆಗ್ಬೋದು. ಅಂದರೆ ಮೆಂಬರ್ಸ್ಗೂ ಇದು ಕೊಡಬೇಕು ಟ್ರೈನಿಂಗನ್ನು. ಆಮೇಲೆ ಟೆಕ್ನಾಲಜಿ, ಆಮೇಲೆ ಎಫೆಕ್ಟಿವ್ ಗವರ್ನೆನ್ಸು. ಕನ್ಕ್ಲೂಷನ್ ಅಂದರೆ ನಮ್ಮ ಅರ್ಬನ್ ಬ್ಯಾಂಕ್ಗಳು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಂಕ್ಸು, ಇನ್ಸ್ಟಿಟ್ಯೂಷನ್ಸು ನಮ್ಮ ಇದರಲ್ಲಿ. ಯಾಕೆಂದರೆ ಇವಾಲ್ವ್ ಮಾಡ್ತಾ ಇದ್ದಾವೆ, ಬ್ಯಾಂಕಿಂಗ್ ಸೆಕ್ಟರ್ನ ಜಾಸ್ತಿ ಮಟ್ಟಕ್ಕೆ ಕೊಂಡೊಯ್ತಾ ಇದ್ದಾವೆ. ಕಸ್ಟಮರ್ ಫೋಕಸ್ಡ್ ಮಾಡೋ ಅಂಥದ್ದು ನಮ್ಮದು ಕೀ ಇಂಪಾರ್ಟೆಂಟು. ಆಮೇಲೆ ಟೆಕ್ನಾಲಜಿಯನ್ನು ಇಂಟ್ರಡ್ಯೂಸ್ ಮಾಡ್ಕೊಳ್ಳೋದು ನಮ್ಮ ಮೇನ್ ಕೀ ಅದು. ಆಮೇಲೆ ಅರ್ಬನ್ ಬ್ಯಾಂಕ್ಸು ಪೊಟೆನ್ಷಿಯಲ್ ಇದ್ದಾವೆ, ಯಾಕೆಂದರೆ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಅವು ವರ್ಕ್ ಮಾಡ್ತವೆ ಅನ್ನೋದು ಇದಿಷ್ಟು. ಇದು ತುಂಬ ಡಿಟೇಲಾಗಿ ಹೋಗೋಕ್ಕೆ ಇವು ದಿನಗಟ್ಟಲೆ ಬೇಕಾಗತ್ತೆ.